ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ, ಇಂದು ನಡೆದಿರತಕ್ಕಂತಹ ಅಂದರೆ ಮಾರ್ಚ್ 9 ಫಸ್ಟ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಹಾಗೆ ನಿಮಗೆ ಒಂದು ವಿಷಯವನ್ನು ತಿಳಿಸಬೇಕಾಗಿತ್ತು. ಏನು ಅಂದರೆ, ಇವಾಗ ಮಾರ್ಚ್ 18ಗೆ ನಿಮ್ಮ RPF ಕಾನ್ಸ್ಟೇಬಲ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ನಂತರ ನೀವು ಯಾರ್ಯಾರು RRB ಡಿ ಗ್ರೂಪ್ ಅಪ್ಲೈ ಮಾಡಿದ್ರಲ್ವಾ, ಸೊ ನಿಮಗೆ ಯಾವ ರಿಲೇಟೆಡ್ ಕ್ಲಾಸ್ ಬೇಕು ಅಂದರೆ RRB ಡಿ ಗ್ರೂಪ್ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗ್ತಕ್ಕಂತಹ ಕ್ಲಾಸ್ಗಳು ಟಾಪಿಕ್ಗಳು ನೀವು ಯಾವುದಿದ್ರೆ ನನಗೆ ಹೇಳ್ಬೋದು, ಸರಿನಾ? ಸೊ ಆ ರಿಲೇಟೆಡ್ ನಿಮಗೆ ಕ್ಲಾಸ್ನ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ನೋಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಖುಷಿಯ ವಿಚಾರ ಏನು ಅಂದರೆ, ಈ ಶಿಫ್ಟಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರಲ್ವಾ ಅವರು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವಾಗ ನಮ್ಮ ಕ್ಲಾಸ್ನ ನೋಡಿ ಈ ಶಿಫ್ಟಲ್ಲಿ ಎಕ್ಸಾಮ್ ಬರೆದವರು, ಯಾಕೆಂದರೆ ಮ್ಯಾಕ್ಸಿಮಮ್ ಒಂದು ನಿಮಗೆ 30ರಿಂದ 40ರವರೆಗೂ ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ. ಅಂದರೆ ನಾವು ಎಕ್ಸ್ಟ್ರಾ ಏನು ಅಡಿಷ್ನಲ್ ಇನ್ಫಾರ್ಮೇಷನ್ ಹೇಳಿದ್ದೀವಲ್ವಾ, ಸೊ ಅದರಲ್ಲಿ ರಿಪೀಟ್ ಆಗಿದ್ದಾವೆ. ಅದಾದ ನಂತರ SSC GDಗೆ ಯಾರ್ಯಾರು ಕ್ಲಾಸ್ ಕೇಳ್ತಾ ಬಂದಿದ್ರಲ್ವಾ, ಸೊ ಅಲ್ಲಿ ಹೇಳಿರುವ ಇನ್ಫಾರ್ಮೇಷನ್ ಕೂಡ ಇಲ್ಲಿ ನಿಮಗೆ ರಿಪೀಟ್ ಆಗಿದೆ. ಹಾಗೆ ಇವಾಗ RPF ಕಾನ್ಸ್ಟೇಬಲಲ್ಲಿ ಏನು ಪ್ರೀವಿಯಸ್ ಶಿಫ್ಟಲ್ಲಿ ಕೇಳಿದ್ರಲ್ವಾ, ಆ ಪ್ರಶ್ನೆಗಳು ಕೂಡ ರಿಪೀಟ್ ಆಗಿದ್ದಾವೆ. ಒಂದು ರೀತಿ ಹೇಳಬೇಕಾದ್ರೆ ಇವತ್ತಿನ ಫಸ್ಟ್ ಶಿಫ್ಟ್ ಬರೆದವರು ಲಕ್ಕಿ ಅಂತಲೇ ಹೇಳ್ಬೋದು, ಸರಿನಾ? ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂದರೆ, ಸಂವಿಧಾನದ ಯಾವ ವಿಧಿಯು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ ವಿಧಿ ಪ್ರತ್ಯೇಕ ಮಾಡುತ್ತೆ ಅಂತ ಕೇಳಿದ್ರೆ, ಸೊ ಇದು ಏನು ಕೇಳಿದಾರಲ್ವಾ, ಇದು ಕೂಡ DPSP ಮೇಲೇನೆ ಕೇಳಿದ್ದಾನೆ. ಓಕೆ, DPSP ರಾಜನೀತಿ ನಿರ್ದೇಶಕ ತತ್ವಗಳು. ಓಕೆ, 4ನೇ ಭಾಗ ಏನಿದೆ ಅಲ್ವಾ, ಸಂವಿಧಾನದ 4ನೇ ಭಾಗ, ಅದರಲ್ಲಿರುವ ಒಂದು ವಿಧಿಯ ಬಗ್ಗೆನೇ ಕೇಳಿದ್ದಾನೆ. ಸೊ ಮ್ಯಾಕ್ಸಿಮಮ್ ನಿಮಗೆ ಹೇಳಿದ್ದೆ ನಾನು 1ರಿಂದ 75ರವರೆಗೆ, 1ರಿಂದ 70ರವರೆಗಾದರೂ ನೀವು ವಿಧಿಗಳನ್ನು ನೋಡ್ಕೊಳ್ಳಿ, ನಿಮಗೆ ಮಿನಿಮಮ್ ಅಂದ್ರೂ 2 ಪ್ರಶ್ನೆಗಳು ಬಂದೇ ಬರ್ತವೆ ಅಂತ ಹೇಳಿದ್ದೆ, ಸರಿನಾ? ಸೊ ಇದು ಕೂಡ ಅದರಲ್ಲೇ ಕೇಳಿದ್ದಾನೆ. ಒಂದು ರೀತಿ ಹೇಳಬೇಕಂದ್ರೆ ಖುಷಿ, ಯಾಕಂದರೆ ನೋಡ್ಕೊಂಡಿದ್ರೆ ನೀವು, ಸರಿಯಾ? ಸೊ ಇಲ್ಲಿ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರೆ ಮಾಡುವ ವಿಧಿ ಯಾವುದು ಅಂದರೆ ನಿಮಗೆ 50ನೇ ವಿಧಿ ಬರ್ತದೆ, ಸರಿನಾ? 50ನೇ ವಿಧಿ ಏನು ಹೇಳ್ತದೆ, ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿನ ಕೊನೆಯದಿಂದ 2ನೇ ವಿಧಿ ಏನು ಹೇಳ್ತದೆ ಅಂದರೆ ನಿಮಗೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕ ಮಾಡ್ತೀವಿಪ್ಪ ಅಂತ ಹೇಳ್ತದೆ, ಸರಿನಾ? ಸೊ ಅದಾದ ನಂತರ 51ನೇ ವಿಧಿ ಅಥವಾ ಈ DPSPಯಲ್ಲಿನ ಕೊನೆಯ ವಿಧಿ ಏನು ಹೇಳ್ತದೆ ನಿಮಗೆ, ಅಂತಾರಾಷ್ಟ್ರೀಯ ಶಾಂತಿಯ ಒಪ್ಪಂದದ ಬಗ್ಗೆ ಹೇಳ್ತದೆ. ಓಕೆ, ಇಂಟರ್ನ್ಯಾಷನಲ್ ಪೀಸ್ ಬಗ್ಗೆ, ಅಂತಾರಾಷ್ಟ್ರೀಯ ಶಾಂತಿ ಒಪ್ಪಂದದ ಬಗ್ಗೆ ಹೇಳೋ ವಿಧಿ ಯಾವುದು ಅಂದರೆ ನಿಮಗೆ 51ನೇ ವಿಧಿ, ಸರಿನಾ? ಯಾಕೆ ನಾನು DPSPಯ ಕೊನೆ ವಿಧಿ ಅಂತ ಹೇಳ್ತಾ ಇದ್ದೀನಿ? DPSP ವಿಧಿ ಎಲ್ಲಿಂದ ಬರುತ್ತೆ ನಿಮಗೆ? 36ರಿಂದ 51ರವರೆಗೆ ತಾನೆ. ಸೊ ಅದಕ್ಕೆ 36ನೇ ಮೊದಲ ವಿಧಿ, ಹಾಗೆ 51ನೇದು ಕೊನೆಯ ವಿಧಿ. ಯಾವುದಕ್ಕೆ? DPSPನಲ್ಲಿ, ಸರಿನಾ? ಹಾಗೆ 36ನೇ ವಿಧಿ ಏನು ಎದ್ರ ಬಗ್ಗೆ ಹೇಳ್ತದೆ? ರಾಜ್ಯದ ಮೀನಿಂಗ್ ಕೊಡ್ತದೆ. ಮೀನ್ಸ್ ರಾಜ್ಯ ಅಂದರೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡ್ತದೆ ಅಷ್ಟೇ 36ನೇ ವಿಧಿ, ಸರಿನಾ? ಅದಾದ ನಂತರ 52ನೇ ವಿಧಿ 52ನೇ ವಿಧಿ ಎದ್ರ ಬಗ್ಗೆ ಹೇಳ್ತದೆ ಅಂದರೆ ನಿಮಗೆ ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳ್ತದೆ. ಪ್ರಸ್ತುತ ಯಾರಿದ್ದಾರೆ? ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಸರಿನಾ? ಸೊ ಅವರು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಆಗಬೇಕು ಅಂದರೆ ರಾಷ್ಟ್ರಪತಿ ಅನ್ನುವ ಹುದ್ದೆಯ ಬಗ್ಗೆ ಹೇಳಬೇಕಲ್ವಾ ಸಂವಿಧಾನದಲ್ಲಿ. ಅದು ಹೇಳಿರುವ ವಿಧಿ ಯಾವುದು ಅಂದರೆ ನಿಮಗೆ 52ನೇ ವಿಧಿ, ಸರಿನಾ? ಹಾಗೆ 48ನೇ ವಿಧಿ ಇದೆ. 48ನೇ ವಿಧಿಯಲ್ಲಿ ಏನು ಹೇಳಿದೆ? ಕೃಷಿಕ. ಓಕೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಆ ಮೇಟಿ ವಿದ್ಯೆ ಆದಂತಹ ಕೃಷಿಕನ ಬಗ್ಗೆ, ರೈತನ ಬಗ್ಗೆ, ಕೃಷಿಯ ಬಗ್ಗೆ ಹೇಳಿರುವ ವಿಧಿ ಯಾವುದು ಅಂದರೆ ನಿಮಗೆ 48ನೇ ವಿಧಿ. ಹಾಗೆ ಸರ್ 48A ವಿಧಿ ಅದೊಂದಿದೆ ಅಲ್ವಾ? ಹೌದು, ವನ್ಯ ಮೃಗಗಳನ್ನು ರಕ್ಷಿಸುವ ಬಗ್ಗೆ ಹೇಳಿರುವ ವಿಧಿ ಯಾವುದು ಅಂದರೆ ನಿಮಗೆ 48A ವಿಧಿ, ಸರಿನಾ? ಹಾಗೆ ಗೋಹತ್ಯೆ ನಿಷೇಧದ ಬಗ್ಗೆ ಹೇಳಿರುವ ವಿಧಿ ಅಂದರೂ ಕೂಡ ನಿಮಗೆ ಇದೇ 48A ವಿಧಿನೇ ಬರ್ತದೆ. ಓಕೆ, 48A ವಿಧಿನೇ ಬರ್ತದೆ. ಹಸು ಅಂತ ಮೆನ್ಷನ್ ಮಾಡಿಲ್ಲ, ಗೋವು ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಆ ವಿಧಿ ಕಂಡು ಬರೋದು ನಿಮಗೆ ಇದರಲ್ಲೇ, ಸರಿನಾ? ಒಂದು ರೀತಿ ಇನ್ ಡೆಪ್ತ್ ಆಗಿ ನಾವು ತಿಳ್ಕೊಬೇಕಾಗತ್ತೆ. ಓಕೆ, ಕೆಲವೊಂದು ನಾವು ಹೇಳೋಕ್ಕಾಗಲ್ಲ ಡೈರೆಕ್ಟ್ ಪದಗಳು, ಬಟ್ ತಿಳ್ಕೊತೀರಲ್ವಾ? ಸೊ ಆ ರೀತಿ ಆ ಗೋಹತ್ಯೆ ನಿಷೇಧದ ಬಗ್ಗೆ ಹೇಳಿರುವ ವಿಧಿ ಯಾವುದು ಅಂದರೆ ನಿಮಗೆ 48A ವಿಧಿ. ಇವು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ? ಮುಂದಿನ ಪ್ರಶ್ನೆ ಏನಿದೆ ಅಂದರೆ, ಪಂಡಿತ್ ರವಿಶಂಕರ್ ಅವರು ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಸಿತಾರ್ ವಾದಕರು ಇವರು, ಸರಿನಾ? ಸೊ ಇದು SSC GD ನೀವು ಕ್ಲಾಸ್ ಯಾರಾದರೂ ಕೇಳಿದರೆ ಇದು ಎಷ್ಟು ನಿಮಗೆ ಬೋರ್ ಆಗಿರುತ್ತೆ ಅಂದರೆ ಈ ಪ್ರಶ್ನೆ ಅಷ್ಟು ಸರಿ ಕೇಳಿಬಿಟ್ಟಿದ್ದೀರಾ ನೀವು. ಯಾಕೆಂದರೆ ಪಂಡಿತ್ ರವಿಶಂಕರ್ ಅವರು ಸಿತಾರ್ ವಾದಕರಾಗಿದ್ದಾರೆ. ರವಿಶಂಕರ್ ಸಿತಾರ, ರವಿ ನೀನು ಸೀತಾ ಹಿಂದೆ ಹೋಗಬೇಡ. ಓಕೆ, ಸೊ ರವಿಶಂಕರ್ ಅವರು ಎದಕ್ಕೆ ಸಂಬಂಧಿಸಿದ್ದಾರೆ? ಸಿತಾರ್ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ, ಸರಿನಾ? ರೀಸೆಂಟಾಗಿ ಒಂದು ಏನೋ ನೀವು ರೀಲ್ಸಲ್ಲೆಲ್ಲ ಫುಲ್ ಜಾಸ್ತಿ ರನ್ ಆಗ್ತಿದೆ ನೋಡಿದ್ದೀರಾ, ಒಂದು ಸಾಂಗ್ ಇದೆ ಅಲ್ವಾ, ಅದು ಧೂಮ್ ಧೂಮ್ ಅಂತ ಹಿಂಗೇನೋ ಬರ್ತಿದೆ ಅಲ್ವಾ? ಸೊ ಅದು ಯಾವ ವಾದ್ಯ ಅಂತ ಕೇಳಿದ್ರೆ ಅದು ಸಿತಾರ್ ವಾದ್ಯನೇ, ಸರಿನಾ? ಒಂದ್ಸರಿ ಚೆನ್ನಾಗಿ ಕೇಳಿ ಅದನ್ನು, ಅದು ಸಿತಾರ್ ವಾದ್ಯನೇ ಅದು, ಸರಿನಾ? ಸೊ ಇವರಿಗೆ ಭಾರತ ರತ್ನ ದೊರೆಯುತ್ತದೆ. ಯಾರಿಗೆ? ಪಂಡಿತ್ ರವಿಶಂಕರ್ ಅವರಿಗೆ. ಎಷ್ಟರಲ್ಲಿ ದೊರೀತದೆ ಅಂದರೆ 1999ರಲ್ಲಿ ಇವರಿಗೆ ಭಾರತ ರತ್ನ ದೊರೀತದೆ. ಹಾಗೆ ಪದ್ಮ ವಿಭೂಷಣ ಪ್ರಶಸ್ತಿ ದೊರೀತದೆ. ಎಷ್ಟರಲ್ಲಿ ಅಂದರೆ 1981ರಲ್ಲಿ. ಅದಾದ ನಂತರ ಇವರಿಗೆ ಪದ್ಮ ವಿಭೂಷಣ 81ರಲ್ಲಿ ಆದರೆ, ಹಾಗೆ ಪದ್ಮಭೂಷಣ ಇವರಿಗೆ 67ರಲ್ಲೇ ದೊರೀತದೆ. ಓಕೆ, ಪದ್ಮಭೂಷಣ 1967ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಡಮಾಡ್ತಾರೆ. ಹಾಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಎಷ್ಟರಲ್ಲಿ ದೊರೀತದೆ ಇವರಿಗೆ ಅಂದರೆ 1962ರಲ್ಲಿ. ಹಾಗೆ ಈ ಸಂಗೀತ ನಾಟಕ ಅಕಾಡೆಮಿ ಎಷ್ಟರಲ್ಲಿ ಸ್ಟಾರ್ಟ್ ಆಗ್ತದೆ? 1952ರಲ್ಲಿ. ಸರ್ ಹಾಗಾದರೆ ಭಾರತ ರತ್ನ 54ರಲ್ಲಿ.
1954ರಲ್ಲಿ. ಸರ್ ಹಾಗಾದರೆ ಈ ಪದ್ಮವಿಭೂಷಣ 54 ಸೇಮ್. ಅದಾದ ನಂತರ ಪದ್ಮಭೂಷಣ, ಪದ್ಮಶ್ರೀ ಏನು ಎಲ್ಲ ಪದ್ಮ ಪ್ರಶಸ್ತಿಗಳಿದಾವಲ್ವಾ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ರತ್ನ ಪ್ರಶಸ್ತಿ ಈ ಎಲ್ಲವೂ ಕೂಡ ನಿಮಗೆ 1954ರಲ್ಲಿಯೇ ಸ್ಥಾಪನೆ ಆಗ್ತದೆ. ಸರಿನಾ? ಇವೆಲ್ಲವೂ ಕೂಡ ಇನ್ನೊಂದ್ಸರಿ ನೆನಪಿಟ್ಕೊಳ್ಳಿ, ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಬೇರೆ ಬೇರೆ ಸಂಗೀತಗಾರರು ಯಾವ್ಯಾವ ಉಪಕರಣಗಳಿಗೆ ಯಾವ್ಯಾವ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆ, ಯಾವುದಂದ್ರೆ ಶಹನಾಯಿಗೆ ಏನ್ರಿ ಬಿಸ್ಮಿಲ್ಲಾ ಖಾನ್. ಓಕೆ, ಈ ಬಿಸ್ಮಿಲ್ಲಾ ಖಾನ್ ಅಂದರೆ ಶಹನಾಯಿ ಅಂದರೆ ಬಿಸ್ಮಿಲ್ಲಾ ಖಾನ್ ಆಗಿದೆ, ಯಾಕಂದರೆ ಅಷ್ಟು ಸಾರಿ ಕೇಳಿಬಿಟ್ಟಿದ್ದಾನೆ ಈ ಪ್ರಶ್ನೆನ. ಅದಾದ ನಂತರ ಅಲಿ ಅಹ್ಮದ್ ಅಂತ ಬರ್ತಾರೆ, ಇವರು ಕೂಡ ಶಹನಾಯಿಯನ್ನು ವಾದ್ಯವನ್ನು ಬಳಸ್ತಾರೆ. ಓಕೆ, ಅದನ್ನು ಇವರು ಬಾರಿಸ್ತಾರೆ. ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರೆ ಅಂದರೆ ಹುಸೇನ್ ಖಾನ್ ಅಂತ ಬರ್ತಾರೆ, ಮತ್ತು ರಾಜೇಂದ್ರ ಪ್ರಸಾದ್ನ. ಓಕೆ, ಸೊ ಇವರೆಲ್ಲರೂ ಕೂಡ ನಿಮಗೆ ಶಹನಾಯಿಗೆ ಸಂಬಂಧಿಸಿದ್ದಾರೆ. ಹಾಗೆ ಜಾಕಿರ್ ಹುಸೇನ್ ಅವರು ತಬಲಾಕ್ಕೆ ಸಂಬಂಧಿಸಿದ್ದಾರೆ. ಸೊ ರೀಸೆಂಟಾಗಿ ಡೆತ್ ಆದರು. ಎಲ್ಲಿ ಡೆತ್ ಆದರು? ಅಮೇರಿಕಾದಲ್ಲಿ ಡೆತ್ ಆದರು, ಭಾರತದಲ್ಲಿ ನೆಲೆಸಿರಲಿಲ್ಲ ಅವರು. ಸರಿನಾ? ಸೊ ಅದೇ ಜಾಕಿರ್ ಹುಸೇನ್ ಅವರಿಗೆ ರೀಸೆಂಟಾಗಿ ಗ್ರಾಮಿ ಅವಾರ್ಡ್ ಕೂಡ ಸಿಕ್ಕಿತ್ತು, ಅದು ಕೂಡ ನಿಮಗೆ ನೆನಪಿರಲಿ. ಯಾಕಂದರೆ 2024ರಲ್ಲಿ ಟೋಟಲಿ 5 ಜನಕ್ಕೆ ಗ್ರಾಮಿ ಅವಾರ್ಡ್ ಸಿಕ್ಕಿದೆ. ಸರಿನಾ? ಸೊ ಯಾರ್ಯಾರು ಹೇಳ್ಬೋದಾ? ಆಲ್ರೆಡಿ ಇವಾಗ 2 ಶಿಫ್ಟಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಒಬ್ಬರ ಹೆಸರು ಇವುದು, ಇನ್ನೊಬ್ಬರು ನಮ್ಮ ಶಂಕರ್ ಮಹಾದೇವನವರು. ಸರಿನಾ? ಇನ್ನೊಬ್ಬರು ವಿನಾಯಕ್ ಅವರು. ಸರಿನಾ? ಮತ್ತು ಇನ್ನೊಬ್ಬರು ಪಿಟೀಲು ವಾದಕರು, ಇನ್ನೂ ಇಬ್ಬರು ಇದ್ದಾರಲ್ವಾ, ಅವ್ರ ಹೆಸರು ಹೇಳ್ಬೋದಾ? ಹೇಳಿ ನೋಡೋಣ. ಇಲ್ಲಾಂದರೆ ನೀವಾದರೂ ನೆನ್ಪು ಮಾಡ್ಕೊಳ್ಳಿ, ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ ಅಷ್ಟೇ. ಅದಾದ ನಂತರ ಅನಿಂದೋ ಚಟರ್ಜಿ ಅಂತ ಬರ್ತಾರೆ, ಇವರು ಕೂಡ ತಬಲಾ ವಾದಕರಾಗಿದ್ದಾರೆ. ಓಕೆ, ಯಾರು? ಅನಿಂದೋ ಚಟರ್ಜಿ ಅವರು. ಹಾಗೆ ಸಿತಾರ್ನಲ್ಲಿ ನಿಮಗೆ ಮತ್ತೆ ಬೇರೆ ಬೇರೆ ಯಾರು ಸಂಬಂಧಿಸಿದ್ದಾರೆ ಅಂತ ಕೇಳಿದ್ರೆ, ಒಂದು ವಿಲಾಯತ್ ಖಾನ್ ಅವರು, ಹಾಗೆ ನಿಖಿಲ್ ಬ್ಯಾನರ್ಜಿಯವರು, ಮತ್ತು ಅನ್ನಪೂರ್ಣಾದೇವಿ, ಮತ್ತು ಅನುಷ್ಕಾ ಶಂಕರ್ ಅವರು. ಸರಿನಾ? ಅನುಷ್ಕಾ ಶಂಕರ್ ಅವರು ಇವರೆಲ್ಲರೂ ಕೂಡ ನಿಮಗೆ ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸಿತಾರ್ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ. ಹಾಗೆ ಸಂತೂರ್ಗೆ ಶಿವಕುಮಾರ್ ಶರ್ಮಾ ಅವರು. ಓಕೆ, ಸೊ ಶಿವಕುಮಾರ್ ಶರ್ಮಾ ಅವರು ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಸಂತೂರಿಗೆ ಸಂಬಂಧಿಸಿದ್ದಾರೆ. ಮ್ಯಾಕ್ಸಿಮಮ್ ಕೇಳಿದಾನೆ ಪ್ರಶ್ನೆ. ಈ ಏನು ಸ್ವಲ್ಪ ಬೋಲ್ಡಾಗಿ ಕಲರ್ ಕಾಣಿಸ್ತಿದ್ದಾವಲ್ವಾ ನಿಮಗೆ, ಬೋಲ್ಡ್ ಮೀನ್ಸ್ ಈ ಬಿಸ್ಮಿಲ್ಲಾ ಖಾನು, ಜಾಕಿರ್ ಹುಸೇನು, ವಿಲಾಯತ್ ಖಾನು, ಅನ್ನಪೂರ್ಣಾದೇವಿ ಮತ್ತು ಶಿವಕುಮಾರ್ ಶರ್ಮಾ, ಈ ಹೆಸರಿನ ಮೇಲೆ, ಈ ವ್ಯಕ್ತಿಗಳ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿ ಟೈಮ್ ಎತ್ತಿದ್ದಾನೆ. ಸೊ ಅದಕ್ಕೆ ಸ್ವಲ್ಪ ಬೋಲ್ಡ್ ಆಗಿದ್ದಾವೆ. ಸೊ ಅಲ್ಲಿ ನೀವು ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ. ಸರಿನಾ? ಹಾಗೆ ಭಜನ್ ಸೋಂಪುರಿ ಇವರು ಕೂಡ ಸಂತೂರಿಗೆ ಸಂಬಂಧಿಸಿದ್ದಾರೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಕಾಯ್ದೆಯ ಅಡಿಯಲ್ಲಿ ಮೌಂಟ್ ಬ್ಯಾಟನ್ರನ್ನು ಭಾರತದ ವೈಸ್ರಾಯಿಯಾಗಿ ಮಾಡಲಾಯಿತು ಅಂತ ಕೇಳಿದ್ದಾರೆ. ಇವಾಗ ಭಾರತದ ವೈಸ್ರಾಯನ್ನ ಅಥವಾ ಕೊನೆಯ ವೈಸ್ರಾಯನ್ನಾಗಿ ನಾವು ಮೌಂಟ್ ಬ್ಯಾಟನ್ರನ್ನು ಮಾಡ್ತೀವಿ. ಹಾಗೆ ಯಾವ ಕಾಯ್ದೆಯ ಮುಖಾಂತರ ಮಾಡ್ತೀವಿ ರೀ? ನಮಗೆ ಗೊತ್ತೇ ಇದೆ ಸರ್. ಯಾವಾಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು, ಆ ಸ್ವಾತಂತ್ರ್ಯವನ್ನು ಬಂದಾಗ ನಮ್ಮ ವೈಸ್ರಾಯ್ ಯಾರು ಇರ್ತಾರೆ ಅಂದರೆ ಇದೇ ಮೌಂಟ್ ಬ್ಯಾಟನ್ ಇರ್ತಾನೆ. ಸೊ ಅದಕ್ಕೆ 1947ರಲ್ಲಿ 46ರಲ್ಲಿ ಯಾವುದಾದ್ರೂ ಒಂದು ಕಾಯ್ದೆ ಬಂದಿರ್ತಾನೆ, ಅದೇ ಕಾಯ್ದೆ ಇರ್ತದೆ. ಗೆಸ್ಟ್ ಮಾಡಿ ಕೂಡ ಹಾಕ್ಬೋದು. ಓಕೆ, ರೈಟ್ ನಿಮ್ಮದು. ಸೊ ಬ್ರಿಟಿಷ್ ಇಂಡಿಯಾದ ಕೊನೆಯ ವೈಸ್ರಾಯ್ ಎಂದು ಪ್ರಸಿದ್ಧರಾದ ಮೌಂಟ್ ಬ್ಯಾಟನ್ ಅವರನ್ನು ಮಾರ್ಚ್ 1947ರಲ್ಲಿ ನೇಮಿಸಲಾಯಿತು. ಸರಿನಾ? ಸೊ 1947ರ ಸ್ವತಂತ್ರ ಕಾಯ್ದೆ ಏನಿದೆ ಅಲ್ವಾ, ಅದರ ಪ್ರಕಾರ ಇವರಿಗೆ ಭಾರತದ ವೈಸ್ರಾಯನ್ನಾಗಿ ನೇಮಕ ಮಾಡ್ತದೆ. ಮೀನ್ಸ್ 1947ರ ಸ್ವತಂತ್ರ ಕಾಯ್ದೆ ಮುಖಾಂತರ, ಭಾರತದ ಸ್ವತಂತ್ರ ಕಾಯ್ದೆ ಮುಖಾಂತರ ಇವರಿಗೆ ಭಾರತದ ವೈಸ್ರಾಯನ್ನಾಗಿ ನೇಮಕ ಮಾಡ್ತದೆ. ಹಾಗೆ ನಮ್ಮ ಭಾರತದ ಕೊನೆಯ ಮೀನ್ಸ್ ಲಾಸ್ಟ್ ವೈಸ್ರಾಯ್ ಯಾರು ಅಂದರೆ ನಿಮಗೆ ಇದೇ ಮೌಂಟ್ ಬ್ಯಾಟನ್ನು. ಸರಿನಾ? ಸೊ ಇವರಿಗೆ ವೈಸ್ರಾಯ್ ಅಂತ ಕೂಡ ಕೆಲವೊಂದು ಕಡೆ ಮೆನ್ಷನ್ ಮಾಡಿದೆ, ಹಾಗೆ ಗವರ್ನರ್ ಜನರಲ್ ಅಂತ ಕೂಡ ಕೆಲವೊಂದು ಕಡೆ ಮೆನ್ಷನ್ ಮಾಡಿದೆ. ಕನ್ಫ್ಯೂಷನ್ ಆಗೋಕ್ಕೇನೋ ಹೋಗಬೇಡಿ. ಓಕೆ, ಸೊ ನಿಮಗೆ ಕೇಳಿದ್ರೆ ಹೇಗೆ ಕೇಳ್ತಾನೆ ಅಂದರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಆ ರೀತಿಯೇ ಕೇಳ್ತಾನೆ. ಮೀನ್ಸ್ ಇನ್ನೊಬ್ಬರು ಕೊನೆಯ ಗವರ್ನರ್ ಜನರಲ್ ಬರ್ತಾರೆ ನಿಮಗೆ, ಮೀನ್ಸ್ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಹೇಳ್ಬೋದಾ? ಲಾರ್ಡ್ ಕ್ಯಾನಿಂಗ್ ಅಂತ. ಸೊ ನಿಮಗೆ ಒಂದು ಸರಿ ಹೇಳ್ತೀನಿ ಏನು ಅಂದರೆ, ಮೊಟ್ಟ ಮೊದಲ ಬಾರಿಗೆ ಓಕೆ 1773ರಲ್ಲಿ, ಈ 1773ಕ್ಕಿಂತ ಹಿಂದೆ ಇವಾಗ ಏನಂತ ಇರುತ್ತೆ ಆ ಗವರ್ನರ್ ಜನರಲು, ಇವಾಗ ಯಾವನೋ ಒಬ್ಬ ಮುಖ್ಯಸ್ಥ ಇರ್ತಾನಲ್ವಾ, ಹೆಡ್ ಇರ್ತಾನಲ್ವಾ, ಅವನ ಹೆಸರು ಏನಿರುತ್ತೆ ಅಂದರೆ ಜಸ್ಟು ಬಂಗಾಳದ ಜನರಲ್ ಅಂತ ಇರುತ್ತೆ. ಓಕೆ, ಬಂಗಾಳದ ಜನರಲ್ ಅಂತ ಇರುತ್ತೆ. ಸರಿನಾ? ಬಂಗಾಳದ ಜನರಲ್ ಮಾತ್ರ ಇರುತ್ತೆ. ಸೊ ಆ ಬಂಗಾಳದ ಜನರಲನ್ನು ತೆಗೆದು ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡ್ಕೋತಾರೆ. ಓಕೆ, ಸೊ ಯಾವಾಗ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಮುಖಾಂತರ. ಸೊ ಹಾಗೆ ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ ನಿಮಗೆ. ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ. ಸೊ ಏನಂತ ಹೇಳಬೇಕು? ವಾರನ್ ಹೆಸ್ಟಿಂಗ್ ಅಂತ ಹೇಳಬೇಕಾಗುತ್ತೆ. ಓಕೆ, ವಾರನ್ ಹೆಸ್ಟಿಂಗ್ ಪ್ರಶ್ನೆನ ಕೇಳ್ತಾ ಇದ್ದಾನೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ಪ್ರಶ್ನೆನ ಕೇಳಿರಲಿಲ್ಲ, ಅದಕ್ಕೆ ಟಾಪಿಕ್ ಹೇಳಿರಲಿಲ್ಲ. ಓಕೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿದು. ಸೊ 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತೆ. ಆ ಕಾಯ್ದೆಯ ಮುಖಾಂತರ ಬಂಗಾಳದ ಗವರ್ನರ್ ಹೋಗಿ ಬಂಗಾಳದ ಗವರ್ನರ್ ಜನರಲ್ ಆಗ್ತಾರೆ. ಯಾರು? ವಾರೆನ್ ಹೆಸ್ಟಿಂಗ್ ಅವರು ಮೊಟ್ಟ ಮೊದಲ ಬಂಗಾಳದ ಗವರ್ನರ್ ಜನರಲ್ ಆಗ್ತಾರೆ. ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಆದವರು ಕೂಡ ಇವರೇ. ಕೊನೆಯ ಬಂಗಾಳದ ಗವರ್ನರು ಇವರೇ. ಹಾಗೆ ಮೊದಲ ಬಂಗಾಳದ ಗವರ್ನರ್ ಜನರಲ್ ಕೂಡ ಇವರೇ. ಯಾರು? ವಾರೆನ್ ಹೆಸ್ಟಿಂಗ್ ಅವರು. ಸರಿನಾ? ಹಾಗೆ ಮೊದಲ ಬಂಗಾಳದ ಗವರ್ನರ್ ಯಾರು ಹಾಗಾದರೆ? ರಾಬರ್ಟ್ ಕ್ಲೈವ್ ಅಂತ ಬರ್ತಾನೆ. ಓಕೆ, ಆ ರಾಬರ್ಟ್ ಕ್ಲೈವ್ ಅನ್ನೋನು. ಓಕೆ, ರಾಬರ್ಟ್ ಕ್ಲೈವ್. ಓಕೆ, ಇಂಗ್ಲೀಷಲ್ಲಿ ಬರಿತೀನಿ, ಶಾರ್ಟ್ ಡಿಸ್ಟೆನ್ಸ್ ತೊಗೊಳುತ್ತೆ. ಓಕೆ, ಸೊ ರಾಬರ್ಟ್ ಕ್ಲೈವ್ ಮೊದಲ ಬಂಗಾಳದ ಗವರ್ನರ್. ಓಕೆ, ಮೊದಲ ಬಂಗಾಳದ ಗವರ್ನರು. ಹಾಗೆ
ಕೊನೆಯ ಬಂಗಾಳದ ಗವರ್ನರ್ ಯಾರು? ವಾರನ್ ಹೆಸ್ಟಿಂಗ್. ಓಕೆ, ವಾರನ್ ಹೆಸ್ಟಿಂಗು ಕೊನೆಯ ಲಾಸ್ಟ್ ಬಂಗಾಳ ಗವರ್ನರ್. ಓಕೆ, ಹಾಗೆ ಫಸ್ಟ್ ಬಂಗಾಳದ ಗವರ್ನರ್ ಜನರಲ್ ಯಾರು? ಇದೇ ವಾರನ್ ಹೆಸ್ಟಿಂಗು, ಸರಿನಾ? ಸೊ ಅದಾದ ನಂತರ 1833ರಲ್ಲಿ ಸರಿನಾ, ಈ 1833ರಲ್ಲಿ ಬಂಗಾಳದ ಗವರ್ನರ್ ಜನರಲ್ನ ಬದಲಾಯಿಸಿ ಭಾರತದ ಗವರ್ನರ್ ಜನರಲ್ನಾಗಿ ನೇಮಕ ಮಾಡ್ತಾರೆ. ಸೊ ಹಾಗಾದರೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಯಾರು ಅಂತ ಕೇಳ್ತಾನೆ ನಿಮಗೆ. ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೆಸ್ಟಿಂಗ್. ಹಾಗೆ ಕೊನೆಯ ಗವರ್ನರ್ ಜನರಲ್ ಯಾರು ನಿಮಗೆ? ಅವಾಗ ಬರೋದೇ ನಿಮಗೆ ವಿಲಿಯಂ ಬೆಂಟೆಕ್. ಓಕೆ, ವಿಲಿಯಂ ಬೆಂಟೆಕ್ ಏನಾಗುತ್ತೆ ಅಂದರೆ 1833ರಲ್ಲಿ ನಿಮಗೆ ಚಾರ್ಟರ್ ಕಾಯ್ದೆಯ ಮುಖಾಂತರ ಏನು ಮೊದಲ ಭಾರತದ ಗವರ್ನರ್ ಜನರಲ್ ಆಗ್ತಾನೆ, ಹಾಗೆ ಕೊನೆಯ ಬಂಗಾಳದ ಗವರ್ನರ್ ಜನರಲ್ ಆಗ್ತಾನೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಅಲ್ಲಿ ಒಂದು 1773, ಇನ್ನೊಂದು 1833. ನೆಕ್ಸ್ಟ್ ಇಲ್ಲಿ ಬರೋದು ನಿಮಗೆ ಯಾವ್ದು ಬರುತ್ತೆ ಅಂದರೆ 1858ರ ಕಾಯ್ದೆ ಬರುತ್ತೆ. ಈ 1858ರ ಕಾಯ್ದೆಯಲ್ಲಿ ಭಾರತದ ಗವರ್ನರ್ ಜನರಲನ್ನು ಕಿತ್ತಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಭಾರತದ ವೈಸ್ರಾಯ್ ಅಂತ ಮಾಡ್ತಾರೆ. ಸೊ ಹಾಗಾದರೆ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್. ಓಕೆ, ಕ್ಯಾನಲ್ಲ ನೀರು ತರೋದು. ಸೊ ಲಾರ್ಡ್ ಕ್ಯಾನಿಂಗ್ ಬರ್ತಾನೆ, ಸರಿನಾ? ಹಾಗೆ ಮೊದಲ ವೈಸ್ರಾಯ್ ಅಂದರೂ ಕೂಡ ನಿಮಗೆ ಲಾರ್ಡ್ ಕ್ಯಾನಿಂಗೇ ಬರ್ತಾನೆ. ಸೊ ಹಾಗಾದರೆ 1857ರ ದಂಗೆಯ ಸಮಯದಲ್ಲಿ ಇದ್ದಂತಹ ವೈಸ್ರಾಯ್ ಯಾರು, ಅಥವಾ 1857ರ ಸಮಯದಲ್ಲಿ ಇದ್ದಂತಹ ಕೊನೆಯ ಗವರ್ನರ್ ಜನರಲ್ ಯಾರು, ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ ಕೇಳಿದಾಗ ನಿಮಗೆ ಏನಂತ ಹೇಳಬೇಕು? ಕಣ್ಣು ಮುಚ್ಕೊಂಡು ಲಾರ್ಡ್ ಕ್ಯಾನಿಂಗ್ ಅಂತ ಹೇಳಬೇಕು. ಓಕೆ, ಸೊ ಈಸಿ ಅದು. ಅದಾದ ನಂತರ ನೆಕ್ಸ್ಟ್ ನಿಮಗೆ ಬರೋದು ಯಾರು ಅಂತಂದರೆ ಭಾರತದ ಕೊನೆಯ ವೈಸ್ರಾಯ್ ನಿಮಗೆ ಯಾರು ಬರ್ತಾರೆ? ಇಲ್ಲಿರು ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್ ಬರ್ತಾರೆ, ಸರಿನಾ? ಇಷ್ಟೇ ಇದು. ಸೊ ಇಷ್ಟು ಹೆಸರು ನೆನ್ಪಿಟ್ಕೊಂಡ್ಬಿಡಿ, ಇಷ್ಟು ವರ್ಷಗಳನ್ನು ನೆನ್ಪಿಟ್ಕೊಬೇಡಿ. ಮೀನ್ಸ್ 1773, 1833, ಅದಾದ ನಂತರ 1858, ಅದಾದ ನಂತರ 1947, ಸರಿನಾ? ಸೊ ಇವೆಲ್ಲವೂ ನೆನ್ಪಿಟ್ಕೊಂಡ್ರೆ ಈ ವೈಸ್ರಾಯ್ಗಳು ನಿಮಗೆ ಈಸಿಯಾಗಿ ಬಂದು ಹೋಗ್ಬಿಡ್ತಾರೆ, ಸರಿನಾ? ಇದು ನೋಡ್ಕೊಳ್ಳಿ. ಸೊ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್. ಸೊ 1773ರ ಆ್ಯಕ್ಟನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ಬೋದು ನಿಮಗೆ. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ ಸರ್ ಅಂತ ಹೇಳಿ ಬಂದ್ಬಿಡ್ಬೇಕಷ್ಟೇ. ಹಾಗಾದರೆ 1784ರ ಆ್ಯಕ್ಟನ್ನು ನಾವು ಏನಂತ ಕರಿತೀವಿ ಅಂತ ಕೇಳ್ತಾನೆ. ಸರ್ ಏನಿಲ್ಲ, ಪಿಟ್ಸ್ ಬರ್ತದೆ ಅಲ್ವಾ? ಸೊ ಹಾಗೆ ಇದಕ್ಕೂ ಕೂಡ ಪಿಟ್ಸ್ ಬಂತು 1773ರ ಕಾಯ್ದೆಗೆ. ಸೊ ಅದಕ್ಕೆ 84ರಲ್ಲಿ ಅದಕ್ಕೆ ಪಿಟ್ಸ್ ಕಾಯ್ದೆ ಅಂತ 84ರಲ್ಲಿ ಮತ್ತೊಂದು ಕರೆದ್ರು, ಸರಿನಾ? ಮೀನ್ಸು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಿರುತ್ತೆ ಅಲ್ವಾ? ಸೊ ಇದರಲ್ಲಿ ಕೆಲವೊಂದು ಲೋಪದೋಷಗಳು, ತಿದ್ದುಪಡಿಗಳೇನೋ ಮಾಡೋಕ್ಕಾಗಿ ಬಂದಿರುತ್ತೆ, ಸರಿನಾ? ಸೊ ಆ ತಿದ್ದುಪಡಿ ಮಾಡ್ಕೊಂಡು ಬಂದಿರೋದು ಯಾವುದು ಮತ್ತೊಂದು ಕಾಯ್ದೆ ಅಂದರೆ 1784ರ ಪಿಟ್ಸ್ ಕಾಯ್ದೆ. ಯಾವುದು? ಪಿಟ್ಸ್ ಅಲ್ಲ, ಪಿಟ್ಸ್. ಓಕೆ, ಸೊ ಪಿಟ್ಸ್ಗೆ ಭಾಳ ಡಿಫ್ರೆನ್ಸ್ ಇದೆ, ನೋಡ್ಕೊಳ್ಳಿ ಅದು. ಓಕೆ, ಫಸ್ಟ್ ರೆಗ್ಯುಲೇಟಿಂಗ್ ಕಾಯ್ದೆ 73ರಲ್ಲಿ, ಹಾಗೆ 84ರಲ್ಲಿ ನಿಮಗೆ ಯಾವ್ದು ಬರುತ್ತೆ? ಪಿಟ್ಸ್ ಕಾಯ್ದೆ ಬರುತ್ತೆ, ಸರಿನಾ? ಏನು ನಿಮಗೆ ಜಾಸ್ತಿ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ. 1 7 7 3, 7ರ 1 ಕೊಡ್ಸಿದ್ರೆ 8, 3 1 ಕೊಡ್ಸಿದ್ರೆ 4, 17 ಇದ್ದಂಗೆ ಇಟ್ಬಿಡೋದು. 1773 ರೆಗ್ಯುಲೇಟಿಂಗ್ ಕಾಯ್ದೆ, 84 ಪಿಟ್ಸ್ ಕಾಯ್ದೆ, ಸರಿನಾ? ಸಿಂಪಲ್ ಆಗಿದೆ. ಹಾಗೆ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಯಾವ ಕಾಯ್ದೆಯ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಕೇಳ್ತಾನೆ ನಿಮಗೆ. ಮೊಟ್ಟ ಮೊದಲ ಬಾರಿಗೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಕಾಯ್ದೆಯ ಮೇರೆಗೆ? ಇದೇ ರೆಗ್ಯುಲೇಟಿಂಗ್ ಕಾಯ್ದೆಯ ಮೇರೆಗೆ. ಓಕೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮೇರೆಗೆ. ಓಕೆ, ಸೊ ಹಾಗಾದರೆ ಆ ಸುಪ್ರೀಂ ಕೋರ್ಟ್ನ ಮೀನ್ಸ್ ಕೋಲ್ಕತ್ತಾದಲ್ಲಿ 1774ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆಗುತ್ತೆ. ಯಾವ ಕಾಯ್ದೆ ಮುಖಾಂತರ? ಇದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮುಖಾಂತರ. ಸೊ ಅದರದ್ದು ಹೆಡ್ ಮೀನ್ಸ್ ಚೀಫ್ ಜಸ್ಟಿಸ್ ಯಾರಿರ್ತಾರೆ, ಮುಖ್ಯ ನ್ಯಾಯಮೂರ್ತಿಗಳು ಯಾರಿರ್ತಾರೆ ಅಂತ ಕೇಳ್ತಾನೆ. ಸರ್ ಎಲಿಜಾ ಇಂಪೆ. ಓಕೆ, ಎಲಿಜಾ ಅಂತಂದರೆ ಅನುಜಾ ಅಂತ ಹುಡುಗಿ ಹೆಸರೇನು ಬರುತ್ತೆ. ಎಲಿಜಾ ಇಂಪೆ ಅನ್ನೋದು ಹುಡುಗಿ ಅಲ್ಲ, ಅವರೊಬ್ಬರು ಮೆನ್. ಓಕೆ, ಎಲಿಜಾ ಇಂಪೆ ಅನ್ನೋರು ಒಬ್ಬ ನ್ಯಾಯಾಧೀಶರು, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬೇಕಿಂಗ್ ಸೋಡಾದ ರಾಸಾಯನಿಕ ಸೂತ್ರ ಮತ್ತು ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾನೆ. ಸೊ ಇದು ರಿಪೀಟ್ ಆಗಿಲ್ವಾ ಇದು ನಿಮಗೆ ಪ್ರಶ್ನೆ? ಸಿಂಪಲ್, NaCO3 ಸೋಡಿಯಂ ಬೈಕಾರ್ಬೊನೇಟು. ಹೇಗೆ? ಬೇಕಿಂಗ್ ಸೋಡಾ ಮೀನ್ಸ್ ಅಡಿಗೆ ಸೋಡಾ ಹೇಗೆ ಹಾಕೋತೀರಿ? ಎಲ್ಲಿ ಹಾಕೋತೀರಿ? ಬಾಯಿಗೆ ಹಾಕೋತಿರ್ತಾನೆ. ಸೊ ಸೋಡಿಯಂ ಬೈಕಾರ್ಬೊನೇಟು. ಅದಾದ ನಂತರ ನೀವೇನಾದರೂ ಬಟ್ಟೆ ವಾಶ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ಏನಿಲ್ಲ, NaCO3 ಮೀನ್ಸ್ ಸೋಡಿಯಂ ಕಾರ್ಬೋನೇಟ್ ಅಷ್ಟೇ. ಸೋಡಿಯಂ ಕಾರ್ಬೋನೇಟ್ ಅಷ್ಟೇ ಇತ್ತು ಅಂದರೆ ಅಲ್ಲಿ ನಿಮಗೆ ಬಾಯಿ ಬಂದಿರಲಿಲ್ಲ ಅಂದರೆ ಅದು ನೀವು ಬಾಯಿ ಹಾಕೊಳ್ಳಲ್ಲ, ಅದು ನೀವೇನು ಮಾಡ್ತೀರಾ? ಬಟ್ಟೆಗೆ ಹಾಕ್ತೀರಾ, ವಾಶ್ ಮಾಡ್ತೀರಾ. ಸೊ ಅದು ಸೋಡಿಯಂ ಕಾರ್ಬೋನೇಟು. ನೀವೇನಾದರೂ ಅದನ್ನು ಬಾಯಿ ಹಾಕೋತಿದ್ರೆ ಅಂದರೆ ಅಲ್ಲಿ ನಿಮಗೆ ಎಚ್ ಬರ್ತದೆ. ಅದಾದ ನಂತರ ಇಲ್ಲಿ ಬೈ ಅಂತ ಬರ್ತದೆ. ಓಕೆ, ಆ ಎಚ್ಗೆ ನಾವು ಬೈ ಅಂತ ಹೇಳ್ತೀವಿ. ಸೋಡಿಯಂ ಬೈಕಾರ್ಬೊನೇಟ್. ಬೈ ಅಂತ ಬಂದರೆ ಬಾಯಿ ಹಾಕೋತೀವಿ, ಅದು ಅಡುಗೆ ಸೋಡಾ ಆಗಿರ್ತದೆ. ಸಿಂಪಲ್ಲ? ಓಕೆ, ಸಿಂಪಲ್. ಹಾಗೆ ಉಪ್ಪಿಗೆ ಏನಂತ ಕರಿತೀವಿ? NaCl ಅಂತ ಕರಿತೀವಿ. ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಯಾವುದಕ್ಕೆ? ಉಪ್ಪಿಗೆ, ತಿನ್ನುವ ಉಪ್ಪಿಗೆ. ಉಪ್ಪನ್ನು ಏನು ನೀವು ಬಟ್ಟೆಗೆ ಹಾಕಲ್ಲ. ಓಕೆ, ಸೊ ಉಪ್ಪನ್ನೇ ಎಲ್ಲರೂ ಕೂಡ ತಿಂತಾರೆ, ನಮಕ್, ಸಾಲ್ಟ್. ಓಕೆ, ಸೊ ಇದನ್ನು ನೀವು ತಿಂತೀರಲ್ವಾ? ಸೊ ಅದು NaCl ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಹಾಗೆ ಸಮುದ್ರದ ನೀರಿನಲ್ಲಿ ಯಾವ ಲವಣಾಂಶ ನಿಮಗೆ ಜಾಸ್ತಿ ಕಂಡುಬರ್ತದೆ ಅಂತ ಕೇಳ್ತಾನೆ. ಏನು ಕಂಡುಬರ್ತದೆ? ನೈಟ್ರೋಜನ್ ಕಂಡುಬರುತ್ತಾ? ಇಲ್ಲ ಸರ್, ನೈಟ್ರೋಜನ್ ವಾತಾವರಣದಲ್ಲಿ ಕಂಡುಬರ್ತದೆ, ನಾವು ಜಾಣರಿದ್ದೀವಿ. ಸೊ ಸೋಡಿಯಂ ಕ್ಲೋರೈಡು. ಓಕೆ,
NaCl ಏನಿದೆ ಅಲ್ವಾ, ಈ NaCl ಸೋಡಿಯಂ ಕ್ಲೋರೈಡ್ ಏನಿದೆ ಅಲ್ವಾ, ಸೊ ಜಾಸ್ತಿ ಸಮುದ್ರದ ನೀರಿನಲ್ಲಿ ಕಂಡು ಬರ್ತದೆ. ಅದಕ್ಕೆ ಉಪ್ಪು ಸಮುದ್ರದಿಂದ ತೆಗಿತಾರೆ, ಸರಿನಾ? ಸೊ ಇದು ನೆನಪಿರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು 1947ರಿಂದ 51ರವರೆಗೆ ಯಾವ ಇಲಾಖೆಯ ಕೇಂದ್ರ ಸಚಿವರಾಗಿದ್ದರು ಅಂತ ಕೇಳಿದ್ದಾರೆ. ಸೊ ಯಾವ ಇಲಾಖೆಯ ಕೇಂದ್ರ ಸಚಿವರಾಗಿದ್ದಾರೆ ಅವರು? ಲಾ ಕಾನೂನು, ಸರಿನಾ? ಅವ್ರ ಹತ್ರ ಇರೋದು ಸ್ಟ್ಯಾಚ್ಯೂಲ್ಲೆಲ್ಲ ಅವ್ರ ಹತ್ರ ಒಂದು ಬುಕ್ ಇರುತ್ತೆ ಅಲ್ವಾ, ಯಾವ ಬುಕ್ ಅದು? ಲಾ ಬುಕ್ ತಾನೆ. ಸೊ ಅವ್ರು ಲಾ ಕಲ್ತವ್ರು ಅವರು, ಸರಿನಾ? ಸೊ ಅದಕ್ಕೆ ಅವರು ಕಾನೂನು ಸಚಿವರಾಗಿದ್ದರು. ನಮ್ಮ ದೇಶದ ಮೊದಲ ಕಾನೂನು ಸಚಿವರು ಯಾರು ಅಂದರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಹಾಗೆ ಮೊದಲ ಪ್ರಧಾನಿ ಯಾರು? ಶ್ರೀ ಜವಾಹರ್ಲಾಲ್ ನೆಹರು ಅವರು, ಸರಿನಾ? ಸೊ ಭೀಮರಾವ್ ಅಂಬೇಡ್ಕರ್ ಅವರು ಮೊದಲ ಕಾನೂನು ಸಚಿವರು, ಹಾಗೆ ಮೊದಲ ಪ್ರಧಾನಮಂತ್ರಿ ಅಂದರೆ ಜವಾಹರ್ಲಾಲ್ ನೆಹರು ಅವರು, ಸರಿನಾ? ಹಾಗೆ ಹಣಕಾಸು ಸಚಿವರು ಯಾರು? ಷಣ್ಮುಗಂ ಅಥವಾ ಅಲ್ವಾ? ಹಾಗೆ ಇನ್ನೊಂದು, ಈ 1947ಕ್ಕಿಂತ ಮುಂಚೆ 1946ರಲ್ಲೇ ಸರ್ಕಾರ ರಚನೆ ಆಗಿರ್ತದೆ. ಅವಾಗಿನ ಹಣಕಾಸು ಸಚಿವರು ಯಾರು ಅಂತ ಹೇಳ್ಬೋದಾ? ಪಾಕಿಸ್ತಾನದ ಮೊದಲ ಪ್ರೈಮ್ ಮಿನಿಸ್ಟರ್ ಅವಾಗಿನ ನಮ್ಮ ಹಣಕಾಸು ಸಚಿವರಾಗಿದ್ದರು. ಯಾರು ಅಂದರೆ ಲಿಯಾಕತ್ ಅಲಿ ಖಾನ್ ಅಂತ ಬರ್ತಾನೆ. ಓಕೆ, ಲಿಯಾಕತ್ ಅಲಿ ಖಾನ್ ಅಂತ ಬರ್ತಾನೆ. ಸೊ ಈ ಲಿಯಾಕತ್ ಅಲಿ ಖಾನ್ ಮೊಟ್ಟ ಮೊದಲ ನಮ್ಮ ಹಣಕಾಸು ಸಚಿವ. ಮೀನ್ಸ್ 1946ರ ಸಮಯದಲ್ಲಿ ಸರ್ಕಾರ ರಚನೆ ಆಗಿರ್ತದೆ, ತಾತ್ಕಾಲಿಕ ಸರ್ಕಾರ. ಆ ತಾತ್ಕಾಲಿಕ ಸರ್ಕಾರದ ಹಣಕಾಸು ಸಚಿವರಾಗಿ ಯಾರಾಗಿರ್ತಾರೆ ಅಂದರೆ ಲಿಯಾಕತ್ ಅಲಿ ಖಾನ್ ಆಗಿರ್ತಾರೆ, ಸರಿನಾ? ಈ ಲಿಯಾಕತ್ ಅಲಿ ಖಾನ್ನೇ ಪಾಕ್ನ ಮೊದಲ PM ಆಗ್ತಾನೆ. ಓಕೆ, ಪಾಕ್ನ ಮೊದಲ PM ಆಗ್ತಾನೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ನು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತ ಬರ್ತಾನೆ, ಸರಿನಾ? ಸೊ ಮೌಲಾನಾ ಅಬುಲ್ ಕಲಾಂ ಆಜಾದ್, ಸೊ ಅವರು ಎದುರ್ದು ಸಚಿವರಾಗಿರ್ತಾರೆ ಅಂತ ಕೇಳ್ತಾರೆ. ಅವರು ನಿಮ್ಮ ಶಿಕ್ಷಣದ ಸಚಿವರಾಗಿರ್ತಾರೆ. ಓಕೆ, ಸೊ ಶಿಕ್ಷಣ ಸಚಿವರಾಗಿರ್ತಾರೆ ಯಾರು? ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಸರಿನಾ? ಸೊ ಅಬ್ದುಲ್ ಕಲಾಂ ಅವರು ಸೈಂಟಿಸ್ಟ್ ಅವರು, ಸರಿನಾ? ಸೊ ಇಲ್ಲಿ ಹೇಳ್ತಾ ಇರೋದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು, ಸರಿನಾ? ಅದಾನಂತರ ಗಫರ್ ಖಾನ್ ಅವರು ಕೂಡ ಅಲ್ಲ, ಇದು ಮೌಲಾನಾ ಅಬುಲ್ ಕಲಾಂ ಆಜಾದ್, ಸರಿನಾ? ಸೊ ಕನ್ಫ್ಯೂಷನ್ ಆಗುತ್ತೆ, ಹೆಸರು ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನವರಲ್ಲಿ ಯಾರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದಾರವಾದಿ ನಾಯಕರಲ್ಲ ಅಂತ ಕೇಳಿದ್ದಾರೆ, ಸರಿನಾ? ಸೊ ಒಂದು ಮಂದಗಾಮಿಗಳು ಮತ್ತು ಇನ್ನೊಂದು ತೀವ್ರಗಾಮಿಗಳು ಅಂತ ಬರ್ತಾರೆ, ಗೊತ್ತಾ? ಸೊ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು. ಸೊ ಇಲ್ಲಿ ನೀವು ಮಂದಗಾಮಿಗಳದು ತೀವ್ರಗಾಮಿಗಳದು ಇಬ್ಬರು ನೆನ್ಪಿಟ್ಕೋಬೇಕಾ? ನೋ ವೇ, ಚಾನ್ಸ ಇಲ್ಲ, ಏನಿಲ್ಲ. ತೀವ್ರಗಾಮಿಗಳದ್ದು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಈ ಮಂದಗಾಮಿಗಳದು ಅದಾದ ತೀವ್ರಗಾಮಿಗಳು ಎರಡು ಕೂಡ ಇದ್ದಾರೆ. ಸೊ ಇದು ಒಂದು ನೆನ್ಪಿಟ್ಕೊಂಡ್ರೆ ಇವ್ರು ಆಟೋಮೆಟಿಕಾಗಿ ನೆನ್ಪುಳಿತಾರೆ, ಸರಿನಾ? ಸೊ ಹಾಗಾದರೆ ಇವ್ರದ್ದೊಬ್ಬರು ನೆನ್ಪಿಟ್ಕೊಂಡ್ರೆ ಇವ್ರು ಆಟೋಮೆಟಿಕಾಗಿ ನೆನ್ಪುಳಿಬೋದು ತಾನೆ ನಮಗೆ. ಸೊ ಅದಕ್ಕೆ ಕಡಿಮೆ ಯಾವುದಿರ್ತಾರೆ ಅದನ್ನ ನೆನ್ಪಿಟ್ಕೋಬೇಕಪ್ಪ, ಅಷ್ಟೇ ಸಿಂಪಲ್ಲು. ಸೊ ತೀವ್ರಗಾಮಿಗಳು ಕಡಿಮೆ ಇದ್ದಾರೆ, ಸೊ ಅವ್ರನ್ನ ನೆನ್ಪಿಟ್ಕೋಬೇಕು. ಯಾರು ತೀವ್ರಗಾಮಿಗಳು ಯಾರ್ಯಾರಿದ್ದಾರೆ? ಓಕೆ, ತೀವ್ರಗಾಮಿಗಳು ಯಾರ್ಯಾರಿದ್ದಾರೆ ಅಂದರೆ ನಿಮಗೆ ಲಾಲ್, ಬಾಲ್ ಮತ್ತು ಪಾಲ್ ಅಂತ ಬರ್ತಾರೆ. ಓಕೆ, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಅಂತ ಬರ್ತಾರೆ, ಸರಿನಾ? ಅದಾದ ನಂತರ ಇನ್ನೊಬ್ರು ಬರ್ತಾರೆ ನಿಮಗೆ ಅರವಿಂದೋ ಘೋಷ್ ಅಂತ. ಓಕೆ, ಅರವಿಂದೋ ಘೋಷ್ ಅಂತ ಬರ್ತಾರೆ. ಸೊ ಈ ಅರವಿಂದೋ ಘೋಷ್ ಕೂಡ ನಿಮಗೆ ತೀವ್ರಗಾಮಿಗಳಲ್ಲಿ ಕಂಡು ಬರ್ತಾರೆ, ಸರಿನಾ? ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರಿದರಲ್ಲಿ ತೀವ್ರಗಾಮಿಗಳು, ಯಾರಿದರಲ್ಲಿ ಮಂದಗಾಮಿಗಳು ಅಂತ ಕೊಡಬಹುದು. ಸೊ ಈ 3 ಜನ ಲಾಲ್, ಬಾಲ್, ಪಾಲು ಮತ್ತು ಅರವಿಂದ್ ಘೋಷ್ ಹೆಸರು ನೆನಪಿಟ್ಕೊಂಡ್ರೆ ಮುಗಿದೋಯ್ತು. ಇವ್ರು 4 ಜನ ಬರ್ತಾರೆ ನಿಮಗೆ, ಸರಿನಾ? ಬಟ್ ಇದರಲ್ಲಿ ಈ ತೀವ್ರಗಾಮಿಗಳಲ್ಲಿ ಯಾರು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಪ್ರಭಾವ ಬೀರಿದ್ರು ಅಂತ ಕೇಳ್ತಾರೆ ನಿಮಗೆ. ಅಂದರೆ ಮಹಾತ್ಮ ಗಾಂಧೀಜಿಯವರು ತೀವ್ರಗಾಮಿಗಳಂದರೆ ಬರ್ತಾ ಇರಲಿಲ್ಲ ಅವರಿಗೆ. ಬಟ್ ಆದರೂ ಇವರಲ್ಲಿ ಒಬ್ಬರು ಅವ್ರ ಮೇಲೆ ಪ್ರಭಾವ ಬೀರಿದ್ರಂತೆ. ಯಾರವರು? ಇದೇ ಅರವಿಂದ ಘೋಷ್ ಅವರು. ಓಕೆ, ಅರವಿಂದ ಘೋಷ್ ಅವರು ಏನಿದಾರಲ್ವಾ, ಇವರು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಸ್ವಲ್ಪ ಪ್ರಭಾವ ಬೀರಿರ್ತಾರೆ, ಪರಿಣಾಮ ಬೀರಿರ್ತಾರೆ. ಅಂದರೆ ಒಳ್ಳೆಯವ್ರು ಅನ್ಸ್ಕೊಂಡಿರ್ತಾರೆ ಅವ್ರ ಮುಂದೆ. ಓಕೆ, ನೆನಪಿರಲಿ. ಹಾಗೆ ಇವರು ಮುಂದೆ ಈ ತೀವ್ರಗಾಮಿನೂ ಬೇಡ, ಸ್ವತಂತ್ರ ಹೋರಾಟನೂ ಬೇಡ, ಏನೂ ಬೇಡ, ಇವ್ರು ಮಂದಗಾಮಿಗಳ ಮುಂದೆ ನಾವು ಏನು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದು ಸುಮ್ಮನೆ ನಾನು ಸನ್ಯಾಸಿ ಆಗ್ತೀನಿ ಅಂತ ಸನ್ಯಾಸತ್ವ ತೊಗೊಂಡವ್ರು ಯಾರು ಅಂದರೆ ಇದೇ ಅರವಿಂದ ಘೋಷ್ ಅವರು. ಸೊ ಸನ್ಯಾಸತ್ವ ತೊಗೊಂಡ್ರೆ ಸರ್ ಇವ್ರ ಮಠ ಏನಾದರೂ ಇದೆಯಾ? ಹೌದು, ಇದೆ ನೋಡಿ. ಬೇಕಾದರೆ ಪಾಂಡಿಚೇರಿಗೆ ಹೋಗಿ ಬನ್ನಿ, ಪಾಂಡಿಚೇರಿಯಲ್ಲಿ ಇವ್ರ ಮಠ ಸಿಗುತ್ತೆ. ಅರವಿಂದೋ ಆಶ್ರಮ ಅಂತ ಕರಿತೀವಿ. ಇನ್ನೂ ಆದರೂ ಕೂಡ ಅರವಿಂದೋ ಆಶ್ರಮ ಇದೆ, ಚೆನ್ನಾಗಿದೆ, ಪೀಸ್ಫುಲ್ ಪ್ರದೇಶ ಇದೆ, ನೋಡ್ಕೊಂಡು ಬರ್ಬೋದು ನೀವೇನಾದರೂ. ಓಕೆ, ಸೊ ನಿಮಗೆ ಕೋರಮಂಡಲ, ಕರಾವಳಿ ಸೈಡ್ ಸಿಗುತ್ತೆ ನಿಮಗೆ, ಅದು ಈಸಿಯಾಗಿ. ಓಕೆ, ಚೆನ್ನಾಗಿದೆ, ನೋಡ್ಕೊಂಡು ಬನ್ನಿ. ಸೊ ಇದಾದ ನಂತರ ಉಳಿದವರೆಲ್ಲರೂ ನಿಮಗೆ ಎಲ್ಲಿ ಕಂಡು ಬರ್ತಾರೆ ಅಂದರೆ ಮಂದಗಾಮಿಗಳಲ್ಲಿ ಕಂಡು ಬರ್ತಾರೆ. ಓಕೆ, ಇದೆನ್ಪಿರಿ ನಿಮಗೆ. ಹಾಗೆ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ ಯಾವ ಒಂದು ಅಧಿವೇಶನದಲ್ಲಿ ಬೇರೆ ಆದರು ಅಂತ ಕೇಳ್ತಾರೆ. ಈ 1917ರಲ್ಲಿ ಒಂದು ಸೂರತ್ ಒಡಕು ಅಂತ ಉಂಟಾಗುತ್ತೆ. ಮಿತ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನೀವು ಕೇಳಿರ್ತೀರಾ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಒಂದು ಅಧಿವೇಶನ ನಡೆದಿರ್ತದೆ. ಎಲ್ಲಿ ನಡೆದಿರ್ತದೆ ಅಂದರೆ 1907ರಲ್ಲಿ ಸೂರತ್ತಲ್ಲಿ ನಡೆದಿರ್ತದೆ. ಆ ಸೂರತ್ತಲ್ಲಿ ನಡೆದಾಗ ಇವಾಗ ಬಾಲ್ ಗಂಗಾಧರ್ ತಿಲಕ್ ಏನಿದಾರಲ್ವಾ, ಈ ಬಾಲ್ ಗಂಗಾಧರ್ ತಿಲಕ್ ಅವರಿಗೆ ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಮುಂದೆ ಮೈಕ್ ಇಟ್ಟರು ಇವರಿಗೆ ಮಾತಾಡೋಕ್ಕೆ ಬಿಡೋದಿಲ್ಲ, ಮೈಕ್ ಬಂದ್ ಮಾಡೋದು ಅದು ಇದು ಮಾಡ್ತಿರ್ತಾರೆ. ಸೊ ಅಲ್ಲಿ ಮೆಟ್ಟುಗಳ ಹಾರಾಟ ಹೆಂಗೆಂಗೋ ಆಗಿ ಜಗಳಾಡಿ ಹೊಡೆದಾಡಿ ಬಂದುಬಿಡ್ತಾರೆ ಇವರು. ಓಕೆ, ಯಾರು? ತೀವ್ರಗಾಮಿಗಳು. ಸೊ ಅದಕ್ಕೆ ಅಲ್ಲಿ
ಸೂರ ತೊಡಕು ಅಂತ ನಾವು ಕರಿತೀವಿ, ಸರಿನಾ. ಸೊ ಇಷ್ಟೆಲ್ಲ ಹೊಡೆದಾಡಿ ಕಪಾಳಿ ಎಲ್ಲ ಗುಮ್ಮಿ ಎಲ್ಲ ಮಾಡಿ ಹೊರಗೆ ಬಂದಿರೋದು 2 ತಂಡಗಳಾಗಿ ಬೇರೆ ಆಗಿರೋದು ಯಾವಾಗ ಅಂದರೆ 1907ರಲ್ಲಿ. ಯಾವ ಅಧಿವೇಶನ? ಸೂರತ್ ಅಧಿವೇಶನ, ಸರಿನಾ. ಸೊ ಇದರ ಅಧ್ಯಕ್ಷರು ಯಾರಾಗಿದ್ದರು ಹೇಳ್ಬೋದಾ? ಪ್ರತಿಯೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ನಡೀತದಲ್ವಾ ಡಿಸೆಂಬರಲ್ಲಿ, ಆ ಪ್ರತಿಯೊಂದಕ್ಕೂ ಕೂಡ ಒಬ್ಬರು ಅಧ್ಯಕ್ಷರು ಇರ್ತಾರೆ, ಸರಿಯಾ. ಸೊ ಅದರದ್ದು ಅಧ್ಯಕ್ಷರು ಯಾರಾಗಿದ್ದರು ಹೇಳ್ಬೋದಾ? ರಾಸ್ ಬಿಹಾರಿ ಬೋಸ್ ಆಗಿರ್ತಾರೆ, ಸರಿನಾ. 1907ರಲ್ಲಿ ರಾಸ್ ಬಿಹಾರಿ ಬೋಸ್ ಅವ್ರು ಏನಿದ್ದಾರೆ ಅಲ್ವಾ, ಸೊ ಸೂರತ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲೇ ಇಷ್ಟೆಲ್ಲ ಆಗ್ತದೆ. ಸೊ ನೆಕ್ಸ್ಟ್ ಅವ್ರು ಕೂಡ್ಕೊಂಡಿದ್ದೆ ಯಾವಾಗ? 7ರಲ್ಲಿ ಹೊಡೆದಾಡಿ ಹೋದರು. ಸೊ ಮತ್ತೆ 1916ರಲ್ಲಿ ಈ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಮತ್ತೆ ಕೂಡ್ಕೋತಾರೆ, ಸರಿನಾ. ಸೊ ಹಾಗೆ ಮುಸ್ಲಿಂ ಲೀಗು ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಅವರು ಕೂಡ್ಕೋತಾರೆ, ಸರಿನಾ. ಎಷ್ಟರಲ್ಲಿ? 1916ರಲ್ಲಿ, ಸರಿನಾ. 1916ರ ಲಕ್ನೋ ಅಧಿವೇಶನದಲ್ಲಿ, ಸರಿನಾ. ಕೇಳ್ತಾನೆ, ಎರಡೂ ಕೂಡ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಓಕೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಓಕೆ, ಈ ಉಗ್ರಗಾಮಿಗಳಲ್ಲ, ಅದು ತೀವ್ರಗಾಮಿಗಳಾಗಬೇಕು. ಅದು ಸ್ವಲ್ಪ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಈ ರೀತಿ ಇರೋದು ಕೆಟ್ಟದಾಗಿ ಆಗಿಬಿಟ್ಟಿದೆ. ಸೊ ಅದು ತೀವ್ರಗಾಮಿಗಳಾಗಬೇಕು, ಓಕೆ. ಸೊ ಒನ್ ಆಫ್ ದ ಬೆಸ್ಟ್. ಇವ್ರಿಗೆ ಯಾಕೆ ನಾವು ಉಗ್ರಗಾಮಿಗಳಂದ್ರೆ ನಾವು ಉಗ್ರಗಾಮಿ ಆಗ್ತೀವಿ, ಓಕೆ. ಇವ್ರಿಗೆ ಏನಾದರೂ ನಾವು ಕೆಟ್ಟದಾಗ ಅಂದರೆ ಬೇರೆ ಯಾರಿಗಾದರೂ ನಾವು ಬೈಬೋದು ಹಿಸ್ಟ್ರಿನಲ್ಲಿ, ಬಟ್ ಇವರನ್ನು ನಾವು ಬೈಯೋಕ್ಕೆ ಚಾನ್ಸೇ ಇಲ್ಲ, ಓಕೆ. ಯಾರನ್ನ? ಲಾಲ್ ಬಾಲ್ ಪಾಲ್ ಅವರಿಗೆ, ಓಕೆ, ಲಾಲ್ ಲಜಪತ್ ರಾಯ್ ಅವರಿಗೆ, ಹಾಗೆ ಬಾಲ್ ಗಂಗಾಧರ್ ತಿಲಕ್ ಅವರಿಗೆ, ಮತ್ತು ಬಿಪಿನ್ ಚಂದ್ರ ಪಾಲ್ ಅವರಿಗೆ, ಸರಿನಾ. ಇಂಪಾರ್ಟೆಂಟ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಬ್ರು ಬರ್ತಾರೆ ಇವ್ರ ಜೊತೆ, ಅರವಿಂದೋ ಘೋಷ್ ಅಂತ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿನೆಗರ್ನಲ್ಲಿ ಯಾವ ಆಮ್ಲ ಕಂಡು ಬರುತ್ತದೆ? ಇದು ಕೂಡ ಹೇಳಿಲ್ವಾ, ಇದು ಕೂಡ ರಿಪೀಟೆಡ್ ಆಗಿದೆ. ಸೊ ಮೇ ಬಿ ನಿನ್ನೆ ಮಾಡಿರೋ ಶಿಫ್ಟಲ್ಲಿ ಅಥವಾ ಮೊನ್ನೆ ಏನೇ ಶಿಫ್ಟ್ ಅನಾಲಿಸಿಸ್ ಮಾಡಿದ್ವಲ್ಲ ಅದರಲ್ಲಿ ಹೇಳಿದ್ದೀನಿ ಅನ್ಸುತ್ತೆ. ಇದು ವಿನೆಗರ್ದಲ್ಲಿ ಯಾವ ಆಮ್ಲ ಕಂಡು ಬರ್ತದೆ? ಅಸಿಟಿಕ್ ಆಮ್ಲ ಕಂಡು ಬರ್ತದೆ. ಇರುವೆ ಕಚ್ಚಿದಾಗ ಯಾವ ಆಮ್ಲ ಬಿಡುಗಡೆ ಆಗುತ್ತೆ? ಫಾರ್ಮಿಕ್ ಆಮ್ಲ ಬಿಡುಗಡೆ ಆಗುತ್ತೆ. ಗೋಧಿಯಲ್ಲಿ ಯಾವ ಆಮ್ಲ ಇರುತ್ತೆ? ಗ್ಲುಟಿಕ್ ಆಮ್ಲ ಇರುತ್ತೆ. ಮತ್ತು ಸೇಬಿನಲ್ಲಿ ಯಾವ ಆಮ್ಲ ಇರುತ್ತೆ? ಮಾಲಿಕ್ ಆಮ್ಲ ಇರುತ್ತೆ, ಸರಿನಾ. ಅದಾನಂತರ ನಿಂಬೆಯಲ್ಲಿ ಯಾವ ಆಮ್ಲ ಇರುತ್ತೆ? ಸಿಟ್ರಿಕ್ ಆಮ್ಲ ಇರುತ್ತೆ. ಮತ್ತು ಮೋಸಂಬಿಯಲ್ಲಿ ಯಾವ ಆಮ್ಲ ಇರುತ್ತೆ? ಸೇಮ್ ಸಿಟ್ರಿಕ್ ಆಮ್ಲ ಇರುತ್ತೆ. ಕಿತ್ತಳೆ ಹಣ್ಣಿನಲ್ಲಿ ಯಾವ ಆಮ್ಲ ಇರುತ್ತೆ? ಸೇಮ್ ಸಿಟ್ರಿಕ್ ಆಮ್ಲ ಇರುತ್ತೆ, ಸರಿನಾ. ಸೊ ಹಾಗೆ ನಿಮ್ಮ ಹುಣಸೆ ಹಣ್ಣು ತಿಂತಿರಲ್ವಾ, ಹುಂಚಿಕಾಯಿ, ಆ ಹುಂಚಿಕಾಯಿಯಲ್ಲಿ ಹುಣಸೆ ಹಣ್ಣಿನಲ್ಲಿ ನಿಮಗೆ ಯಾವ ಆಮ್ಲ ಸಿಗುತ್ತೆ ಅಂತ ಕೇಳಿದ್ರೆ ಟಾರ್ಟರಿಕ್ ಆಮ್ಲ ಸಿಗುತ್ತೆ, ಓಕೆ. ಯಾವುದು? ಟಾರ್ಟರಿಕ್, ಓಕೆ. ಟಾರ್ಟರಿಕ್ ಆಮ್ಲ ಸಿಗುತ್ತೆ. ಟಾಟಾ ಮೋಟರ್ಸ್ ಅಲ್ಲ, ಟಾರ್ಟರಿಕ್ ಅನ್ನೋ ಆಮ್ಲ ನಿಮಗೆ ಹುಂಚಿಕಾಯಲ್ಲಿ, ಹುಣಸೆ ಹಣ್ಣಿನಲ್ಲಿ ಕಂಡು ಬರುತ್ತೆ, ಸರಿನಾ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಮೊಸರಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಕೂಡ ಹೇಳಿದ್ದೀನಿ. ಮೊಸರು ಅಥವಾ ಹಾಲು, ಈ ಎಲ್ಲದರಲ್ಲೂ ಕೂಡ ನಿಮಗೆ ಲ್ಯಾಕ್ಟಿಕ್ ಆಮ್ಲ ಕಂಡು ಬರುತ್ತೆ, ಓಕೆ. ಯಾವುದು? ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟಿಕ್ ಆ್ಯಸಿಡ್, ಓಕೆ. ಈ ಲ್ಯಾಕ್ಟಿಕ್ ಆ್ಯಸಿಡು ಆಮ್ಲ ಕಂಡು ಬರುತ್ತೆ. ಹಾಗೆ ನಿಮ್ಮ ಈ ಹಾಲಿನಿಂದ ಹಾಲು ಮೊಸರಾಗೋದಕ್ಕೆ ಯಾವ ಬ್ಯಾಕ್ಟೀರಿಯಾ ಕಾರಣ ಅಂತ ಕೇಳ್ತಾನೆ? ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಅನ್ನೋದು ನಿಮಗೆ ಹಾಲಿನಿಂದ ಮೊಸರನ್ನಾಗಿ ಮಾಡ್ತದೆ. ಆ ಬ್ಯಾಕ್ಟೀರಿಯಾ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ, ಸರಿನಾ. ಇದೆಲ್ಲವೂ ಕೂಡ ನೆನ್ಪಿಟ್ಟುಕೊಳ್ಳಿ ನೀವು. ಕೇಳ್ತಾನೆ. ಹಾಗೆ ತಾಯಿಯ ಎದೆ ಹಾಲಿನಲ್ಲಿ ಯಾವ ಆಮ್ಲ ಕಂಡು ಬರ್ತದೆ ಅಂತ ಕೇಳ್ತಾನೆ. ಸೊ ಸೇಮ್ ಲ್ಯಾಕ್ಟಿಕ್ ಆ್ಯಸಿಡೇ ಕಂಡು ಬರ್ತದೆ, ಸರಿನಾ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಕಂಡು ಬರಲ್ಲ, ಲ್ಯಾಕ್ಟಿಕ್ ಆ್ಯಸಿಡ್ ಕಂಡು ಬರ್ತದೆ. ಎಲ್ಲಿ? ತಾಯಿಯ ಎದೆ ಹಾಲಿನಲ್ಲಿ, ಸರಿನಾ. ಸೊ ಪ್ರಾಣಿಯ ಎದೆ ಹಾಲಿನಲ್ಲಿ, ತಾಯಿಯ ಎದೆ ಹಾಲಿನಲ್ಲಿ ನಿಮಗೆ ಕಂಡು ಬರತಕ್ಕಂತಹ ಆಮ್ಲ ಯಾವುದು ಅಂತ ಕೇಳಿದ್ರೆ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಕಂಡು ಬರುತ್ತೆ, ನೆನಪಿಟ್ಕೊಳ್ಳಿ, ಸರಿನಾ. ಎಲ್ಲ ಹಾಲಿನಲ್ಲೂ ಕೂಡ ನಿಮಗೆ ಲ್ಯಾಕ್ಟಿಕ್ ಆ್ಯಸಿಡ್ ಕಂಡು ಬರ್ತದೆ, ಸರಿನಾ. ಆ್ಯಂಡ್ ದೆನ್ ಈ ವಿನೆಗರ್ನಲ್ಲಿ ಕಂಡುಬರ್ತಕ್ಕಂಥ ಈ ಎಸಿಟಿಕ್ ಆ್ಯಸಿಡ್ಗೆ ಇನ್ನೊಂದು ಹೆಸರಿನಿಂದ ಕೂಡ ಕರೀತಾರೆ. ಏನಂತ? ಎಥಿನೋಯಿಕ್ ಆ್ಯಸಿಡ್ ಅಂತ ಕರೀತಾರೆ, ಎಥೋನಿಕ್ ಆ್ಯಸಿಡ್ ಅಂತ ಕರೀತಾರೆ, ಸರಿನಾ. ಸೊ ಇದ್ರದ್ದು ಫಾರ್ಮುಲಾ ಕೇಳ್ಬೋದು ನಿಮಗೆ, CH3COOH ಅಂತ, ಓಕೆ. CH3COOH ಅನ್ನೋದು ಎಸಿಟಿಕ್ ಆ್ಯಸಿಡ್ದು ಒಂದು ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ ಇದನ್ನು, ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಕ್ಬರ್ನಾಮಾ ಪುಸ್ತಕದ ಮೊದಲ ವಿಭಾಗವು ಏನು ಹೇಳುತ್ತದೆ? ಈ ಅಕ್ಬರ್ನಾಮಾ ಅನ್ನುವ ಪುಸ್ತಕವನ್ನು, ಓಕೆ, ಅಕ್ಬರ್ನಾಮಾವನ್ನು ಪುಸ್ತಕ ಯಾರು ಬರ್ತಿದ್ದಾರೆ ಅಂದರೆ ಅಬುಲ್ ಫಜಲ್ ಅನ್ನೋರು ಬರ್ತಿದ್ದಾರೆ. ಸೊ ಈ ಪುಸ್ತಕದಲ್ಲಿ ಟೋಟಲಿ 3 ವಿಭಾಗ ಮಾಡಿದ್ದಾರೆ, ಸರಿನಾ. ಸೊ ಇವಾಗ ನಮ್ಮ ಕಂಪೇರ್ ಮಾಡೋದೇನು ಬೇಡ, ಓಕೆ, ಕಂಪೇರ್ ಮಾಡೋದೇನು ಬೇಡ. ಲೈಕ್ ಇವಾಗ ನಮ್ದು ಯಾವುದಾದ್ರು ಒಂದು ಬುಕ್ ತೊಗೊಂಡ್ರೆ 3 ಪಾರ್ಟ್ ಇರ್ತವೆ. ಲೈಕ್ ಇವಾಗ ನಿಮ್ಮ ಸೈನ್ಸ್ ಬುಕ್ ತೊಗೊಳ್ಳಿ, ಸರಿನಾ. ನಾನು ಬೇರೆ ಕಂಪೇರ್ ಏನೋ ಮಾಡೋಕ್ಕೆ ಹೋಗಿದೆ, ಬಟ್ ಅದು ಸರಿಯಾಗಿ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಇವಾಗ ಸೈನ್ಸ್ ಬುಕ್ ತೊಗೊಳ್ಳಿ. ಸೊ ಸೈನ್ಸಲ್ಲಿ ನಿಮಗೆ ಬಯಾಲಜಿ ಅಥವಾ ಇಲ್ಲ ಅಂತಂದರೆ ಇವಾಗ ಯಾರ್ದಾದ್ರೂ ಒಬ್ರದ್ದು ಕತೆ ತೊಗೊಂಡ್ರೆ ಅವ್ರದ್ದು ಬಾಲ್ಯದ ಜೀವನ ಮತ್ತು ಮಧ್ಯದ ಜೀವನ, ಅದಾನಂತರ ಅವ್ರದ್ದು ಮುಪ್ಪಿನ ಜೀವನ ಹೇಗೆ ತೊಗೋತೀವಲ್ವಾ. ಸೊ ಅದೇ ರೀತಿ ಇಲ್ಲಿಯೂ ಕೂಡ 3 ವಿಭಾಗಗಳನ್ನು ಮಾಡಿದ್ದಾನೆ. ಯಾರು? ಈ ಅಬುಲ್ ಫಜಲ್, ಸರಿನಾ. ಸೊ ಅಬುಲ್ ಫಜಲ್ ಏನು ಮಾಡಿದ್ದಾನೆ? ಅಕ್ಬರ್ನಾಮಾ ಬರೆದಿದ್ದಾನೆ. ಅಕ್ಬರ್ನಾಮಾ ಬರೆದು ಅದನ್ನು 3 ವಿಭಾಗಗಳನ್ನಾಗಿ ಮಾಡಿದ್ದಾನೆ, ಸರಿನಾ. ಆ 3 ವಿಭಾಗಗಳಲ್ಲಿ ಮೊದಲನೇ ವಿಭಾಗ ಏನು ಹೇಳ್ತದೆ ಅಂತ ಕೇಳಿದ್ದಾನೆ, ಸರಿನಾ. ಸೊ ಇದನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೇಳಿದ್ರೆ ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ, ಓಕೆ. ಯಾವುದನ್ನು? ಪರ್ಷಿಯನ್ ಭಾಷೆಯಲ್ಲಿ ಬರೆಯಲಾಗಿದೆ. ಯಾವುದನ್ನು? ಅಕ್ಬರ್ನಾಮಾವನ್ನು. ಅಕ್ಬರ್ನಾಮಾ ಬರೆದದ್ದು ಅಕ್ಬರ್ ಅಲ್ಲ, ಅಕ್ಬರ್ನ ಆಸ್ಥಾನದಲ್ಲಿ ಇರ್ತಕ್ಕಂತಹ ಅಬುಲ್ ಫಜಲ್ ಬರೆದಿದ್ದಾನೆ, ಸರಿನಾ. ಸೊ ಪುಸ್ತಕದ ಮೊದಲ ಸಂಪುಟವು ಅಕ್ಬರ್ನ ಜನನ, ತೈಮೂರ್ ಕುಟುಂಬದ ಇತಿಹಾಸ ಮತ್ತು ಬಾಬರ್, ಹುಮಾಯೂನ್ ಮತ್ತು ದೆಹಲಿಯ ಸೂರಿ ಸುಲ್ತಾನರ ಆಳ್ವಿಕೆಗೆ ಸಂಬಂಧಿಸಿದೆ, ಸರಿನಾ. ಸೊ ಅಕ್ಬರ್ನ ಜನನ, ತೈಮೂರ್ ಕುಟುಂಬದ ಇತಿಹಾಸ, ಸರಿನಾ. ಇವೆಲ್ಲವೂ ಕೂಡ ಸಂಬಂಧಿಸಿದ ಯಾವಾಗ ಅಂದರೆ ಯಾವ ವಿಭಾಗಕ್ಕೆ ಅಂದರೆ ಮೊದಲ ವಿಭಾಗಕ್ಕೆ, ನೆನಪಿರಲಿ ಇದು ನಿಮಗೆ. ಹಾಗೆ ಎರಡನೇ ವಿಭಾಗ ಏನು ಹೇಳ್ತದೆ ನಿಮಗೆ? ಎರಡನೇ ಸಂಪುಟ 1602ರವರೆಗಿನ ಅಕ್ಬರ್ನ ಆಳ್ವಿಕೆಯ ವಿವರವಾದ ಇತಿಹಾಸವನ್ನು ವಿವರಿಸುತ್ತದೆ. ಮೀನ್ಸ್ 1556ರಿಂದ
1556ರಿಂದ ಏನು 1602ರವರೆಗೆ ಆಳ್ವಿಕೆ ಮಾಡ್ತಾರಲ್ವಾ ಯಾರು, ಅಕ್ಬರ್, ಅವರ ಆಳ್ವಿಕೆ ಇತಿಹಾಸವನ್ನು ಒದಗಿಸ್ತದೆ ಯಾವುದು, 2ನೇ ಸಂಪುಟ, ಸರಿನಾ. ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಬೈರಾಮ್ ಖಾನ್ ಮತ್ತು ಅಕ್ಬರ್ ಹೇಮು ವಿರುದ್ಧ 2ನೇ ಪಾಣಿಪತ್ ಕದನವನ್ನು ಹೇಗೆ ಗೆದ್ದರು ಎಂಬುದರ ಮೇಲೆ ಬೆಳಕು ಚೆಲ್ಲುತ್ತದೆ ಯಾವುದು, 2ನೇ ಸಂಪುಟ, ಸರಿನಾ. 2ನೇ ಸಂಪುಟ ಹೇಳ್ತಾ ಇದ್ದೀನಿ, 2ನೇ ಸಂಪುಟ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ 3ನೇ ಸಂಪುಟ ಇದರ ಬಗ್ಗೆ ಹೇಳ್ತದೆ, ಆಡಳಿತ ವ್ಯವಸ್ಥೆಯನ್ನು ವಿವರಿಸುತ್ತದೆ. ಇದು ಅಕ್ಬರ್ನ ಮನೆ, ಸೈನ್ಯ, ಆದಾಯ, ಮೊಘಲ ಸಾಮ್ರಾಜ್ಯದ ಭೌಗೋಳಿಕತೆಯ ಬಗ್ಗೆ ವಿವರಿಸುತ್ತದೆ, ಸರಿನಾ. ಮೊದಲನೇದರಲ್ಲಿ ಜನನ, ಅವ್ರ ಕುಟುಂಬದು, ಅವ್ರ ಫ್ಯಾಮಿಲಿ, ಖಾನ್ದಾನ್ ಎಲ್ಲ ರಿಲೇಟೆಡ್ ಹೇಳಿದ್ರು, ಸರಿನಾ. ಸೊ ಹಾಗೆ ಎರಡನೇದು ಇವನು ಏನು ಮಾಡ್ದ, ಈ ರಾಜ ಏನು ಮಾಡ್ದ, ಏನು ಕುಟುಂಬದ ಆಸ್ತಿಯಿಂದನೇ ಬದುಕದ್ನ, ಮುಂದೆ ಇವನಾದರೂ ಏನಾದರೂ ಗಳಿಸಿದ್ನ, ಇದೆಲ್ಲ ಹೇಳಿದ್ರು, ಸರಿನಾ. ಸೊ ಹಾಗೆ 3ನೇ ಸಂಪುಟ ಏನು ಹೇಳ್ತು, ಎಲ್ಲ ಗಳಿಸ್ದ ಮಾಡ್ದೆ, ಏನೇನಿತ್ತು, ಹೆಂಗಿತ್ತು ಅಂತ ಹೇಳ್ತದೆ 3ನೇ ಸಂಪುಟ, ಸರಿನಾ. ಸೊ ಟೋಟಲಿ 3 ಸಂಪುಟ ಇದೆ. ಇದು KS ಅಲ್ಲಿ ಏನೋ ಕೇಳಿರ್ಬೋದು ಅನ್ಸುತ್ತೆ, ಎಕ್ಸಾಕ್ಟಾಗಿ ಯಾವ ಕ್ವಶನ್ ಪೇಪರ್ ಅಂತ ಗೊತ್ತಿಲ್ಲ, ಬಟ್ ಕೇಳಿದ್ದಾನೆ. ಈ ಅಕ್ಬರ್ ನಾಮವನ್ನು ಈ ಅಬುಲ್ ಫಜಲ್ ಎಷ್ಟು ವರ್ಷ ಬರೆದಿದ್ದಾನೆ ಅಂತ ಕೇಳಿದ್ದಾನೆ. 7 ವರ್ಷ ಕುಂತು ಬರೆದಿದ್ದಾನೆ ಅಣ್ಣ ಬಾಂಡಿವ, ಓಕೆ, ಯಾರು, ಅಬುಲ್ ಫಜಲ್, ಸರಿನಾ. ಸೊ 7 ವರ್ಷ ಕುಂತು ಅಕ್ಬರ್ ನಾಮವನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಯಾರು, ಅಬುಲ್ ಫಜಲ್ ಅನ್ನೋರು, ಸರಿನಾ. ಸೊ ಹಾಗೆ ಈ ಅಕ್ಬರ್ ನಾಮ ಬರೆದ್ರು. ಹಾಗೆ ಹುಮಾಯೂನ್ ನಾಮ ಕೇಳ್ಬೋದಲ್ವಾ ನಿಮಗೆ. ಈ ಹುಮಾಯೂನ್ ನಾಮ ಅಂತ, ಹುಮಾಯೂನ್ ಯಾರು, ಅಕ್ಬರ್ನ ತಂದೆ, ಸರಿನಾ. ಸೊ ಅಕ್ಬರ್ನ ಹೆತ್ತ ತಂದೆ ಯಾರು, ಹುಮಾಯೂನ್. ಈ ಹುಮಾಯೂನ್ ನಾಮ ಅಂತ ಒಂದು ಬುಕ್ ಬರುತ್ತೆ ನಿಮಗೆ. ಆ ಹುಮಾಯೂನ್ ನಾಮ ಬರೆದವರು ಯಾರು, ಏನಿಲ್ಲ, ಅಕ್ಬರ್ನ ಅತ್ತಿ ಅಂದರೆ ಯಾರು, ಹುಮಾಯೂನ್ನ ತಂಗಿ, ಓಕೆ. ಈ ಹುಮಾಯೂನ್ನ ತಂಗಿ ಆದಂತಹ ಗುಲ್ಬದನ್ ಬೇಗಂ ಏನು ಮಾಡ್ತಾರೆ ಅಂದರೆ ಹುಮಾಯೂನ್ ನಾಮ ಅನ್ನುವ ಬರೀತಾರೆ, ಓಕೆ. ಹುಮಾಯೂನ್ ನಾಮ ಎನ್ನುವ ಪುಸ್ತಕವನ್ನು ಬರೀತಾರೆ. ಯಾಕೆ ಅಕ್ಬರ್ನ ಅತ್ತಿ ಅಂತ ನಾನು ಹೇಳಿದೆ ಅಂದರೆ, ಇವಾಗ ಹುಮಾಯೂನ್ನ ಮಗ ಅಕ್ಬರ್, ಸರಿನಾ. ಸೊ ಹಾಗೆ ಹುಮಾಯೂನ್ನ ತಂಗಿ ಗುಲ್ಬದನ್ ಬೇಗಂ, ಮತ್ತು ಅತ್ತಿನೇ ಆಗಬೇಕಲ್ವಾ ವರಸೆಯಲ್ಲಿ, ಸರಿಯಾ. ಸೊ ಅದಕ್ಕೆ ಯಾಕೆ ಇನ್ನೊಂದು ಹೇಗೆ ಅಂದರೆ, ಈ ಅಕ್ಬರ್ನೇ ಹೇಳ್ತಾನೆ ಗುಲ್ಬದನ್ ಬೇಗಂ ಅವರಿಗೆ, ಸರಿನಾ, ಅತ್ತಿ ಏನಿಲ್ಲ, ನಮ್ಮಪ್ಪ ಕಷ್ಟಪಟ್ಟು 2 ಸರಿ ದಿಲ್ಲಿ ಸಿಂಹಾಸನ ಏರ್ದ, ಏನು ಲಕ್ಕಿ ಅಂತೇಳಿ ಹೆಸರಿಟ್ಕೊಂಡ, ಅದೃಷ್ಟ ಅಂತ ಹೆಸರಿಟ್ಕೊಂಡು ಬಂದ ಹುಮಾಯೂನ್ ಅಂಥೇಳಿ, ಆದ್ರೆ ದುರಾದೃಷ್ಟದಿಂದನೇ ಬದುಕಿ ದುರಾದೃಷ್ಟದಿಂದನೇ ಸತ್ತು ಹೋದ. ಅವ್ನ ಇತಿಹಾಸ ಮುಂದಿನವ್ರು ಓದಲಿ ಬರೆದು ಬಿಡುವ ಅಂತ ಕೇಳ್ದ. ಸೊ ಅವಾಗ ಗುಲ್ಬದನ್ ಬೇಗಂ ಏನು ಮಾಡ್ತಾರೆ, ಆಯ್ತು ತಗೋ ಅಳ್ಯ ಅಂತ ಬರೆದು ಬಿಡ್ತಾರೆ, ಯಾವುದು, ಹುಮಾಯೂನ್ ನಾಮವನ್ನು, ಸರಿನಾ. ಸೊ ಹೀಗೆ ಏನಾದರೂ ನೆನ್ಪಿಟ್ಕೊಳ್ರಿ, ಒಟ್ಟು ನೆನ್ಪಿಟ್ಕೋಬೇಕು, ಆನ್ಸರ್ ಆಗಬೇಕಷ್ಟೇ, ಸರಿನಾ. ಸೊ ಇದು ನೆನಪಿರಿ ನಿಮಗೆ. ಹುಮಾಯೂನ್ ನಾಮ ಅವ್ರನ್ನೇ ಬರೆದಿಲ್ಲ, ಹುಮಾಯೂನ್ ಬರೆದಿಲ್ಲ, ಅಕ್ಬರ್ ನಾಮ ಅಕ್ಬರೇ ಬರೆದಿಲ್ಲ, ಸರಿನಾ. ಸೊ ಅದಾದ ನೆಕ್ಸ್ಟ್ ನಿಮಗೆ ಯಾವ್ದು ಬರುತ್ತೆ ಅಂದರೆ ಬಾಬರ್ ನಾಮ ಅಂತ ಬರುತ್ತೆ. ಇದು ಮೊದಲೇ ಬಂದಿರ್ತದೆ, ಓಕೆ. ಬಾಬರ್ ನಾಮ, ಈ ಬಾಬರ್ ನಾಮ ಏನಿದೆ ಅಲ್ವಾ, ಇದು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ತಾನೆ, ಸ್ಪೆಷಲಿ ತುರ್ಕಿಶ್ ಭಾಷೆಯಲ್ಲಿದೆ, ಓಕೆ. ತುರ್ಕಿ ಏನು ತುರ್ಸ್ಕೊಳ್ಳೋದಲ್ಲ, ತುರ್ಕಿ ಭಾಷೆಯಲ್ಲಿ ಇರೋದು ಯಾವುದು ಅಂದರೆ ನಿಮಗೆ ಬಾಬರ್ ನಾಮ ಕಂಡು ಬರ್ತದೆ. ಈ ಬಾಬರ್ ನಾಮವನ್ನು ಸ್ವತಃ ಅವನೇ ಬರೆದಿದ್ದಾನೆ, ಯಾರು, ಬಾಬರ್, ಸರಿನಾ. ಸೊ ಬಾಬರು ಸ್ವತಃ ತಾನೇ ಬರೆದಿದ್ದಾನೆ. ಇದೇ ಬಾಬರ್ ನಾಮದಲ್ಲಿ ಬಾಬರ್ ಏನು ಉಲ್ಲೇಖಿಸ್ತಾನೆ ಅಂದರೆ, ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತ, ಎಷ್ಟು ಸೈನ್ಯ ಭರಿತವಾಗಿತ್ತು ಅಂದರೆ, ಏನಾದರೂ ಬಾಬರ್ ಸುಮ್ಮನೆ ಬಂದಿದ್ರು ಅಂದರೂ ಕೂಡ ಇವ್ರು ಬರೀ ತುಳು ಸಾಯಿಸ್ತಿದ್ರಂತೆ, ಯಾರು, ವಿಜಯನಗರ. ಅಷ್ಟು ಸೈನ್ಯ ಹೊಂದಿತ್ತಂತೆ ವಿಜಯನಗರ. ಸೊ ಅದಕ್ಕೆ ಅವನು ಕನಸಿನಲ್ಲಿ ಯೋಚನೆ ಮಾಡಿರಲಿಲ್ಲ, ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಇಲ್ಲಿ ಬಂದು ದಾಳಿ ಮಾಡಬೇಕು ಅಂತ, ಓಕೆ. ಸೊ ಅವನೇ ಸ್ವತಃ ಬರೆದಿದ್ದಾನೆ, ಬೇಕಾದರೆ ಒಂದ್ಸರಿ ನೋಡ್ಕೊಳ್ಳಿ, ಓಕೆ, ನಿಮ್ಗೆ ಎಲ್ಲಿಯಾದರೂ ಬುಕ್ ಸಿಕ್ತು ಅಂದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಪ್ರತಿ ಸಮ್ಮೇಳನಕ್ಕೆ ಅಧ್ಯಕ್ಷರು ಇರ್ತಾರೆ ಅಂತ ಹೇಳಿದ್ದೆ ನಿಮಗೆ. ಸೊ ಹಾಗೆ ಇದು ಮೊದಲು ಸ್ಟಾರ್ಟ್ ಆಗಿದೆ ಅವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಓಕೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟರಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ 1885ರಲ್ಲಿ ಸ್ಟಾರ್ಟ್ ಆಗಿದೆ, ಸರಿನಾ. ಸೊ ಇದರ ಮೊದಲ ಅಧಿವೇಶನ ಎಲ್ಲಿ ನಡೀತು ಅಂತ ಕೇಳಿದ್ರೆ, ಮುಂಬೈಯಲ್ಲಿ ಇದರ ಮೊದಲ ಅಧಿವೇಶನ ನಡೀತದೆ, ಓಕೆ. ಮುಂಬೈನ ತೇಜ್ಪಾಲ್ ಸಂಸ್ಕೃತ ಆವರಣದಲ್ಲಿ ಇದರ ಮೊದಲ ಅಧಿವೇಶನ ನಡೀತದೆ. ಮುಂಬೈನ ತೇಜ್ಪಾಲ್ ಸಂಸ್ಕೃತ ಆವರಣದಲ್ಲಿ ಇದರ ಮೊದಲ ಅಧಿವೇಶನ ನಡೀತದೆ, ನೆನ್ಪಿಟ್ಕೊಳ್ಳಿ, ಓಕೆ. ಮುಂಬೈನಲ್ಲಿ, ಪುಣೆಯಲ್ಲಿ ನಡೆಸಬೇಕು ಅಂತ ಉದ್ದೇಶ ಮಾಡಿದ್ರು. ಸೊ ಅವಾಗ ಏನೋ ಪ್ಲೇಗೋ ಅದು ಇದು ಏನೋ ಇಶ್ಯೂ ಆಗಿ ಏನು ಮಾಡ್ತಾರೆ ಅಂದರೆ ಮುಂಬೈಯಲ್ಲಿ ನಡೆಸ್ತಾರೆ, ಸರಿನಾ. ಪುಣೆಯಲ್ಲಿ ನಡೆಸಬೇಕಾಗಿತ್ತು, ಬಟ್ ಇದನ್ನು ಎಲ್ಲಿ ನಡೆಸ್ತಾರೆ ಅಂದರೆ ಮುಂಬೈಯಲ್ಲಿ ನಡೆಸ್ತಾರೆ, ಸರಿಯಾ. ಸೊ ಹಾಗೆ ಇದು ಮೊದಲ ಅಧಿವೇಶನ ಮುಂಬೈಯಲ್ಲಿ ನಡೀತು, ಮೀನ್ಸ್ ಬಾಂಬೆ, ಸರಿನಾ. ಮುಂಬೈ ಆವಾಗಿನ ಬಾಂಬೆ, ಈಗಿನ ಮುಂಬೈ, ಸರಿನಾ. ಸೊ ಅದನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಥಾಪನೆ ಮಾಡಿದವರು ಯಾರು ಅಂದರೆ A.O. ಹ್ಯೂಮ್ ಅಂತ ಬರ್ತಾರೆ, ಮೀನ್ಸ್ ಅಲನ್ ಆಕ್ಟಿವಿಯನ್ ಹ್ಯೂಮ್ ಅಂತ, ಓಕೆ. A.O. ಹ್ಯೂಮ್ ಅಂತ ಇವ್ರಿಗೆ ಶಾರ್ಟ್ಕಟ್ ಕರಿತೀವಿ, ಸರಿನಾ. ಸೊ ಈ A.O. ಹ್ಯೂಮ್ ಅನ್ನೋರು ಸ್ಥಾಪನೆ ಮಾಡ್ತಾರೆ ಯಾವುದನ್ನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ, ಸರಿಯಾ. ಇದು ನೆನಪಿರಲಿ ನಿಮಗೆ. ಹಾಗೆ ಇದರ ಮೊದಲ ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ ನಿಮಗೆ, ಓಕೆ. ಇದರ ಮೊದಲ ಅಧ್ಯಕ್ಷ ಯಾರು ಅಂದರೆ ನಿಮಗೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ W.C. ಬ್ಯಾನರ್ಜಿ ಅನ್ನೋರು ಇದರ ಮೊದಲ ಅಧ್ಯಕ್ಷರಾಗಿದ್ದಾರೆ, ಸರಿನಾ. ಹಾಗೆ ಇದರ ಮೊದಲ ಕಾರ್ಯದರ್ಶಿ ಯಾರು, ಸೇಮ್ A.O. ಹ್ಯೂಮ್, ಓಕೆ. ಈ A.O. ಹ್ಯೂಮ್ ಇದಾರಲ್ವ, ಇವರು ಮೊದಲ ಕಾರ್ಯದರ್ಶಿ, ಓಕೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ಅದರ ಮೊದಲ ಅಧ್ಯಕ್ಷರೇ ಯಾರು ಅಂತ ಕೇಳಿದ್ರೆ ನಿಮಗೆ W.C. ಬ್ಯಾನರ್ಜಿ. ಬಟ್ ಅದರದ್ದು ಮೊದಲ ಕಾರ್ಯದರ್ಶಿ ಅಂತ ಕೇಳಿದ್ರೆ ನಿಮಗೆ A.O. ಹ್ಯೂಮ್ ಅಂತ ಬರ್ತಾರೆ, ಓಕೆ. ಕನ್ಫ್ಯೂಷನ್ ಆಗೋದು ಬೇಡ, ನೆನ್ಪಿಟ್ಕೊಳ್ಳಿ. ಹಾಗೆ ಮೊದಲ ಅಧಿವೇಶನದಲ್ಲಿ ಎಷ್ಟು ಜನ ಇದ್ರಪ್ಪ, 72 ಜನ, ಸರಿನಾ.
ಸೊ ಯಾವುದೇ ಆಗಿರಲಿ ಮೊದಲು ಚಿಕ್ಕದಾಗೆ ಇರ್ತದೆ ರೀ. ಓಕೆ, ಇವಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಷ್ಟು ದೊಡ್ಡದಾಗಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಇದೆ ಅಲ್ವಾ. ನಾನು ಕಾಂಗ್ರೆಸ್ ಅಭಿಮಾನಿಯೂ ಕೂಡ ಅಲ್ಲ, ನಾನು ಕಾಂಗ್ರೆಸ್ ವೋಟ್ ಕೂಡ ಹಾಕಿಲ್ಲ, ಇವನ್ BJP ಕೂಡ ನಾನು ಸ್ಟಿಲ್ ವೋಟ್ ಹಾಕಿಲ್ಲ. ಓಕೆ, ನಾನು ನೋಟಕ್ಕೆ ಹಾಕಿರೋದು. ಬಟ್ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಬೆಳೆಯುವಾಗ ಚಿಕ್ಕದಾಗೆ ಬೆಳೆದಿರ್ತದೆ. ಓಕೆ, ಮುಂದೆ ಅದು ಬೆಳೆಸ್ಕೊಂತ ಹೋದರೆ ಆಲದ ಮರವಾಗಿ ನಿಲ್ತದೆ. ಓಕೆ, ಸೊ ಅದಕ್ಕೆ ಇವೆಲ್ಲವೂ ಕೂಡ ಒಂದು ರೀತಿ ಇನ್ಸ್ಪಿರೇಷನ್ ತೊಗೋಬೇಕು. ಓಕೆ, ಅವ್ರು ಮಾಡೋದೇನು ಬೇಡ, ಬಟ್ ಇವೆಲ್ಲ ನೋಡಿ 72 ಜನದಿಂದ ಸ್ಟಾರ್ಟ್ ಆಗಿದೆ. ಬಟ್ ಇವಾಗ ನಿಮಗೆ ಒಂದು ಊರಲ್ಲೇ ಸಿಗ್ಬಹುದೇನೋ ಈ ಪಕ್ಷಕ್ಕೆ ಸಂಬಂಧಿಸಿದ ಒಂದು 72 ಜನ ಕಾರ್ಯಕರ್ತರು. ಓಕೆ, ಸೊ ಹಾಗೆ ಯಾವುದೇ ಸ್ಟಾರ್ಟ್ ಆಗೋದು ಕೂಡ ಚಿಕ್ಕದಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಳೀತಾ ಬೆಳೀತಾ ಅಲ್ಲಿ ನಮಗೆ ಯೋಗ್ಯತೆ ಇತ್ತು ಅಂತಂದರೆ ಆ ದೇವರು ಕೊಡ್ತಾನೆ. ಓಕೆ, ಸೊ ಅಲ್ಲಿ ಜಾಸ್ತಿ ಬಂದು ಬರ್ತದೆ. ಇಲ್ಲಾಂದರೆ ನಮ್ಮ ಪರಿಶ್ರಮ ಕೂಡ ನಾವು ಹಾಕಿ ದೇವ್ರ ಹತ್ರ ಕೇಳ್ಕೊಂಡ್ವಿ ಅಂದರೆ ಕೂಡ ಮುಂದೆ ಹೆಚ್ಚಾಗಬಹುದೇನೋ. ಓಕೆ, ಸೊ ಇದನ್ನು ನೆನಪಿರಲಿ ನಿಮಗೆಲ್ಲವೂ ಕೂಡ. ಸೊ ಹಾಗೆ ಇದನ್ನು ಸ್ಥಾಪನೆ ಆದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು 1885ರಲ್ಲಿ ಸ್ಥಾಪನೆ ಆದಾಗ ವೈಸ್ರಾಯ್ ಯಾರಿದ್ರು? ಆಲ್ರೆಡಿ 1858ರಲ್ಲಿ ಭಾರತ ಗವರ್ನರ್ ಜನರಲ್ ಹೋಗಿ ಭಾರತ ವೈಸ್ರಾಯ್ ಆಗಿದ್ದ. ಸೊ ಅದಕ್ಕೆ ನಾವು ವೈಸ್ರಾಯ್ ಅಂತಲೇ ಕರಿಬೇಕಾಗುತ್ತೆ. ಹಾಲ್ ರಿಪೀಟ್ ಇದ್ರೆ ನಿಮಗಿದ್ರೆ ತಲೆನಲ್ಲಿ ತೆರಿತಾ ಇದ್ದೀನಿ, ಸರಿನಾ? ಸೊ ಆ ವೈಸ್ರಾಯ್ ಯಾರಾಗಿದ್ರು? ಲಾರ್ಡ್ ಡಫರಿನ್ ಆಗಿದ್ದ. ಓಕೆ, ಲಾರ್ಡ್ ಡಫರಿನ್ ಆಗಿದ್ದ. ಸೊ ಇದೇ ಲಾರ್ಡ್ ಡಫರಿನ್ ಏನು ಹೇಳ್ತಾನೆ ಅಂದರೆ, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಅಲ್ವಾ, ಇದೊಂದು ಕೊಳಕು ವಸ್ತು ಅಂತ ಹೇಳ್ತಾನೆ. ಸೊ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಕೊಳಕು ವಸ್ತು ಅಂತ ಹೇಳಿದವರು ಯಾರು ಅಂತ ಕೇಳ್ತಾರೆ ನಿಮಗೆ. ಸೊ ಏನಿಲ್ಲ, ಅವಾಗ ಲಾರ್ಡ್ ಡಫರಿನ್ ಅಂತ ಹೇಳಬೇಕು. ಓಕೆ, ಸೊ ಸಿಂಪಲ್ಲಿ. ಸೊ ಇನ್ನೊಂದು ಏನಂದರೆ, ನಿಮಗೆ ಕೆಳಗಿನ ಯಾವ ಸಂಸ್ಥೆಯು ಸಾರಥಿ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಈ ಸಾರಥಿ ಅನ್ನುವ ಮೊಬೈಲ್ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಸೆಬಿ. ಓಕೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಬರ್ತದೆ ನಿಮಗೆ. ಓಕೆ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಫುಲ್ ಫಾರ್ಮ್ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. ಹಾಗೆ ಇದು ಸ್ಟಾರ್ಟ್ ಆಗಿದೆ ಯಾವಾಗ ಅಂತ ಕೇಳ್ತಾನೆ ನಿಮಗೆ, 1988ರಲ್ಲಿ ಸ್ಟಾರ್ಟ್ ಆಗುತ್ತೆ. ಸರ್ ತಪ್ಪಾಗಿ ಹೇಳ್ತಿದ್ರೆ 1992 ಅದು, ಸರಿನಾ? ಸರ್ ನಾನು ತಪ್ಪಾಗಿ ಹೇಳ್ತಾ ಇಲ್ಲ. ಏನು ಅಂದರೆ 1988ರಲ್ಲಿ ಅದು ಸ್ಥಾಪನೆ ಆಗುತ್ತೆ. ಬಟ್ ಅದಕ್ಕೆ ಶಾಸನಬದ್ಧ ಸ್ಥಾನಮಾನ ಸಿಕ್ಕಿರೋದು 1992ರಲ್ಲಿ. 2 ಇಸ್ವಿಗಳು ಇಂಪಾರ್ಟೆಂಟ್ ಇದಾವೆ, 2 ಇಸ್ವಿಗಳು ನೆನ್ಪಿಟ್ಕೊಳ್ಳಿ ನೀವು, ಸರಿನಾ? ಹಾಗೆ ಈ ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ. ರೀಸೆಂಟಾಗಿ ಹೋದ್ರಲ್ವಾ ಯಾರು? ಮಾಧವಿಪುರಿ ಬುಚ್. ಓಕೆ, ಮಾಧವಿಪುರಿ ಬುಚ್. ಈ ಮಾಧವಿಪುರಿ ಬುಚ್ ಮೇಲೆ ಏನೇನಲ್ಲ ಇದ್ದಿದ್ದೇ ಇದ್ರೇನೋ ಇದು ಹಾಕಿದ್ರು, ಅವ್ರ ಮೇಲೆ ಕೇಸ್ಗಳೆಲ್ಲ ಹಾಕಿದ್ರು. ಅದಾದ ನಂತರ ಅವ್ರ ಮೇಲೆ ಅಪವಾದ ಮಾಡಿದ್ರು. ಯಾರು ಅಂದರೆ ಅಮೇರಿಕಾದ ಒಂದು ಸಂಸ್ಥೆ ಬರ್ತದೆ. ಓಕೆ, ಆ ಸಂಸ್ಥೆ ಮಾಡಿದ ನಂತರ ಇವ್ರಿಗೆ ಹೇಗೆ ನೀಟಾಗಿ ಅವ್ರ ಸ್ಥಾನದಿಂದ ಹೋದರು. ಇವಾಗ ಬೇರೆಯವ್ರು ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಹೇಳ್ಬೋದಾ? ಕಾಂತ ಪಾಂಡೆ. ಯಾವ ಕಾಂತ ಪಾಂಡೆ ಹೇಳಿ? ಒಂದು 2 ಡೇಸ್ ಬ್ಯಾಕ್ ಅವರು ನೇಮಕ ಆಗಿದ್ದಾರೆ. ಮೀನ್ಸ್ ಸೆಬಿಗೆ ನೂತನವಾಗಿ ನೇಮಕ ಆಗಿದ್ದಾರೆ. ಅವ್ರು ನಿಮ್ಮ RRB D ಗ್ರೂಪ್ ಎಕ್ಸಾಮಲ್ಲಿ ಬರ್ಬೋದು ನೋಡಿ. ಮ್ಯಾಕ್ಸಿಮಮ್ ಒಂದು 99% ಹೇಳ್ತೀನಿ, 99% ಆ ಕ್ವಶನ್ ಬರುತ್ತೆ ನಿಮಗೆ ಪಾಂಡೆ ಬಗ್ಗೆ. ಓಕೆ, ಸೆಬಿಯ ಪ್ರಸ್ತುತ ಮುಖ್ಯಸ್ಥರ ಬಗ್ಗೆ ಅಥವಾ ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷೆಯ ಬಗ್ಗೆ ಆದರೂ ಕೇಳ್ಬೋದು ನಿಮಗೆ. ಯಾರು? ಮಾಧವಿಪುರಿ ಬುಚ್, ಸರಿನಾ? ಇದು ನೆನಪಿರಲಿ ನಿಮಗೆ. ಎಷ್ಟರಲ್ಲಿ ಸ್ಥಾಪನೆ ಆಗಿದ್ದು? 1988ರಲ್ಲಿ ಸ್ಥಾಪನೆ ಆಗಿದೆ. ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ಸಿಕ್ಕಿರೋದು 1992ರಲ್ಲಿ, ಸರಿನಾ? ಸೊ ಹಾಗೆ ಈ ಸಾರಥಿ ಅನ್ನುವ ಮೊಬೈಲ್ ಅಪ್ಲಿಕೇಶನನ್ನು ಯಾವಾಗ ತಂದಿದ್ದಾರೆ ಇವರು ಅಂದರೆ 2022ರಲ್ಲಿ ತಂದಿದ್ದಾರೆ, ಸರಿನಾ? ಸೊ ಇದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ ನೀವು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಂಕಾರೇಶ್ವರ ಅಣೆಕಟ್ಟು ಯಾವ ನದಿಯ ಮೇಲಿದೆ? ನದಿಯ ಮೇಲೆ. ಓಕೆ, ನದಿಗಳ ಮೇಲೆ ಮತ್ತು ನಿಮಗೆ ಅಣೆಕಟ್ಟಿನ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳೋದು ಸ್ವಲ್ಪ ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ, ಈ ಓಂಕಾರೇಶ್ವರ ಅಣೆಕಟ್ಟು ಏನಿದೆ ಅಲ್ವಾ, ಇದು ನರ್ಮದಾ ನದಿಯ ಮೇಲೆ ಕಟ್ಟಲಾಗಿದೆ. ಓಕೆ, ನರ್ಮದಾ ನದಿಯ ಮೇಲೆ ನಿಮಗೆ ಓಂಕಾರೇಶ್ವರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಹಾಗೆ ನಿಮಗೆ ಇನ್ನೊಂದು ಅಣೆಕಟ್ಟು ಬರ್ತದೆ ಇಲ್ಲೇ, ಯಾವುದು? ಸರ್ದಾರ್ ಸರೋವರ ಅಣೆಕಟ್ಟು ಅಂತ. ಆ ಸರ್ದಾರ್ ಸರೋವರ ಅಣೆಕಟ್ಟು ಕಟ್ಟಿರೋದು ಕೂಡ ನಿಮಗೆ ಇದೇ ನರ್ಮದಾ ನದಿಯ ಮೇಲೆ, ಸರಿನಾ? 2 ಅಣೆಕಟ್ಟುಗಳು, 2 ಡ್ಯಾಮ್ಗಳು ನಿಮ್ಗೆ ಕಂಡು ಬರೋದು ಎಲ್ಲಿ ಅಂದರೆ ನರ್ಮದಾ ನದಿಯ ಮೇಲೇ, ಸರಿನಾ? ಇವು ನೆನಪಿರಲಿ ನಿಮಗೆ. ಹಾಗೆ ರಾಣಾ ಪ್ರತಾಪ್ ಸಾಗರ ಮತ್ತು ಗಾಂಧಿ ಸಾಗರ ಇವೆರಡೂ ಕೂಡ ನಿಮಗೆ ಅಣೆಕಟ್ಟುಗಳು ಯಾವ ನದಿಯ ಮೇಲ್ಗಡೆ ಕಂಡು ಬರ್ತಾವೆ ಅಂತ ಕೇಳ್ತಾನೆ. ಓಕೆ, ಯಾವುದು? ಒಂದು ರಾಣಾ ಪ್ರತಾಪ್ ಸಾಗರ, ಇನ್ನೊಂದು ಗಾಂಧಿ ಸಾಗರ, ಅದಾನಂತರ ಜವಾಹರ್ ಸಾಗರ ಅಂತ ಬರುತ್ತೆ. ಓಕೆ, ಈ 3 ಸಾಗರಗಳು ಯಾವ ನದಿ ಮೇಲೆ ಕಂಡು ಬರ್ತವೆ ಅಂದರೆ ಚಂಬಲ್. ಓಕೆ, ಚಂಬಲ್. ಓಕೆ, ಈ ಚಂಬಲ್ ನದಿಯ ಮೇಲೆ ಕಂಡು ಬರ್ತವೆ. ಯಾವುವು? ಈ 3 ಅಣೆಕಟ್ಟುಗಳು ನಿಮಗೆ ಚಂಬಲ್ ನದಿಯ ಮೇಲೆ ಕಂಡು ಬರ್ತದೆ, ಸರಿನಾ? ಈ 3 ನೆನಪಿಟ್ಕೊಳ್ಳಿ. ಕೇಳ್ತಾನೆ, ಈ ಚಂಬಲ್ ನದಿ ಯಾವ ನದಿಯ ಉಪನದಿ ಅಂತ ಕೇಳ್ತಾನೆ. ಯಮುನಾ ನದಿಯ ಉಪನದಿ. ಯಮುನಾ ನದಿಯ ಯಾವ ನದಿಯ ಉಪನದಿ ಅಂತ ಕೇಳ್ತಾನೆ. ಯಮುನಾ ನದಿ ಗಂಗಾ ನದಿಯ ಉಪನದಿ ಆಗ್ತದೆ, ಸರಿನಾ? ಆ ಗಂಗಾ ನದಿಯನ್ನು ಬಾಂಗ್ಲಾದಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಪದ್ಮಾ ಅಂತ ಕರೀತಾರೆ, ಸರಿನಾ? ಪದ್ಮಾ ಜೊತೆ ಜಮುನಾ ನದಿ ಕೂಡಿದಾಗ ಅದಕ್ಕೆ ಏನಂತ ಹೆಸರು ಬರುತ್ತೆ ಅಂತ ಕೇಳ್ತಾನೆ. ಮೇಘನಾ ಅಂತ ಹೆಸರು ಬರುತ್ತೆ, ಸರಿನಾ? ಡಿಫ್ರೆಂಟಾಗಿ ಚೆನ್ನಾಗಿದೆ ಅದು ಗಂಗಾ ನದಿ ಸ್ಟೋರಿ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ ನೀವು. ಆ್ಯಂಡ್ ದೆನ್ ಕೆಲವೊಂದು ಡ್ಯಾಮ್ಗಳದ್ದು ಲಿಸ್ಟ್ ಹಾಕಿದ್ದೀನಿ. ಓಕೆ, ಮೀನ್ಸ್ ಇವಾಗ ಕೇಳ್ತಾನೆ ಅಂತ ಅಷ್ಟೇ. ಓಕೆ, ಸೊ ಇವಾಗ ಭವಾನಿ ಸಾಗರ ಡ್ಯಾಮ್ ಅಂತ ಇದೆ. ಈ ಭವಾನಿ ಸಾಗರ ಡ್ಯಾಮ್ ಎಲ್ಲಿ ಕಂಡು ಬರ್ತದೆ ಅಂದರೆ ತಮಿಳುನಾಡಲ್ಲಿ ಕಂಡು ಬರ್ತದೆ. ಯಾವ ನದಿ ಮೇಲಿದೆ? ಭವಾನಿ ನದಿ ಮೇಲಿದೆ. ಹಾಗೆ ತುಂಗಭದ್ರಾ ಡ್ಯಾಮ್ ಎಲ್ಲಿದೆ ಅಂದರೆ ಕರ್ನಾಟಕದಲ್ಲಿದೆ, ತುಂಗಭದ್ರಾ ನದಿಯ ಮೇಲೆ ಕಂಡು ಬರ್ತಾ ಇದು, ಸರಿನಾ? ಇದಕ್ಕೆ ನಾವು ಮಲ್ಲಾಪುರ ಪ್ರಾಜೆಕ್ಟ್ ಅಂತ ಕೂಡ ಕರಿತೀವಿ. ಯಾವುದನ್ನು? ಮಲ್ಲಾಪುರ ಪ್ರಾಜೆಕ್ಟ್ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ, ಇದೇ ತುಂಗಭದ್ರಾ ಡ್ಯಾಮನ್ನು ನಾವು ತುಂಗಭದ್ರಾ ಡ್ಯಾಮಲ್ಲಿ ನಾವು ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಲ್ವಾ, ಆ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಹೆಸರು ಏನಂತ ಇಟ್ಟಿದ್ವಿ, ಆ ಪ್ರಾಜೆಕ್ಟ್ಗೆ ಏನಂತ ಕರಿತೀವಿ ಅಂದರೆ ಮಲ್ಲಾಪುರ ಪ್ರಾಜೆಕ್ಟ್ ಅಂತ ಕರಿತೀವಿ, ಸರಿನಾ? ಅದು ಕೂಡ ನೆನಪಿರಲಿ ನಿಮಗೆ. ಹಾಗೆ ರಿಹಾಂದ್ ಡ್ಯಾಮ್ ಅಂತ ಬರುತ್ತೆ ನಿಮಗೆ. ಈ ರಿಹಾಂದ್ ಡ್ಯಾಮ್ ಎಲ್ಲಿ ಕಂಡು ಬರುತ್ತೆ ಅಂದರೆ
ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಯಾವ ನದಿ ಮೇಲಿದೆ ಅಂದರೆ ರಿಹಾಂದ್ ನದಿ ಮೇಲಿದೆ. ಹಾಗೆ ಇದೇ ರಿಹಾಂದ್ ಡ್ಯಾಮ್ಗೆ ಇನ್ನೊಂದು ಹೆಸರಿಂದ ಕರೀತಾರೆ, ಏನಂತ ಹೇಳ್ಬೋದಾ? ಗೋವಿಂದ ವಲ್ಲಭ ಪಂತ್ ಡ್ಯಾಮ್ ಅಂತ ಕರೀತಾರೆ. ಓಕೆ, ಏನು ಗೋವಿಂದ ವಲ್ಲಭ ಪಂತ್ ಡ್ಯಾಮ್ ಅಂತ ಕರೀತಾರೆ. ಸರ್ ಹೇಗೆ ನೆನ್ಪಿಟ್ಕೋಬೇಕು ಇದನ್ನು? ಏನಿಲ್ಲ ರೀ, ಇಲ್ಲಿ ರಿಹಾಂದ್ ಅಂತ ಇದೆ, ರಿಹಾಂದ್ ಪಂತ್ ಏನಿಲ್ಲ, ರಿಷಬ್ ಪಂತ್. ಓಕೆ, ನಮ್ಮ ಭಾರತೀಯ ಎಡಗೈ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ಯಾರು? ರಿಷಬ್ ಪಂತ್. ಸೊ ಇಲ್ಲಿ ರಿಹಾಂದ್ ಅಂತಿದೆ, ಇಲ್ಲಿ ಪಂತ್ ಅಂತಿದೆ. ರಿಹಾಂದ್ ಅನ್ನೋದು ರಿಷಬ್ ಅಂತಾನೆ ಮ್ಯಾಚ್ ಆಗಲ್ವಾ ಸ್ವಲ್ಪ? ಸೊ ಅದಕ್ಕೆ ರಿಹಾಂದ್ ಪಂತ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ರಿಹಾಂದ್ ಡ್ಯಾಮ್ಗೆ ಇನ್ನೊಂದು ಏನಂತ ಕರೀತಾರೆ ಅಂದರೆ ಗೋವಿಂದ ವಲ್ಲಭ ಪಂತ್ ಅಂತ ಕರೀತಾರೆ. ಸರಿನಾ? ಹೀಗೆ ನೀವು ನೆನ್ಪಿಟ್ಕೋಬಹುದು, ಯಾಕಂದರೆ ಕನ್ಫ್ಯೂಷನ್ ಆಗುತ್ತೆ. ಇನ್ನೊಂದು ಗೋವಿಂದ ವಲ್ಲಭ ಸಾಗರ ಅಂತ ಬರುತ್ತೆ. ಆ ಗೋವಿಂದ ವಲ್ಲಭ ಸಾಗರ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಸಟ್ಲೇಜ್ ನದಿಯಲ್ಲಿ ಕಂಡು ಬರುತ್ತೆ. ಸರಿನಾ? ಸೊ ಅದಕ್ಕೆ ಬಾಕ್ರಾನಂಗಲ್ ಅಣೆಕಟ್ಟು ಅದು ನಿಮಗೆ ಕಂಡು ಬರುತ್ತೆ. ಸೊ ಅದಕ್ಕೆ ಅಲ್ಲಿ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಒಂದು ರಿಹಾಂದ್ ಪಂತ್ ಅಂತ ನೀವು ನೆನಪಿಟ್ಕೊಂಡ್ರೆ ಅದು ನೀವು ಆಟೋಮೆಟಿಕ್ಕಾಗಿ ಹಾಕ್ಬೋದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ದೆನ್ ಬರಾಕರ್ ನದಿಗೆ ಮೈಥುನ್ ಅನ್ನುವ ಡ್ಯಾಮ್ ಕಟ್ಟಿದ್ದಾರೆ. ಎಲ್ಲಿ ಕಟ್ಟಿದ್ದಾರೆ ಅಂದರೆ ಜಾರ್ಖಂಡದಲ್ಲಿ ಕಟ್ಟಿದ್ದಾರೆ. ಓಕೆ, ಮೈಥುನ್ ಡ್ಯಾಮ್ ಎಲ್ಲಿ ಕಟ್ಟಿದ್ದಾರೆ ಅಂದರೆ ಜಾರ್ಖಂಡದಲ್ಲಿ ಬರಾಕರ್ ನದಿಗೆ ಕಟ್ಟಿದ್ದಾರೆ. ಹಾಗೆ ಕೊಯ್ನಾ ನದಿಗೆ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಡ್ಯಾಮ್ ಕಟ್ಟಿದ್ದಾರೆ. ಇಡೀ ನಿಮ್ಮ ಏನು ಮುಂಬೈ ಇದೆ ಅಲ್ವಾ, ಮುಂಬೈ ಪೂರ್ತಿ ನಿಮಗೆ ಕರೆಂಟ್ ಯಾವ ಒಂದು ಡ್ಯಾಮಿನಿಂದ ಸಪ್ಲೈ ಆಗ್ತದೆ ಅಂದರೆ ಇದೇ ಕೊಯ್ನಾ ಡ್ಯಾಮಿಂದ ನಿಮಗೆ ಕರೆಂಟ್ ಸಪ್ಲೈ ಆಗ್ತದೆ. ಏನಾದರೂ ಈ ಕೊಯ್ನಾ ಡ್ಯಾಮಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಮುಂಬೈ ಫುಲ್ ಕರೆಂಟ್ ನಿಂತೋಗಿಬಿಡುತ್ತೆ. ಓಕೆ, ಸೊ ಜಾಸ್ತಿ ಎಲ್ಲ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತದೆ ಕರೆಂಟ್ ಅಂದರೆ ಇದೇ ಕೊಯ್ನಾ ಡ್ಯಾಮಿಂದ ಪ್ರೊಡ್ಯೂಸ್ ಆಗುತ್ತೆ. ಸರಿನಾ? ಈ ಕೊಯ್ನಾ ನದಿ ಯಾವ ನದಿಯ ಉಪನದಿ ಅಂತ ಕೇಳ್ತಾನೆ. ಕೃಷ್ಣಾ ನದಿಯ ಉಪನದಿ ಯಾವುದು? ನಮ್ಮ ಹೆಮ್ಮೆಯ ಕೊಯ್ನಾ. ಓಕೆ, ನಮ್ಮ ಗಡಿ ಭಾಗದಲ್ಲಿ ಇದೆ ಇದು ಕೊಯ್ನಾ. ಹಾಗೆ ಬಿಸಲ್ಪುರ್ ಡ್ಯಾಮ್ ಅಂತ ಬರುತ್ತೆ. ಇದು ಯಾವ ನದಿಗೆ ಇದೆ ಅಂದರೆ ಬನಾಸ್ ನದಿಗೆ ಇದೆ. ಹಾಗೆ ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹಾಗೆ ಮೆಟ್ಟೂರು ಡ್ಯಾಮ್. ಓಕೆ, ಓಕೆ, ಇದು ಮೆಟ್ಟೂರು ಡ್ಯಾಮ್. ಈ ಮೆಟ್ಟೂರು ಡ್ಯಾಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ತಮಿಳುನಾಡಲ್ಲಿ ಕಾವೇರಿ ನದಿ ಕಂಡುಬರುತ್ತೆ. ಓಕೆ, ಈ ಮೆಟ್ಟೂರು ಡ್ಯಾಮ್ಗೆ ನಾವು ಇನ್ನೊಂದು ಹೆಸರಿಂದ ಕರಿತೀವಿ. ಏನಂತ ಕರಿತೀವಿ? ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯ ಅಂತ ಕರಿತೀವಿ. ಓಕೆ, ಗ್ರ್ಯಾಂಡ್ ಸ್ಟ್ಯಾನ್ಲಿ ಜಲಾಶಯ ಅಂದರೂ ಒಂದೇ, ಈ ಮೆಟ್ಟೂರು ಡ್ಯಾಮ್ ಅಂದರೂ ಒಂದೇ. ಇವೆರಡೂ ಎಲ್ಲಿರೋದು ಅಂದರೆ ತಮಿಳುನಾಡಲ್ಲಿ. ಯಾವ ನದಿ ಮೇಲಿದೆ ಅಂದರೆ ಕಾವೇರಿ ನದಿ ಮೇಲೆ ಇದೆ. ಓಕೆ, ಅದಾದ ನಂತರ ನಿಮಗೆ KRS ಡ್ಯಾಮ್ ಯಾವ ನದಿ ಮೇಲಿದೆ? ಇದೇ ಕಾವೇರಿ ನದಿ ಮೇಲಿದೆ. ಓಕೆ, ಆ KRS ಡ್ಯಾಮ್ಗೆ ನಾವೇನಂತ ಕರಿತೀವಿ? ಫುಲ್ ಫಾರ್ಮಿಗೆ ಕೃಷ್ಣರಾಜಸಾಗರ ಡ್ಯಾಮ್ ಅಂತ ಕರಿತೀವಿ. ಸರಿನಾ? ಸೊ ಯಾರು ಕಟ್ಟಿದ್ದಾರೆ? ಕನ್ನಂಬಾಡಿ ವಿಶ್ವೇಶ್ವರಯ್ಯ. ಸರಿನಾ? ಸೊ ಕರ್ನಾಟಕದಲ್ಲಿದೆ. ಯಾವ ಜಿಲ್ಲೆಯಲ್ಲಿದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿದೆ. ಹಾಗೆ ಇಂದಿರಾ ಸಾಗರ ಡ್ಯಾಮ್ ಅಂತ ಕಂಡುಬರುತ್ತೆ. ಇದು ಎಲ್ಲಿ ಕಂಡುಬರುತ್ತೆ? ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತೆ, ನರ್ಮದಾ ನದಿ ಕಂಡುಬರುತ್ತೆ. ಸರಿನಾ? ಸೊ ಇಂದಿರಾ ಸಾಗರ ನಿಮಗೆ ನರ್ಮದಾ ನದಿ ಮೇಲೆ ಕಂಡುಬರುತ್ತೆ. ಹಾಗೆ ಚೆರುತೊನಿ ಡ್ಯಾಮ್ ಅಂತ ಕಂಡುಬರುತ್ತೆ. ಇದು ಚೆರುತೊನಿ ನದಿಗಿದೆ, ಇಲ್ಲಿ ಕೇರಳದಲ್ಲಿದೆ. ಹಾಗೆ ನರ್ಮದಾ ನದಿ ಮೇಲೆ ಇನ್ನೂ ಎರಡು ಇದ್ದಾವೆ ನಿಮಗೆ. ಒಂದು ಸರ್ದಾರ್ ಸರೋವರ ಅಂತ ಕಂಡುಬರುತ್ತೆ. ಹಾಗೆ ಇನ್ನೊಂದು ಓಂಕಾರೇಶ್ವರ ಅಂತ ಕಂಡುಬರುತ್ತೆ. ಅದಾದ ನಂತರ ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ ಡ್ಯಾಮ್ ಕಟ್ಟಿದ್ದಾರೆ. ಸರಿನಾ? ಸೊ ಅತಿ ದೊಡ್ಡ ಡ್ಯಾಮು ನಾಗಾರ್ಜುನ ಸಾಗರ. ಸರಿನಾ? ವಿವಿಧ ದೇಶಕ್ಕೆ ಸಂಬಂಧಿಸಿದಂಥ ಅತಿ ದೊಡ್ಡ ಡ್ಯಾಮು ನಮ್ಮ ದಕ್ಷಿಣ ಭಾರತದಲ್ಲಿ. ಸರಿನಾ? ಸೊ ಇದು ನೆನ್ಪಿಟ್ಕೊಳ್ಳಿ ನಿಮಗೆ. ಓಕೆ, ಎಲ್ಲಿ ಕಂಡುಬರ್ತದೆ ನಾಗಾರ್ಜುನ ಸಾಗರ ಡ್ಯಾಮ್ ಅಂದರೆ ಶ್ರೀಶೈಲಕ್ಕೆ ಹೋಗಿರ್ತೀರಲ್ವ, ಆ ಶ್ರೀಶೈಲ ಭಾಗದಲ್ಲಿ ಕಂಡುಬರ್ತಕ್ಕಂಥ ಡ್ಯಾಮೇ ನಿಮಗೆ ನಾಗಾರ್ಜುನ ಡ್ಯಾಮು. ಸರಿನಾ? ರೀಸೆಂಟಾಗಿ ಇದು ನ್ಯೂಸಲ್ಲಿ ಕೂಡ ಇತ್ತು. ಸ್ವಲ್ಪ ಏನೋ ಅಲ್ಲಿ ವರ್ಕ್ ನಡೀತಾ ಇದೆ. ಸೊ ಅದಕ್ಕೆ ಸ್ವಲ್ಪ ನ್ಯೂಸಲ್ಲಿದೆ ನಾಗಾರ್ಜುನ ಸಾಗರ ಡ್ಯಾಮ್. ಓಕೆ, ಸೊ ಅಲ್ಲಿ ಸ್ವಲ್ಪ ಏನೋ ಕಾರ್ಮಿಕರೇನೋ ಡೆತ್ ಆಗಿದ್ದಾರೆ. ಸೊ ಅದಕ್ಕೆ ನ್ಯೂಸಲ್ಲಿ ನೋಡ್ಕೊಳ್ಳಿದ್ದನ್ನು. ಅದಾನಂತರ ಹಿರಾಕುಡ್ ಡ್ಯಾಮ್ ಅಂತ ಕಂಡುಬರುತ್ತೆ. ಹಿರಾಕುಡ್ ಡ್ಯಾಮ್ ಎದಕ್ಕೆ ಅಂದರೆ ಮಹಾನದಿ ಕಟ್ಟಿದ್ದಾರೆ. ಏನು ವಿಶೇಷ ಇದು ಹಿರಾಕುಡ್ ಡ್ಯಾಮ್ದು? ಭಾರತದಲ್ಲಿ ಕಂಡುಬರ್ತಕ್ಕಂಥ ಅತಿ ಉದ್ದವಾದ ಡ್ಯಾಮ್ ಇದು. ಸರಿನಾ? ಅತಿ ಉದ್ದವಾದ ಲಾಂಗೆಸ್ಟ್ ಡ್ಯಾಮ್ ಯಾವುದು ಅಂದರೆ ಹಿರಾಕುಡ್ ಡ್ಯಾಮು. ಸರಿನಾ? ಎಲ್ಲಿ ಕಂಡುಬರುತ್ತೆ? ಮಹಾನದಿ ಮೇಲೆ ಒಡಿಸ್ಸಾದಲ್ಲಿ ಕಂಡುಬರುತ್ತೆ ಇದು. ಸರಿನಾ? ಸೊ ಇದೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ, ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಉತ್ತೇಜಿಸಲು ಯಾವ ರಾಜ್ಯವು ಮುಖ್ಯಮಂತ್ರಿ ಸಂತೃಪ್ತಿ ಮೋಯಿನಾ ಯೋಜನೆಯನ್ನು ಆರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಅಸ್ಸಾಂ ರೀ. ಓಕೆ, ಅಸ್ಸಾಂ ಸರ್ಕಾರ ಏನು ಮಾಡಿದೆ ಅಂದರೆ ಸಂತೃಪ್ತಿ ಮೋಯಿನಾ ಎನ್ನುವ ಯೋಜನೆಯನ್ನು ಪ್ರಾರಂಭ ಮಾಡ್ತದೆ. ಸರಿನಾ? ಎಷ್ಟರಲ್ಲಿ? 2024 ಜೂನಲ್ಲಿ. ಇದು ಹೆವಿ ನ್ಯೂಸಲ್ಲಿ ಇತ್ತು ಇದು. ಸರಿನಾ? ಅದಾನಂತರ ಮುಖ್ಯಮಂತ್ರಿ ಬಹಿನ್ ಲಡ್ಕಿ ಅಂತ ಬರುತ್ತೆ. ಅದು ಎಲ್ಲಿ ನಿಮಗೆ? ಮಹಾರಾಷ್ಟ್ರದಲ್ಲಿ. ಸರಿನಾ? ಸೊ ಹಾಗೆ ಅದು ಇಂಪಾರ್ಟೆಂಟ್, ಅದು ನ್ಯೂಸಲ್ಲಿ ಇತ್ತು. ಅದಾದ ನಂತರ ಏನು 1975ರಲ್ಲಿ ಎಮರ್ಜೆನ್ಸಿ ಟೈಮ್ ಒಳಗೆ ಜೈಲಿಗೆ ಹಾಕಿರ್ತಾರೆ ಗೊತ್ತಾ? ಸೊ ಆ ಎಲ್ಲ ಕುಟುಂಬಗಳಿಗೆ 25,000 ಏನು ಎಕ್ಸಾಕ್ಟ್ ನಂಬರ್ ಗೊತ್ತಿಲ್ಲ ನನಗೆ, ಎಷ್ಟು ಸಾವಿರ ಕೊಡ್ತಾರೆ ಅಂತ, 20,000 ಅಥವಾ 25 ಇರಬೇಕು. ಸೊ ಅಷ್ಟು ಕೊಡ್ತೀನಿ ಅಂತ ಯಾವ ರಾಜ್ಯ ಹೇಳ್ತಾ ಇದೆ ಅಂತ ಕೇಳಿದ್ರೆ ಅದು ಒಡಿಸ್ಸಾ ರಾಜ್ಯ. ಸರಿನಾ? ಅದು ಕೂಡ ನೆನ್ಪಿಟ್ಕೊಳ್ಳಿ ನೀವು, ಯಾವುದು? ಒಡಿಸ್ಸಾ ರಾಜ್ಯ. ಅದಾಂದರೆ ಈ ಸಂತೃಪ್ತಿ ಮೋಯಿನಾ ಎಲ್ಲಿ ಅಂದರೆ ನಿಮಗೆ ಎಲ್ಲಿ? ಅಸ್ಸಾಮಲ್ಲಿ. ಸರಿನಾ? ಯಾರು ತಂದಿದ್ರು ಇದನ್ನು? ಹೇಮಂತ್ ಅಂತ ಅಲ್ಲಿ ಮುಖ್ಯಮಂತ್ರಿ ಇದ್ದಾರೆ. ಸೊ ಅವರು ಇದನ್ನು ಜಾರಿಗೆ ತಂದಿದ್ದಾರೆ. ಯಾವುದು? ಸಂತೃಪ್ತಿ ಮೋಯಿನಾ ಅನ್ನೋದು. ಸರಿನಾ? ಸೊ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಎಷ್ಟು ಲಕ್ಷ ಕೊಡ್ತಾರೆ, ಎಷ್ಟು ದುಡ್ಡು ಕೊಡ್ತಾರೆ ಅದಕ್ಕೆ ಅಂದರೆ 10 ಲಕ್ಷ ಅಮೌಂಟನ್ನು ಕೊಡ್ತಾರೆ. ಸರಿನಾ? ಸೊ ಟಾಪ್ಸ್ಗೆ ಎಷ್ಟು ಕೊಡ್ತಿದ್ರು? 50,000 ಕೊಡ್ತಿದ್ರು ಒಂದು ತಿಂಗಳಿಗೆ. ಓಕೆ, ಟಾಪ್ಸ್ ಎದಕ್ಕೆ ಸಂಬಂಧಿಸಿದೆ? ಒಲಿಂಪಿಕ್ಗೆ ಸಂಬಂಧಿಸಿದೆ ಅದು. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದ್ರೌಪದಿ ಮುರ್ಮು 2024ರಿಂದ 2027ರವರೆಗೆ ಆಗಸ್ಟ್ 2024ರಲ್ಲಿ ಏನನ್ನು ಜಾರಿಗೆ ತಂದಿದ್ದಾರೆ? ರೀಸೆಂಟಾಗಿ ಏನೋ ಒಂದು ಜಾರಿಗೆ ತಂದರು.
ದ್ರೌಪದಿ ಮುರ್ಮು ಮೀನ್ಸ್ ರಾಷ್ಟ್ರಪತಿ ಅಂದರೆ ಏನೇನೋ ಜಾರಿಗೆ ತರ್ತಿರ್ತಾರೆ. ಬಟ್ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದು ಜಾರಿಗೆ ತಂದಿದ್ದಾರೆ ಅಂತ ಕೇಳಿದ್ರೆ ಕಾನೂನು ಆಯೋಗವನ್ನು ಜಾರಿಗೆ ತಂದಿದ್ದಾರೆ. ಎಷ್ಟನೇ ಕಾನೂನು ಆಯೋಗ ಅಂದರೆ 23ನೇ ಕಾನೂನು ಆಯೋಗ ಜಾರಿಗೆ ತಂದಿದ್ದಾರೆ, ಸರಿನಾ? ಸೊ 23ನೇ ಕಾನೂನು ಆಯೋಗದ ಅವಧಿ ಎಷ್ಟು ಅಂತ ಕೇಳಿದ್ರೆ 2024ರಿಂದ 2027ರವರೆಗೆ, ಮೀನ್ಸ್ 2024ರಿಂದ 27ರವರೆಗೆ 23ನೇ ನಿಮಗೆ ಕಾನೂನು ಆಯೋಗ ಜಾರಿಗೆ ತಂದಿದ್ದಾರೆ. ಯಾರು? ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆನಪಿರಲಿ, ಕೇಳ್ತಾನೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರ ಪ್ರಕಾರ ಎಷ್ಟು ವಿಭಾಗಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಇದೆ ಅಲ್ವಾ? ಸೊ ಇದು ಎಷ್ಟರಲ್ಲಿ ಬಂದಿದೆ ಅಂದರೆ 1986ರಲ್ಲಿ ಬಂದಿದೆ, ಸರಿನಾ? ಸೊ ಇದರ ಪ್ರಕಾರ ಎಷ್ಟು ವಿಭಾಗಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂದರೆ 31 ವಿಭಾಗಗಳಲ್ಲಿ ಇದನ್ನು ಉಲ್ಲೇಖಿಸಲಾಗಿದೆ. ಯಾವುದನ್ನು? ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರನ್ನು, ಸರಿನಾ? ಹಾಗೆ ಜಲಮಾರ್ಗ ಬರುತ್ತೆ ನಿಮಗೆ. ಓಕೆ, ಟೋಟಲಿ 5 ಜಲಮಾರ್ಗ ಬರ್ತವೆ, ಸರಿನಾ? ಸೊ ಮೊದಲನೇ ಜಲಮಾರ್ಗ ಯಾವ ನದಿಯಲ್ಲಿದೆ? ಗಂಗಾ ನದಿಯಲ್ಲಿದೆ. ಎರಡನೇ ಜಲಮಾರ್ಗ, ರಾಷ್ಟ್ರೀಯ ಜಲಮಾರ್ಗ ಯಾವ ನದಿಯಲ್ಲಿದೆ? ಬ್ರಹ್ಮಪುತ್ರ ನದಿಯಲ್ಲಿದೆ. ಮೂರನೇ ರಾಷ್ಟ್ರೀಯ ಜಲಮಾರ್ಗ ಯಾವ ನದಿಯಲ್ಲಿದೆ ನಿಮಗೆ? ಪೆರಿಯಾರ್ ನದಿಯಲ್ಲಿದೆ. ಹಾಗೆ 4ನೇ ಜಲಮಾರ್ಗ ಯಾವ ನದಿಯಲ್ಲಿ ಕಂಡುಬರುತ್ತೆ ನಿಮಗೆ? ಕೃಷ್ಣಾ ನದಿಯಲ್ಲಿ ಕಂಡುಬರುತ್ತೆ. 5ನೇದು ಯಾವುದು ಅಂತ ನೀವೇ ಕಾಮೆಂಟ್ ಮಾಡಿ. ಓಕೆ, ಸೊ ಇದರಲ್ಲಿ ಮೊದಲನೇ ಜಲಮಾರ್ಗವಾದಂತಹ ಗಂಗಾ ನದಿ ಜಲಮಾರ್ಗ ಏನಿದೆ ಅಲ್ವಾ? ಸೊ ಹುಗ್ಲಿಯಲ್ಲಿ, ಓಕೆ, ಅಲ್ಲಿ ಗಂಗಾ ನದಿಯಲ್ಲಿ ಕಂಡುಬರ್ತಕ್ಕಂಥ ಮೊದಲನೇ ರಾಷ್ಟ್ರೀಯ ಜಲಮಾರ್ಗ ಎಷ್ಟರಲ್ಲಿ ಘೋಷಣೆ ಆಯಿತು ಅಂದರೆ ಇದೇ 1986ರಲ್ಲಿ ಘೋಷಣೆ ಆಗ್ತದೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ನೆನಪಿಟ್ಕೊಳ್ಳಿ. ಹಾಗೆ ನೂತನ ಅರಣ್ಯ ಕಾಯ್ದೆ ಎಷ್ಟರಲ್ಲಿ ಬಂದಿದೆ ಅಂತ ಕೇಳ್ತಾನೆ. 1988ರಲ್ಲಿ ನೂತನ ಅರಣ್ಯ ಕಾಯ್ದೆ ಬಂದಿದೆ, ಸರಿನಾ? ನೂತನ ಅರಣ್ಯ ಕಾಯ್ದೆ. ಹಾಗೆ ಪೊಲ್ಯೂಷನ್ ಆ್ಯಕ್ಟ್ ಎಷ್ಟರಲ್ಲಿ ಬಂದಿದೆ ಅಂತ ಕೇಳ್ತಾನೆ. ಓಕೆ, ವಾಟರ್ ಪೊಲ್ಯೂಷನ್ ಆ್ಯಕ್ಟ್ ಎಷ್ಟರಲ್ಲಿ ಬಂದಿದೆ ಅಂತ ಕೇಳ್ತಾನೆ. 1974ರಲ್ಲಿ. ಹಾಗೆ ವಾಟರ್ ಪೊಲ್ಯೂಷನ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಬರುತ್ತೆ, ಅಥವಾ ವಾಟರ್ ಪೊಲ್ಯೂಷನ್ ಸೆಸ್ ಆ್ಯಕ್ಟ್ ಅಂತ ಬರುತ್ತೆ. ಅದು ಎಷ್ಟರಲ್ಲಿ ಬರುತ್ತೆ ಅಂದರೆ 1977ರಲ್ಲಿ ಬರುತ್ತೆ. ಹಾಗೆ ವಾಯು ಮಾಲಿನ್ಯ ಆ್ಯಕ್ಟ್ ಅಂತ ಬರುತ್ತೆ. ವಾಯು ಮಾಲಿನ್ಯ ಆ್ಯಕ್ಟ್ ಎಷ್ಟರಲ್ಲಿ ಬರುತ್ತೆ ಅಂದರೆ 1981ರಲ್ಲಿ ಬರುತ್ತೆ. ಓಕೆ, ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಕೆಲವೊಂದು ಸರಿ ಹೇಗಾಗಿರುತ್ತೆ ಅಂದರೆ, ಈಗ ಸ್ಪೀಡಲ್ಲಿ ಹೇಳ್ತಾ ಇರ್ತೀನಲ್ವಾ, ಯಾವುದೋ ಒಂದು ನಂಬರು ಇವಾಗ ಬಾಯಿಂದ ನಾನು 74 ಅಂತ ಹೇಳಿರ್ತೀನಿ, ಬಟ್ ಅಲ್ಲಿ ಬರೆಯುವಾಗ 74 ಬದಲು 64 ಬರೆದಿರ್ಬೋದೇನೋ. ಓಕೆ, ಇಲ್ಲಾಂದರೆ ಕೆಲವೊಂದು ಸರಿ ಬರೆಯುವಾಗ ಕರೆಕ್ಟಾಗಿ ಬರೆದಿರ್ತೀನಿ, ಬಾಯಿಂದ ಹೇಳುವಾಗೇನೋ ಮಿಸ್ ಆಗಿರ್ತದೆ. ಓಕೆ, ಪ್ಲೀಸ್ ಹಾಗೇನೋ ಆಗಿದ್ದರೆ ಕಾಮೆಂಟ್ ಮಾಡಿ ಪ್ಲೀಸ್. ಓಕೆ, ಯಾಕಂದರೆ ಸ್ಪೀಡಲ್ಲಿ ಹೇಳುವಾಗ ರೆಕ್ಟಿಫೈ ಮಾಡ್ಕೋಬೇಕಾಗಿರುತ್ತೆ ನಾವು. ಯಾಕಂದರೆ ಕೆಲವೊಂದು ಮಿಸ್ ಆಗೋದು ಸಹಜ. ಬಟ್ ಏನದು ಗೊತ್ತಿಲ್ಲ ನಮಗೆ ಅಂತ ಅಲ್ಲ. ಓಕೆ, ಕೆಲವೊಂದು ಗೊತ್ತಿರಲಾರ್ದು ನನಗೆ ಗೊತ್ತಿಲ್ಲ ಅಂತಲೇ ನಾನು ಹೇಳ್ತೀನಿ. ಓಕೆ, ಯಾಕೆಂದರೆ ಎಲ್ಲವೂ ಕೂಡ ಯಾವನಿಗೆ ಗೊತ್ತಿಲ್ಲ ರೀ. ಸೊ ಯಾವನಿಗೂ ಕೂಡ ಗೊತ್ತಿಲ್ಲ. ಓಕೆ, ಇವನ್ ನ್ಯೂಟನ್ ಕರ್ಕೊಂಡು ಬಂದರೂ ಕೂಡ ನಿಮಗೆ ಅವನ್ನೆಲ್ಲವೂ ಕೂಡ ಫಿಸಿಕ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಸರಿಯಾ? ಸೊ ಅದಕ್ಕೆ ನೀವು ಹೇಳಿ ನಾನು ರೆಕ್ಟಿಫೈ ಮಾಡ್ಕೋತೀನಿ. ಬಟ್ ಕೆಲವೊಂದು ಮ್ಯಾಕ್ಸಿಮಮ್ ಹೇಗೆ ಆಗಿರುತ್ತೆ ಅಂದರೆ ಸ್ಪೀಡ್ ಫ್ಲೋ ಅಪ್ಪಲ್ಲೇ ಕೆಲವೊಂದು ಮಿಸ್ ಆಗಿರ್ತವೆ, ಸರಿನಾ? ಸೊ ಅದಕ್ಕೆ ನೀವು ಏನೋ ಹಂಗೆ ಮಾಡ್ತಿದ್ದೀವಿ ಹಾಗೆ ಮಾಡಿದೆ ಸ್ವಲ್ಪ ಹೇಗೆ ಅಂದರೆ ಡಿಮೋಟಿವೇಟ್ ಆಗುತ್ತೆ. ಕ್ಲಾಸ್ ಮಾಡೋದೇ ಬೇಡ ಗುರು, ಏನಾದರೂ ಆಗಲಿ ಸುಮ್ಮನೆ ಬಿಡೋ, ಏನು ಸುಮ್ಮನೆ ಇದು ಮಾಡ್ಕೊಳ್ಳೋದ ಅನಿಸುತ್ತೆ. ಬಟ್ ಕೆಲವೊಬ್ರದ್ದು ನೋಡಿದ್ರೆ ಹೆವಿ ಖುಷಿ ಆಗುತ್ತೆ. ಮೀನ್ಸ್ ಏನೋ ಅವರು ಹೆಲ್ಪ್ ಆಗುತ್ತೆ. ನನ್ನ ಕ್ಲಾಸಲ್ಲಿ ಕೇಳಿ ನಮಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳಿದಾಗ ಸ್ವಲ್ಪ ಖುಷಿ ಆಗುತ್ತೆ ಅಷ್ಟೇ. ನೀವು ಹೆಲ್ಪ್ ಆಗ್ತಿದೆ ಅಂತ ಹೇಳೋದೇನು ಬೇಕಾಗಿಲ್ಲ, ಬಟ್ ಈ ಥರ ಭಯಕ್ಕೂ ಕೂಡ ಹೋಗ್ಬೇಡಿ ಅಷ್ಟೇ. ಓಕೆ, ಮೀನ್ಸ್ ಹೇಳಿ ನಾನು ರೆಕ್ಟಿಫೈ ಮಾಡ್ಕೋತೀನಿ. ಮೀನ್ಸ್ ಇದನ್ನು ರಾಂಗ್ ಆಗಿದೆ, ಇಷ್ಟು ನಿಮಿಷ ಇಷ್ಟು ಸೆಕೆಂಡಲ್ಲಿ ಅಲ್ಲಿ ನೀನು ರಾಂಗ್ ಹೇಳಿದೆ ಅಂತ ಹೇಳಿ. ಓಕೆ, ಅದನ್ನು ರೆಕ್ಟಿಫೈ ಮಾಡಿ ಮತ್ತವರಿಗೆ ಕೂಡ ನಾನು ಹೇಳ್ತೀನಿ. ಇವನ್ ನಿಮ್ಮ ಕಾಮೆಂಟ್ಸ್ ಕೂಡ ಪಿನ್ ಮಾಡ್ತೀನಿ. ಮೀನ್ಸ್ ಮತ್ತೊಬ್ಬರಿಗೆ ಕೂಡ ಗೊತ್ತಾಗಬೇಕಲ್ವಾ? ಸೊ ಅದಕ್ಕೆ ಅಷ್ಟೇ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೋಹನ ವೀಣೆಯನ್ನು ಕಂಡು ಹಿಡಿದವರು ಯಾರು? ಇದನ್ನು ಕೂಡ ಲಾಸ್ಟ್ 7th ಫಸ್ಟ್ ಶಿಫ್ಟಲ್ಲೇನೋ, ಓಕೆ 7th ಮಾರ್ಚ್ ಫಸ್ಟ್ ಶಿಫ್ಟಲ್ಲೇನೋ ಕೇಳಿದ್ರು ಅನ್ಸುತ್ತೆ ಇದು. ಓಕೆ, ಈ ಯಾರ ಬಗ್ಗೆ? ಈ ವಿಶ್ವ ಮೋಹನ್ ಭಟ್ ಅವರು ಎಲ್ಲಿ ಜನಿಸಿದ್ರು ಅಂತ ನಿಮಗೆ. ಓಕೆ, ಈ ವಿಶ್ವ ಮೋಹನ್ ಭಟ್ ಅವರು ಎಲ್ಲಿ ಜನಿಸಿದ್ದಾರೆ ಅಂದರೆ ಜೈಪುರಲ್ಲಿ ಜನಿಸಿರ್ತಾರೆ. ಓಕೆ, ಜೈಪುರಲ್ಲಿ ಹೇಳಿದ್ದೀನಲ್ವಾ ಇದನ್ನು, ಜೈಪುರದಲ್ಲಿ ಜನಿಸಿದ್ದಾರೆ ಅಂತ. ಹಾಗೆ ಇವರೊಂದು ವೀಣೆಯನ್ನು ಕಂಡುಹಿಡಿತಾರೆ. ಯಾವುದು? ಮೋಹನ ವೀಣೆಯನ್ನು ಹಿಡಿದಿದ್ದಾರೆ ಅಂತ ಕೂಡ ಎಡಿಷ್ನಲ್ ಇನ್ಫಾರ್ಮೇಷನ್ ಹೇಳಿದ್ದೀನಲ್ವಾ? ಸೊ ಬಂದಿದೆ ನೋಡಿ. ಓಕೆ, ಸೊ ಎಡಿಷ್ನಲ್ ಇನ್ಫಾರ್ಮೇಷನ್ ನೀವು ಯಾರು ನೋಡಿರ್ತೀರಲ್ವಾ, ಸೊ ಈಸಿಯಾಗಿ ನೀವು ಎಕ್ಸಾಮ್ ಇದರಲ್ಲಿ ಹಾಕ್ಬಹುದು ಅನ್ಸುತ್ತೆ. ಸೊ ಈ ಮೋಹನ ವೀಣೆಯನ್ನು ಕಂಡುಹಿಡಿದವರು ಯಾರು ಅಂದರೆ ವಿಶ್ವ ಮೋಹನ ಭಟ್. ಅವ್ರ ಹೆಸರಲ್ಲೇ ಇದೆ ಅಲ್ವಾ? ಸೊ ಈಸಿ ಗೊತ್ತಾಗುತ್ತೆ ಇನ್ನೊಂದು. ಅದಾದ ನಂತರ ಇವ್ರದ್ದು ಒಂದು ಆಲ್ಬಮ್ ಬರುತ್ತೆ, ಅ ಮೀಟಿಂಗ್ ಬೈ ದ ರಿವರ್ ಅಂತ. ಓಕೆ, ಅ ಮೀಟಿಂಗ್ ಬೈ ದ ರಿವರ್ ಅಂತ ಒಂದು ಆಲ್ಬಮ್ ಬರುತ್ತೆ. ಆ ಆಲ್ಬಮ್ಗೆ 1993ರಲ್ಲಿ ಇವರಿಗೆ ಗ್ರಾಮಿ ಪ್ರಶಸ್ತಿಯನ್ನು ದೊರಕ್ತದೆ. ಓಕೆ, ಸೊ ಗ್ರಾಮಿ ಪ್ರಶಸ್ತಿಯನ್ನು ಇವರಿಗೆ ದೊರೆತಿದೆ ಎಷ್ಟರಲ್ಲಿ? 1993ರಲ್ಲಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ಗೋಪಾಲಕೃಷ್ಣನ್ ಯಾರೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಈ MS ಗೋಪಾಲಕೃಷ್ಣನ್ ಅವರು ಈ ಕ್ವಶನ್ ರಿಪೀಟೆಡ್ ಅಲ್ವಾ? ಹೇಳಿ, ನೀವೇ ಹೇಳಿ. ಇದನ್ನು ರಿಪೀಟೆಡ್ ಪ್ರಶ್ನೆ ಇದು ಕೂಡ. ಇವರು ಎದಕ್ಕೆ ಸಂಬಂಧಿಸಿದ್ದಾರೆ? ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಪಿಟೀಲು ವಾದಕರಾಗಿದ್ದಾರೆ. ಯಾರು? ಗೋಪಾಲಕೃಷ್ಣನ್ ಏನಿದ್ದಾರೆ ಅಲ್ವಾ, ಪಿಟೀಲು ವಾದಕರಾಗಿದ್ದಾರೆ ಇವರು. ಓಕೆ, ಗೋಪಾಲಕೃಷ್ಣನ್ ಅವರು ಪಿಟೀಲು ವಾದಕರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಭಯೋತ್ಪಾದನಾ ವಿರೋಧಿ ಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಎಲ್ಲಿ ನಡೆದಿದೆ ಅಂದರೆ ನಮ್ಮ ನವದೆಹಲಿಯಲ್ಲಿ ನಡೆದಿದೆ. ಎಷ್ಟನೇ ಎಡಿಷನ್ ಅಂತ ಕೇಳಿದ್ರೆ 14ನೇ ಎಡಿಷನು, 14ನೇ ಸಹಕಾರ ಸಭೆ. ಹಾಗೆ ಮುಂದಿನದು ಎಲ್ಲಿ ನಡೀತದೆ ಅಂದರೆ ಕ್ಯಾನ್ಬೆರಾದಲ್ಲಿ ನಡೀತದೆ. ಏನು ಸರ್ ಇದು? ಕ್ಯಾನಿಂಗು ಅದೇನೋ ಹೇಳಿದ್ರಿ ವೈಸ್ರಾಯ್ ಬಗ್ಗೆ, ಅದೇ ಹೆಸರು ಅನ್ನಿಸ್ತಿದೆ. ಅಲ್ಲ, ಅದು ಲಾರ್ಡ್ ಕ್ಯಾನಿಂಗ್ ಅವನು. ಓಕೆ, ಮೊದಲ ವೈಸ್ರಾಯ್, ಹಾಗೆ ಕೊನೆಯ ಭಾರತದ ಗವರ್ನರ್ ಜನರಲ್. ಇದು ಕ್ಯಾನ್ಬೆರಾ. ಯಾವುದು ಅಂದರೆ ಆಸ್ಟ್ರೇಲಿಯಾದ ರಾಜಧಾನಿ ಯಾವುದು ಅಂದರೆ ನಿಮಗೆ ಕ್ಯಾನ್ಬೆರಾ ಅಂತ ಬರುತ್ತೆ. ಓಕೆ, ಆಸ್ಟ್ರೇಲಿಯಾದ ನಾಣ್ಯ ಯಾವುದು? ಡಾಲರ್. ಓಕೆ, ಆಸ್ಟ್ರೇಲಿಯಾದು ಕೂಡ ನಿಮಗೆ ಡಾಲರೇ ಬರುತ್ತೆ. US ಅದು ಡಾಲರು, ಸರಿನಾ? ಅದಾನಂತರ
UKದು ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್ನು, ಇಂಗ್ಲೆಂಡು ಪೌಂಡ್ಸ್ ಬರುತ್ತೆ. ಓಕೆ, ಪೌಂಡ್ಸ್ ಬರುತ್ತೆ. ಇವೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಹೈವೇ ನೆಟ್ವರ್ಕ್ನ ಒಟ್ಟು ಉದ್ದ ಎಷ್ಟು? ಇದು ಕೂಡ ಹೇಳಿರೋ ಪ್ರಶ್ನೆ ಅಲ್ವಾ. ಸೊ ಎಷ್ಟು ಉದ್ದ ಇದೆ ಅಂತ 5846 ಕಿಲೋಮೀಟರ್ ಇದೆ. ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಏನು ಬರುತ್ತೆ ಗೊತ್ತಾ? ಸೊ ಈ 4 ಪ್ರಮುಖ ಊರುಗಳನ್ನು ಸೇರಿಸುತ್ತೆ. ಯಾವುದನ್ನು? ಒಂದು ದೆಹಲಿಯನ್ನು, ಇನ್ನೊಂದು ಇಲ್ಲಿ ಮುಂಬೈಯನ್ನು, ಅದಾನಂತರ ದಕ್ಷಿಣದಲ್ಲಿ ನಿಮಗೆ ಚೆನ್ನೈಯನ್ನು, ಹಾಗೆ ಪೂರ್ವದಲ್ಲಿ ಕೋಲ್ಕತ್ತಾವನ್ನು ಸೇರ್ಪಡೆ ಮಾಡುತ್ತೆ. ಓಕೆ, ಕೋಲ್ಕತ್ತಾವನ್ನು ಸೇರ್ಪಡೆ ಮಾಡುತ್ತೆ. ಚೆನ್ನಾಗಿ ಹಾಕಲೇ ಇಲ್ಲ ಒಂದು ನಿಮಗೆ. ಓಕೆ, ಇವಾಗ ಇಲ್ಲಿ ದೆಹಲಿ, ಇಲ್ಲಿ ಮುಂಬೈ, ಹಾಗೆ ಇಲ್ಲಿ ಕೋಲ್ಕತ್ತಾ, ಹಾಗೆ ಇಲ್ಲಿ ಯಾವುದು ಬರುತ್ತೆ ನಿಮಗೆ? ಚೆನ್ನೈ ಬರುತ್ತೆ. ಸರಿನಾ? ಈ ಚೆನ್ನೈಯಿಂದ ಕೋಲ್ಕತ್ತಾ ಏನಿದೆ ಅಲ್ವಾ, ಈ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ಲೇ ಅತಿ ಉದ್ದವಾದ ಹೈವೇ ಯಾವುದಿದೆ ಅಂತ ಕೇಳ್ತಾನೆ ನಿಮಗೆ. ಆ ಹೈವೇ ಯಾವುದೋ ಅಲ್ಲ, ನಿಮಗೆ ಕೋಲ್ಕತ್ತಾ ಮತ್ತು ಚೆನ್ನೈ ನಡುವೆ ಏನು ಕಂಡು ಬರುತ್ತೆ ಅಲ್ವಾ ಹೈವೇ, ಅದು ಅತಿ ಉದ್ದವಾದಾಗಿದೆ. ಮೀನ್ಸು 1600 ಕಿಲೋಮೀಟರ್ ಸಮಥಿಂಗಲ್ಲಿದೆ. ಓಕೆ, 1646 ಏನೋ ಇರಬೇಕು, ಅದು ಎಕ್ಸಾಕ್ಟ್ ನಂಬರು, ಬಟ್ 1600 ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಚೆನ್ನೈ ಮತ್ತು ಕೋಲ್ಕತ್ತಾದ ನಡುವೆ. ಸೊ ಟೋಟಲಿ ಕೇಳಿದರೆ ನಿಮಗೆ 5000 ಎಷ್ಟು ಬರುತ್ತೆ? 5846 ಬರುತ್ತೆ. ಬಟ್ ಇಲ್ಲಿ ಕೋಲ್ಕತ್ತಾ ಮತ್ತು ಚೆನ್ನೈ ನಡುವೆ ನಿಮಗೆ 1600 ಕಂಡು ಬರುತ್ತೆ. ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಸರಿಯಾ? ಸೊ ಇದು ಕೇಳ್ತಾನೆ ನಿಮಗೆ. ಹಾಗೆ ಎಷ್ಟು ರಾಜ್ಯಗಳ ಮುಖಾಂತರ ಹೈದು ಹೋಗುತ್ತೆ ಅಂತ ಕೇಳ್ತಾನೆ. ಯಾವುದಿದು? ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ 12 ರಾಜ್ಯಗಳ ಮುಖಾಂತರ ಹೈದು ಹೋಗುತ್ತೆ. ಹಾಗೆ ಒಂದು ಕೇಂದ್ರಾಡಳಿತ ಪ್ರದೇಶದ ಮೂಲಕ ಕೂಡ ಹೈದು ಹೋಗುತ್ತೆ. ಸರಿನಾ? ಸೊ ಇದು ಭಾರತದಲ್ಲಿ ಪೂರ್ಣಗೊಂಡ ಅತಿ ದೊಡ್ಡ ಹೆದ್ದಾರಿ ಯೋಜನೆಯಾಗಿದೆ. ಯಾವುದು? ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಹೈವೇ ನೆಟ್ವರ್ಕ್. ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಹೇಳ್ಬೋದಾ? ಓಕೆ, ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು? ಈ 2 ನಂಬರ್ನ ನೀವು ಫಿಲ್ ಮಾಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಾಲೋಚಿತ ನಿರುದ್ಯೋಗ ಏನು ಅಂತ ಕೇಳಿದ್ದಾನೆ. ಓಕೆ, ಕಾಲೋಚಿತ ನಿರುದ್ಯೋಗ ಎಂದರೇನು ಅಂತ ಕೇಳಿದ್ದಾನೆ. ಸೊ ಅಂದರೆ ಒಂದು ರೀತಿಯ ನಿರುದ್ಯೋಗದಲ್ಲಿ ಜನರು ವರ್ಷದ ಕೆಲವು ತಿಂಗಳುಗಳಲ್ಲಿ ಉದ್ಯೋಗಗಳನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ. ಇವಾಗ ನೀವು ತೋಟದಲ್ಲೆಲ್ಲ ನೀವು ನೋಡಿರ್ಬೋದು, ಹೊಲದಲ್ಲೆಲ್ಲ ಇವಾಗ ಎಂತ ಗುರು. ಓಕೆ, ನೀವು ಇವಾಗ ಖಾರಿಫ್ ಬೆಳೆ ಬೆಳೀತಾರ. ಓಕೆ, ಮೀನ್ಸ್ ನೀವು ಮುಂಗಾರು ಬೆಳೆ ಬೆಳೀತಾರ, ಹಿಂಗಾರು ಬೆಳೆ ಬೆಳೀತಾರ. ಹಾಗೆ ಫೆಬ್ರವರಿ ಮತ್ತು ಮಾರ್ಚು, ಏಪ್ರಿಲ್, ಮೇ ಏನು ಮಾಡ್ತಾರೆ ಹೊಲದಲ್ಲಿ? ಓಕೆ, ಎಲ್ಲ ಭೂಮಿಯನ್ನು ಹದ ಮಾಡ್ತಾರೆ ಮತ್ತು ರೆಡಿ ಮಾಡ್ತಾರೆ, ನೆಕ್ಸ್ಟ್ ಜೂನಲ್ಲಿ ಬಿತ್ತಬೇಕು. ಓಕೆ, ಬಟ್ ಈ ಟೈಮಲ್ಲಿ ಅವರ ಕೆಲಸ ಇಲ್ಲ ತಾನೇ ಅವರಿಗೆ. ಓಕೆ, ಇವಾಗ ನಿಂಬೆ ಗಿಡ ಬೇರೆ ಬೇರೆ ಇದ್ದರೆ ಪ್ರಾಬ್ಲಮ್ ಇಲ್ಲ, ನಿಂಬೆ ಆಗಲಿ ಮತ್ತು ನಿಮಗೆ ದಾಳಿಂಬೆ ಆಗಲಿ ಈ ಥರ ಫಲ ಇದ್ದರೆ ಅವೆಲ್ಲ ಬೇರೆ ಇಲ್ಲ. ಬಟ್ ಈ ಥರ ಇದ್ದರೆ ನಿಮಗೆ ಏನು ಮಾಡ್ತೀರಾ? ಅಲ್ಲಿ ನಿರುದ್ಯೋಗ ತಾನೇ ಅದು. ಸೊ ಆ ನಿರುದ್ಯೋಗಕ್ಕೆ ಏನಂತ ಕರೀತಾರೆ ಅಂದರೆ ಕಾಲೋಚಿತ ನಿರುದ್ಯೋಗ. ಅಂದರೆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ, ಒಂದು ಸ್ಪೆಸಿಫಿಕ್ ತಿಂಗಳುಗಳಲ್ಲಿ ನಿಮ್ಗೆ ಏನಂದರೆ ಉದ್ಯೋಗ ಸಿಗುವುದಿಲ್ಲ. ಓಕೆ, ಸೊ ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಕಾಲೋಚಿತ ನಿರುದ್ಯೋಗ ಅಂತ ಕರಿತೀವಿ. ಸರಿನಾ? ಸೊ ಅದು ಮ್ಯಾಕ್ಸಿಮಮ್ ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಗ್ರಾಮೀಣ ಪ್ರದೇಶಗಳಲ್ಲೇ ಕಂಡುಬರುತ್ತೆ. ಯಾವುದು? ಕಾಲೋಚಿತ ನಿರುದ್ಯೋಗ. ಸರಿನಾ? ನಗರ ಪ್ರದೇಶಗಳಲ್ಲಿ ಕಂಡುಬರುತ್ತೆ, ಬಟ್ ಮ್ಯಾಕ್ಸಿಮಮ್ ಕಂಡುಬರೋದು ನಿಮಗೆ ಗ್ರಾಮೀಣ ಪ್ರದೇಶಗಳಲ್ಲಿಯೇ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 52ರಿಂದ 78ನೇ ವಿಧಿಗಳಲ್ಲಿ ಏನು ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾನೆ. ಸೊ 52ರಿಂದ 78ನೇ ವಿಧಿಯಲ್ಲಿ ಏನು ಉಲ್ಲೇಖಿಸಲಾಗಿದೆ ರೀ? ಏನಿಲ್ಲ, ಒಕ್ಕೂಟದ ಬಗ್ಗೆ. ಒಕ್ಕೂಟ ಅಥವಾ ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಸೆಂಟ್ರಲ್ ಗೌರ್ಮೆಂಟು ಕೇಂದ್ರ ಸರ್ಕಾರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಎಲ್ಲಿ? 52ರಿಂದ 151ನೇ ವಿಧಿವರೆಗೂ. ಮೀನ್ಸ್ ಇಲ್ಲಿ 52ರಿಂದ 78 ಅಂದರೆ ಅಷ್ಟೇ ಏನಾಗುತ್ತೆ ನಿಮಗೆ? 52ರಿಂದ ನಿಮಗೆ 62ರವರೆಗೂ ರಾಷ್ಟ್ರಪತಿಯ ಬಗ್ಗೆ ಉಲ್ಲೇಖ ಇದೆ. ಹಾಗೆ 63ರಿಂದ 70ರವರೆಗೂ ನಿಮಗೆ ಯಾವುದ್ರ ಬಗ್ಗೆ ಉಲ್ಲೇಖ ಇದೆ? ಉಪರಾಷ್ಟ್ರಪತಿಯ ಬಗ್ಗೆ ಉಲ್ಲೇಖ ಇದೆ. ಹಾಗೆ 70ರಿಂದ 78 ಬಗ್ಗೆ ಉಲ್ಲೇಖ ಇದೆ ಸಂಸತ್ತಿನ ಬಗ್ಗೆ ಮತ್ತು ಪ್ರಧಾನಮಂತ್ರಿಯ ಬಗ್ಗೆ, ಹಾಗೆ ಅಟಾರ್ನಿ ಜನರಲ್ ಬಗ್ಗೆ. ಸರಿನಾ? ಅದಾನಂತರ ನಿಮಗೆ ಮಂತ್ರಿ ಪರಿಷತ್ತಿನ ಬಗ್ಗೆ ಉಲ್ಲೇಖ ಇದೆ. ಸರಿನಾ? ಸೊ ಅದಕ್ಕೆ ನಿಮಗೆ 70 ವಿಧಿಗಳನ್ನು 90 ವಿಧಿಗಳನ್ನು ಇವತ್ತು ಕ್ಲಾಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೀನ್ಸ್ ನಿಮಗೆ ನಾಳೆ ಶಿಫ್ಟಲ್ಲಿ ಯಾರ್ಯಾದರೂ ನೀವು ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡಿರ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ನಿಮಗೆ ಯೂಸ್ ಆಗ್ಬೋದೇನೋ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ. ಸೊ ಇದು ಏನಿಲ್ಲ, ಸಿಂಪಲಾಗಿ ಎಕ್ಸಾಕ್ಟ್ಗಳಿಲ್ಲ ಅವನು. ಸೊ ಅದಕ್ಕೆ ಈಸಿಯಾಗಿ ಹೇಳ್ಬೋದು. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಮಂತ್ರಿಮಂಡಲ, ಹಾಗೆ ಪ್ರಧಾನಮಂತ್ರಿ, ಅಟಾರ್ನಿ ಜನರಲ್ಲು, ಇವರು ಎಲ್ಲರ ಬಗ್ಗೆ ಹೇಳ್ತದೆ ಅಂತ ಹೇಳ್ಬೋದು ನೀವು. ಸರಿನಾ? ಎಲ್ಲಿ? 52ರಿಂದ 78ನೇ ವಿಧಿಯವರೆಗೂ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದ್ದಾನೆ. ಈ ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ನಿಮಗೆ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಸರಿನಾ? ಸೊ ಈ ಉದ್ಯಾನವನವನ್ನು ಮೊದಲು ಏನಂತ ಕರೀತಿದ್ರು ಅಂದರೆ 1982ರಲ್ಲಿ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಸ್ಥಾಪಿಸಲಾಗಿತ್ತು. ಸರಿನಾ? ಸೊ ಅದಾದ ನಂತರ 2005ರಲ್ಲಿ ನಂದಾದೇವಿ ಮತ್ತು ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಎಂದು ನಾಮಕರಣ ಮಾಡಲಾಗಿತ್ತು. ಓಕೆ, ಸೊ ಮೊದಲು ಸಂಜಯ್ ಗಾಂಧಿ ಅಂತ ಕರೀಲಾಗ್ತಿತ್ತು. ಸೊ 2005ರಲ್ಲಿ ಏನಂತ ನಾಮಕರಣ ಮಾಡಿದ್ರು? ನಂದಾದೇವಿ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಅಂತ ನಾಮಕರಣ ಮಾಡಿದ್ರು. ಮೀನ್ಸ್ ಹೆಸರನ್ನು ಬದಲಾವಣೆ ಮಾಡಿದ್ರು. ಸರಿನಾ? ಸೊ ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ತಾನೆ ನಿಮಗೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರುತ್ತೆ? ಇದೇ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಸರಿನಾ? ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಯಾವುದು ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ನಿಮಗೆ ಇದೇ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕು. ಸರಿನಾ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರುತ್ತೆ? ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಾಕೂರು ರೈಲು ದರೋಡೆ ಯಾವಾಗ ನಡೆಯಿತು? ಇದು ಕೂಡ ಹೇಗೆ ಗೊತ್ತಾ? ಸೊ ಯಾವುದಾದ್ರೂ 100 ವರ್ಷ ಆಗಿರಬೇಕು ಅಥವಾ 75 ವರ್ಷ ಆಗಿರಬೇಕು.
ಇವತ್ತಿನ ದಿನಾಂಕಕ್ಕೆ, ಅಥವಾ 50 ವರ್ಷ ಆಗಿರಬೇಕು, ಇಲ್ಲಾಂದರೆ 25 ವರ್ಷ ಆಗಿರಬೇಕು. ಅವೆಲ್ಲ ಇಯರ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ. ಹೇಗೆ ಗೊತ್ತಾ, ಇವಾಗ 2000 ಇಸ್ವಿದಲ್ಲಿ ಏನಾದರೂ ನಡೆದಿದೆ ತಿಳ್ಕೊಳ್ಳಿ, ಅದು 25 ವರ್ಷಕ್ಕೆ ಕನ್ವರ್ಟ್ ಆಗುತ್ತೆ ಇವತ್ತಿಗೆ. ಸೊ ಅದು ಕೇಳ್ತಾನೆ ಕ್ವಶನ್ನ. ಸೊ ಏನಾದರೂ ಇವಾಗ 1975ರಲ್ಲಿ ನಡೆದಿದೆ ಅಂತ ಅಂದ್ಕೊಳ್ಳಿ, ಯಾವುದಾದ್ರೂ ಇನ್ಸಿಡೆಂಟು, ಸರಿನಾ. ಸೊ ಆ ಇನ್ಸಿಡೆಂಟ್ ಏನಾಗುತ್ತೆ 50 ವರ್ಷ ಆಗಿರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಅಂತ ಕೇಳ್ತಾನೆ, ಸರಿನಾ. ಸೊ ಹಾಗೆ 75 ವರ್ಷ ಆಗಿರಬೇಕು, ಮೀನ್ಸ್ ಏನೋ 1950ರಲ್ಲಿ ಏನೋ ನಡೆದಿದೆ ಅಂತ ಅಂದ್ಕೊಳ್ಳಿ, ಮೀನ್ಸ್ ಸಂವಿಧಾನದ ಜಾರಿಗೆ ಬಂದಿರ್ತದೆ. ಸೊ ಅದರದ್ದೆಲ್ಲ ಕೇಳೋದು 75 ವರ್ಷ ರಿಲೇಟೆಡು. ಸೊ ಇದ್ರ ರಿಲೇಟೆಡೇ ಕೇಳ್ತಾನೆ. ಸೊ ಅದಕ್ಕೆ 100 ವರ್ಷ ಆಗೋದು ಸ್ವಲ್ಪ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ. ಸೊ ಕಾಕೋರಿ ರೈಲು ದರೋಡೆ ಆಗಿ 100 ವರ್ಷ ಆಯಿತು ಇಲ್ಲಿವರೆಗೆ, ಸರಿನಾ. ಸೊ ಅದಕ್ಕೆ 100 ವರ್ಷ ಆಗಿದೆ ಅಂತ ಈ ಪ್ರಶ್ನೆನ ಕೇಳಿದ್ದಾನೆ. ಓಕೆ, ಇದೇನೇ ಕೇಳಿದ್ದಾನೆ. ಯಾಕೆ, ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು, ಯಾವ VO ಎಕ್ಸಾಮಲ್ಲೇನೋ, ಅಲ್ಲಿಯೂ ಕೂಡ ಒಂದು 4-5 ಪ್ರಶ್ನೆ ಹೀಗೆ ಬಂದಿತ್ತು. ಮೀನ್ಸ್ ಒಂದು 25 ವರ್ಷಕ್ಕೆ ಕನ್ವರ್ಟ್ ಆಗುತ್ತೆ. ನಾವು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿಕೊಂಡ್ರೆ ಒಂದು 100 ವರ್ಷಕ್ಕೆ ಆಗುತ್ತೆ. ಮೀನ್ಸ್ ಅದು ಯಾವ್ದು ಬಂದಿತ್ತು, ಹಿಂದೂಸ್ತಾನಿ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ 1924ರಲ್ಲಿ ಸ್ಟಾರ್ಟ್ ಆಗಿತ್ತು. ಯಾಕಂದರೆ 1924ರಲ್ಲಿ ಸ್ಟಾರ್ಟ್ ಆಗಿದೆ, 2024 100 ವರ್ಷ ಆಯ್ತಲ್ವಾ. ಸೊ ಆ ಬೇಸಸ್ ಮೇಲೆ ಕೇಳ್ತಾನೆ. ಕ್ವಶನ್ನ ಹೀಗೆ ಒಂದು ಅನಲೈಸಿಸ್ನ ಮಾಡಿಕೊಂಡು ಕ್ವಶನ್ ಮಾರ್ಕ್ ಹಾಕೊಂಡ್ಬಿಟ್ಬಿಡ್ಬೇಕು ನಾವೇ. ಓಕೆ, ಸೊ ಆ ರೀತಿ ಬಂದಾಗ ನಮ್ಗೆ ಖುಷಿ ಆಗುತ್ತೆ ಒಂದು. ಓಕೆ, ಬೇಜಾರು ಕೂಡ ಆಗೋದಿಲ್ಲ. ಕಡಿಮೆ ಮಾರ್ಕ್ಸ್ ಬಂದರೆ ಏನೋ ಪ್ರಾಬ್ಲಮ್ ಏನೋ, ಬಟ್ ಕಡಿಮೆ ಮಾರ್ಕ್ಸ್ ಬಂದಾಗ ಕೂಡ ನಾನು ಅನಲಿಸಿಸ್ ಮಾಡಿದ್ದು, ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಬಂದಿದೆ ಅಲ್ವಾ. ಸೊ ಅದಕ್ಕೆ ಖುಷಿ ಆಗುತ್ತೆ. ಸೊ ಆ ರೀತಿ ನೋಡ್ಕೊಳ್ಳಿ, ಇನ್ನೊಂದು ಸಕ್ಸಸ್ಸೇ ಸಿಗುತ್ತೆ ಮ್ಯಾಕ್ಸಿಮಮ್. ಓಕೆ, ಇಲ್ಲಿ ಏನಾಗುತ್ತೆ, ಈ ಕಾಕೋರಿ ಟ್ರೈನ್ ಆ್ಯಕ್ಷನ್ ಇದೆ ಅಲ್ವಾ, ಈ ಕಾಕೋರಿ ರೈಲು ದರೋಡೆ ಎಷ್ಟರಲ್ಲಿ ನಡೀತದೆ ಅಂದರೆ 1925ರಲ್ಲಿ ನಡೀತದೆ. 1925 ಆಗಸ್ಟ್ 9ರಂದು ನಡೀತದೆ, ಸರಿನಾ. ಸೊ ಇದು ಲಕ್ನೋದಲ್ಲಿ ಇದೆ, ಇದು ಕಾಕೋರಿ ಎನ್ನುವ ಒಂದು ಊರು, ಸರಿನಾ. ಸೊ ಅಲ್ಲಿ ಇವರು ದರೋಡೆ ಮಾಡ್ತಾರೆ ರೈಲನ್ನು, ಸರಿನಾ. ಯಾರ್ಯಾರು ದರೋಡೆ ಮಾಡ್ತಾರೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಅಶ್ಫಾಕುಲ್ಲಾ ಖಾನ್, ರಾಜೇಂದ್ರ ಲಹರಿ, ಕೇಶವ್ ಚಕ್ರವರ್ತಿ, ಮುಕುಂದ ಲಾಲ್ ಮತ್ತು ಬನ್ವರಿ ಲಾಲ್ ಅನ್ನೋರು, ಇವರೆಲ್ಲರೂ ಕೂಡ ಕಾಕೋರಿ ರೈಲು ದರೋಡೆಯನ್ನು ಮಾಡ್ತಾರೆ, ಸರಿನಾ. ಸೊ ಅದು ರೈಲು ದರೋಡೆ ಮಾಡೋದಕ್ಕಾಗಿ ಗಲ್ಲಿಗೇರಿಸ್ತಾರೆ. ಯಾರ್ಯಾರನ್ನ ಗಲ್ಲಿಗೇರಿಸ್ತಾರೆ ಅಂತ ಕೇಳಿದ್ರೆ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು, ಸ್ವಾತಂತ್ರ್ಯ ಹೋರಾಟಗಾರರಾದ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರು, ಮತ್ತು ಅಶ್ಫಾಕುಲ್ಲಾ ಖಾನ್ ಅವರು, ಮತ್ತು ಶೇಷನ್ ಸಿಂಗ್ ಅಂತ ಬರ್ತಾರೆ, ಸರಿನಾ. ಈ ಮೂವರನ್ನು ಕೂಡ 19 ಡಿಸೆಂಬರ್ 1927ರಂದು ಕಾಕೋರಿ ಪಿತೂರಿಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಗಲ್ಲಿಗೇರಿಸಲಾಯಿತು, ಸರಿನಾ. ಸೊ ಎಂಥ ಕರ್ಮ ನಮ್ಮದು ನೋಡಿ. ಓಕೆ, ಸೊ ನಮ್ಮ ದೇಶದಲ್ಲಿದ್ದದೇ ಕೊಳ್ಳೆ ಹೊಡ್ಕೊಂಡು ಹೋದವರು ಅವರು. ಆ್ಯಕ್ಚುಲಿ ದರೋಡೆ ಅಂತ ಇವ್ರದನ್ನ ನಾವು ಓದ್ತಾ ಇದ್ದೀವಿ, ಸರಿನಾ. ಸೊ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇದನ್ನು ದರೋಡೆ ಅಂತ ಓದಬಾರ್ದು ನಾವು. ಏನು ನಮ್ಮ ದೇಶದಿಂದ ಅವ್ರ ದೇಶಕ್ಕೆ ತೊಗೊಂಡು ಹೋದ್ರಲ್ವ, ಅದು ದರೋಡೆ. ಆ್ಯಕ್ಚುಲಾಗಿ ನಮ್ಮ ದೇಶದಿಂದ ನಾವೇ ತೊಗೊಂಡ್ರೆ ಹೇಗೆ ದರೋಡೆ ಆಗುತ್ತೆ ಅಲ್ವಾ. ಸೊ ನಮ್ಮ ಇತಿಹಾಸ ಎಲ್ಲ ಕೂಡ ತಿರುಚಿದೆ, ತಮಗೆ ಬೇಗ ಹಾಗೆ ಬರೆದಿದ್ದಾರೆ. ಕೆಲವೊಂದೇನೋ ಅವರ ಪರಿಸ್ಥಿತಿ ಹೇಗಿರ್ಬೋದೇನೋ, ಏನೋ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಯಾವುದು ಕೂಡ ಈ ರೀತಿ ನಾವು ಓದಬಾರ್ದು. ಯಾಕಂದರೆ ನಮ್ಮ ಮನಸ್ಸಲ್ಲಿ ಕೂಡ ಹಾಗಾಗುತ್ತೆ, ಅವ್ರು ಕಳ್ಳರು ಅಂತಲೇ ಬರುತ್ತೆ, ಯಾವುದೋ ಒಂದು ಮೂಲೆಯಲ್ಲಿ ಕುಂತು ಬಿಡುತ್ತೆ ಅದು. ಓಕೆ, ಸೊ ಸ್ವತಂತ್ರ ಹೋರಾಟಗಾರ ಮುಂದೆ ಒಂದು ಅನುಭವದೇನೋ ವರ್ಡನ್ನು, ಬಟ್ ಆದರೂ ಕೂಡ ಅವರು ನಮ್ಮ ಸ್ವತಂತ್ರ ಹೋರಾಟಗಾರರೇ, ಸರಿನಾ. ಸೊ ಕಾಕೋರಿ ರೈಲು ದುರಂತ ಅಂತ ನಾವು ಹೇಳ್ಬೋದೇನೋ. ಓಕೆ, ಸೊ ಇದು ಕರೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಭಾರತೀಯ ಹಾಕಿ ಆಟಗಾರ 2024 ವರ್ಷದ FIH ಓಕೆ ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಯಾರಿಲ್ಲ, ಹರ್ಮನ್ ಪ್ರೀತ್ ಸಿಂಗ್ ಏನಿದಾರಲ್ವ, ಇವರು ಮಾಜಿ ಗೋಲ್ ಕೀಪರ್ ಆಗಿದ್ದರು. ಓಕೆ, ಸೊ ಹರ್ಮನ್ ಪ್ರೀತ್ ಸಿಂಗ್ ಅನ್ನೋರು FIH ಆಟಗಾರ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಎಲ್ಲಿ, ಹಾಕಿಯಲ್ಲಿ, ಸರಿನಾ. ಸೊ ಹಾಗೆ ಮಾಜಿ ಗೋಲ್ ಕೀಪರ್ PR ಶ್ರೀಜೇಶ್ ಅವರು 2024 FIH ವರ್ಷದ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಬರೀ FIH ಆಟಗಾರ ಪ್ರಶಸ್ತಿ ಅಂದರೆ ನಿಮಗೆ ಹರ್ಮನ್ ಪ್ರೀತ್ ಸಿಂಗ್, ಅದಾಂತರ ವರ್ಷದ ಗೋಲ್ ಕೀಪರ್ ಅಂತ ಕೇಳಿದ್ರೆ ನಿಮಗೆ ಯಾರು ಬರ್ತಾರೆ ಅಂದರೆ PR ಶ್ರೀಜೇಶ್ ಬರ್ತಾರೆ. ಓಕೆ, PR ಶ್ರೀಜೇಶು. ಈ ಹರ್ಮನ್ ಪ್ರೀತ್ ಸಿಂಗ್ ಇದ್ದಾರಲ್ವಾ, ಹರ್ಮನ್ ಪ್ರೀತ್ ಸಿಂಗ್ ಇವರು ರೀಸೆಂಟಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು ಅಥವಾ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ದೊರಕಿದೆ ಅವರಿಗೆ, ಸರಿನಾ. ಸೊ 2025ರಲ್ಲಿ ಟೋಟಲಿ 4 ಜನಕ್ಕೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ದೊರಕಿದೆ. ಯಾರ್ಯಾರ 4 ಜನ, ಒಂದು D ಗುಕೇಶ್ ಅವರು ಚೆಸ್ಸಿಗೆ ಸಂಬಂಧಿಸಿದ್ದಾರೆ, ಸರಿನಾ. ಎರಡನೇದು ಈ ಹರ್ಮನ್ ಪ್ರೀತ್. ಓಕೆ, ಸೊ ಇವರು ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ನಿಮ್ಮ ಹಾಕಿಗೆ ಸಂಬಂಧಿಸಿದ್ದಾರೆ. ಮೂರನೇದು ಪ್ರವೀಣ್ ಅಂತ ಬರ್ತಾರೆ, ಇವರು ಪ್ಯಾರಾ ಅಥ್ಲೆಟ್ ಆಗಿದ್ದಾರೆ, ಮೀನ್ಸ್ ಪ್ಯಾರಾ ಹೈ ಜಂಪಿಗೆ ಸಂಬಂಧಿಸಿದ್ದಾರೆ, ಸರಿನಾ. ಸೊ ಅದಾಂತರ 4ನೇದು ಮನು ಭಾಕರ್ ಬರ್ತಾರೆ, ಸರಿನಾ. ಇವ್ರದ್ದು ಕೂಡ ನೆನ್ಪಿಟ್ಕೊಳ್ಳಿ, ಈ 4 ಜನದ ನೆನ್ಪಿಟ್ಕೊಳ್ಳಿ. ಮನು ಭಾಕರ್ ಶೂಟಿಂಗಿಗೆ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಜನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸಮರ್ಥನೀಯವೇ ಅಥವಾ ಅಲ್ಲವೇ ಅಂತ ಕೇಳಿದ್ದಾನೆ. ಮೀನ್ಸು ನ್ಯಾಯಸಮ್ಮತವೇ ಅಥವಾ ಅಲ್ಲವ ಅಂತ ಕೇಳಿದ್ದಾನೆ. ನ್ಯಾಯಸಮ್ಮತ ಅಲ್ರಿ ಅಂತ ನಾನೇ ಒಂದು 10 ಸರಿ ಬಡ್ಕೊಂಡಿರ್ಬೇಕೇನೋ. ಓಕೆ, ಎಷ್ಟನೇ ವಿಧಿಯಲ್ಲಿ ಹೇಳ್ತದೆ, 37ನೇ ವಿಧಿಯಲ್ಲಿ. ನ್ಯಾಯಸಮ್ಮತವಾಗಿದ್ದವ DPSP 4ನೇ ಭಾಗ, ನೋವೇ. ಎಷ್ಟನೇ ವಿಧಿಯಲ್ಲಿ ಹೇಳಿದೆ, 37ನೇ ವಿಧಿಯಲ್ಲಿ. ಸಿಂಪಲ್ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮಹಾರಾಜಾದಿರಾಜ ಎಂಬ ಬಿರುದನ್ನು ಅಳವಡಿಸಿಕೊಂಡ ಮೊದಲ ಗುಪ್ತ ದೊರೆ ಯಾರು ಅಂತ ಕೇಳಿದ್ದಾರೆ. ಸೊ ಚೆನ್ನಾಗಿದೆ ಅದು ಪ್ರಶ್ನೆ, ಯಾಕಂದರೆ ಇದು ಕೂಡ ರಿಪೀಟೆಡ್ ಆಗಿರೋ ಪ್ರಶ್ನೆ. ಯಾರು ಅಂದರೆ ಚಂದ್ರಗುಪ್ತವನ್ನು. ಓಕೆ, ಮೊದಲನೇ ಚಂದ್ರಗುಪ್ತ ಏನು ಲಿಚ್ಚವಿ ರಾಣಿಯನ್ನು ಮದುವೆ ಆದ್ರಲ್ವಾ, ಅದೇ ಚಂದ್ರಗುಪ್ತವನ್ನು ಸಮುದ್ರಗುಪ್ತನ ತಂದೆ, ಎರಡನೇ ಚಂದ್ರಗುಪ್ತನ ಅಥವಾ ಶಕಾರಿ ಎಂಬ ಬಿರುದನ್ನು ಹೊಂದಿರತಕ್ಕಂತಹ 2ನೇ ಚಂದ್ರಗುಪ್ತನ ಅಜ್ಜ ಯಾರು ಅಂದರೆ ಇದೇ ಚಂದ್ರಗುಪ್ತವನ್ನು. ಓಕೆ, ಅವ್ರಿಗೆ ಏನಂತ ಬಿರುದಿತ್ತು ಮೊಟ್ಟ ಮೊದಲ ಬಾರಿಗೆ ಅಂದರೆ ಮಹಾರಾಜಾದಿರಾಜ. ಓಕೆ, ಮಹಾರಾಜಾದಿರಾಜ, ರಾಜ ಮಾರ್ತಾಂಡ, ಗಂಡ ಬೇರೊಂಡ, ಈಗ ಏನೇನು ಬರ್ತಾ ಗೊತ್ತಾ. ಸೊ ಆ ರೀತಿ ಮಹಾರಾಜಾದಿರಾಜ ಎನ್ನುವ ಬಿರುದನ್ನು ಮೊದಲು ಪಡೆದವರು ಯಾರು ಅಂದರೆ ನಿಮಗೆ ಚಂದ್ರಗುಪ್ತ 1 ಅನ್ನೋರು, ಸರಿನಾ. ಸೊ ಮೊದಲೇ ಚಂದ್ರಗುಪ್ತ. ಸೊ ಇವ್ರು ಯಾರ ಮಗ,
ಗುಪ್ತ ರಾಜ ಘಟೋತ್ಕಚನ ಮಗ. ಓಕೆ, ಘಟೋತ್ಕಚನ ಮಗ ಯಾರು ಅಂದರೆ ನಿಮಗೆ ಚಂದ್ರಗುಪ್ತ 1ನೇದವರು ಬರ್ತಾರೆ. ಸೊ ಈ ಘಟೋತ್ಕಚ ನಿಮ್ಮ ಮಹಾಭಾರತದಲ್ಲಿ ಯಾರ ಮಗ ಆಗಿರ್ತಾರೆ ಹೇಳಿ ನೋಡೋಣ, ಹೇಳ್ಬೋದಾ? ಘಟೋತ್ಕಚ ಯಾರ ಮಗ? ಮತ್ತು ಹಾಗೆ ಬಾರ್ಬರಿಕ ಯಾರ ಮಗ? ಮಹಾಭಾರತ ಓದಿದರೆ ನೀವು ಇದನ್ನು ಈಸಿಯಾಗಿ ಹೇಳ್ತೀರಾ. ಓಕೆ, ಯಾಕಂದರೆ ಸಿಂಪಲ್ ನಾನು ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಓಕೆ, ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾನೆ, ಮಹಾಭಾರತ ರಿಲೇಟೆಡ್ ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ, ಎಷ್ಟು ಭಾಗಗಳಿದ್ದಾವೆ ಅಂತ ಕೇಳ್ತಾನೆ, ಎಷ್ಟು ವಿಭಾಗಗಳಿದ್ದಾವೆ ಅಂತ ಕೇಳ್ತಾನೆ, ಎಷ್ಟು ಸಂಪುಟಗಳಿದ್ದಾವೆ ಅಂತ ಕೇಳ್ತಾನೆ, ಎಷ್ಟು ಶ್ಲೋಕಗಳಿದ್ದಾವೆ ಅಂತ ಕೇಳ್ತಾನೆ, ಮಹಾಭಾರತದಲ್ಲಿ ಎಷ್ಟು ಶ್ಲೋಕಗಳಿದ್ದಾವೆ ಅಂತ ಕೇಳ್ತಾನೆ, ಹಾಗೆ ರಾಮಾಯಣದಲ್ಲಿ ಎಷ್ಟು ಶ್ಲೋಕಗಳು ಇದ್ದಾವೆ ಅಂತ ಕೇಳ್ತಾನೆ, ಎಷ್ಟು ಕಾಂಡಗಳಿದ್ದಾವೆ ರಾಮಾಯಣದಲ್ಲಿ ಅಂತ ಕೇಳ್ತಾನೆ. 7 ಕಾಂಡಗಳು ಬರ್ತವೆ, ಸರಿನಾ? ಸೊ ಹನುಮಂತನ ಬಗ್ಗೆ ಯಾವ ಕಾಂಡದಲ್ಲಿ ಹೇಳಿದೆ ಅಂತ ಕೇಳ್ತಾನೆ, ಕಿಷ್ಕಿಂಧ ಕಾಂಡದಲ್ಲಿ ಹೇಳಿದೆ, ಸರಿನಾ? ಸೊ ಹಾಗೆ ಬಾರ್ಬರಿಕ ಯಾರ ಮಗ ಅಂತ ಕೇಳ್ತಾನೆ, ಘಟೋತ್ಕಚ ಯಾರ ಮಗ ಅಂತ ಕೇಳ್ತಾನೆ, ಭೀಮ ಯಾರ ತಂದೆ ಅಂತ ಕೂಡ ಕೇಳಬಹುದು, ಸರಿನಾ? ಸೊ ಹಿಡಂಬೆ ಯಾರ ಮಡದಿ ಅಂತ ಕೂಡ ಕೇಳಬಹುದು, ಮೀನ್ಸ್ ಪತ್ನಿ ಅಂತ ಕೂಡ ಕೇಳಬಹುದು. ಎಲ್ಲ ಕೂಡ ಒಬ್ಬರಿಗೆ ರಿಲೇಟೆಡ್ ಇದೆ, ಹೇಳಿದ್ರು ಆನ್ಸರು, ಸರಿನಾ? ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಆರ್ಥಿಕ ಉದಾರೀಕರಣವು ಯಾವ ವರ್ಷದಲ್ಲಿ ನಡೆಯಿತು? ಮೀನ್ಸ್ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಇದು ಕೂಡ ಹೇಳಿದೆ ಅಲ್ವಾ. LPG ಬಗ್ಗೆ, LPG 1991 ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ವಲ್ಪ ನೋಡ್ಕೊಂಡು ಹೋಗಿ ಅಂತ. ಓಕೆ, ಇದನ್ನು ತಂದವರು ಯಾರು ಅಂದರೆ ನಿಮಗೆ PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ತರ್ತಾರೆ. ಓಕೆ, ಅವಾಗಿನ ಪ್ರಧಾನಮಂತ್ರಿ ಯಾರು ಅಂದರೆ ನಿಮಗೆ PV ನರಸಿಂಹರಾವ್ ಇರ್ತಾರೆ. ಹಾಗೆ ಅಂದಿನ ಹಣಕಾಸು ಸಚಿವ ಅಥವಾ ಒಬ್ಬ ಚೀಫ್ ಎಕನಾಮಿಸ್ಟ್ ಯಾರಾಗಿರ್ತಾರೆ ಅಂದರೆ ನಿಮ್ಗೆ ಮನಮೋಹನ್ ಸಿಂಗ್ ಆಗಿರ್ತಾರೆ, ಸರಿನಾ? ಇವರಿಬ್ಬರು ಸೇರಿ ಏನು ಮಾಡ್ತಾರೆ ಅಂದರೆ LPG ಲಿಬರೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಎನ್ನುವ ಒಂದು ನೀತಿಯನ್ನು ತರ್ತಾರೆ 1991ರಲ್ಲಿ, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಇದಕ್ಕೆ ಏನಂತ ಕರಿತೀವಿ? ಭಾರತದಲ್ಲಿ ಆರ್ಥಿಕ ಉದಾರೀಕರಣ ನೀತಿ ಅಂತ ಕರಿತೀವಿ, ಸರಿನಾ? ಸೊ ಇದು ಏನೇನು ಮಾಡ್ತಾರೆ ಅಂತ ಸ್ವಲ್ಪ ಇಲ್ಲಿ ಡೀಟೇಲ್ ಹಾಕಿದ್ದೀನಿ, ಸ್ವಲ್ಪ ಓದ್ಕೊಳ್ಳಿ. ಏನಿಲ್ಲ, ಸ್ವಲ್ಪ ನಿಮ್ಗೆ ಸಿಂಪಲಾಗಿ ಏನು LPG ಅಂದರೆ ಈ ವರ್ಡ್ ಏನು ಹೇಳ್ತದಲ್ವಾ ಅದೇ ಇದೆ ಅಷ್ಟೇ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರಲ್ಲಿ ನೈಜೀರಿಯಾದೊಂದಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? ಸುಗ್ಗಿಯ ನಂತರದ ನಷ್ಟವನ್ನು ತಡೆಗಟ್ಟಲು ಮತ್ತು ಧಾನ್ಯ ಉತ್ಪಾದನೆಯನ್ನು ಹೆಚ್ಚಿಸಲು ನೈಜೀರಿಯಾಕ್ಕೆ US ಸರ್ಕಾರದ ಹೊಸ ಆಹಾರ ಭದ್ರತಾ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಮೀನ್ಸ್ ಆಹಾರ ಭದ್ರತೆಯ ಜೊತೆ ಕೈ ಜೋಡಣೆ ಮಾಡಿದ್ದಾರೆ. ಯಾರು? ಈ US ಅವರು ಯಾರ ಜೊತೆ? ನೈಜೀರಿಯಾ ಜೊತೆ, ಸರಿನಾ? ನೈಜೀರಿಯಾ ಜೊತೆ ಸ್ಟಾರ್ಟ್ ಮಾಡಿದ್ದಾರೆ. ಈ ನೈಜೀರಿಯಾ ಯಾವ ಖಂಡದಲ್ಲಿ ಬರುತ್ತೆ? ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಓಕೆ, ಯಾವುದು? ನೈಜೀರಿಯಾ ಅನ್ನುವ ಒಂದು ದೇಶ ನಿಮಗೆ ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತೆ. ಹಾಗೆ ಈ ಯುನೈಟೆಡ್ ಸ್ಟೇಟ್ಸ್ ಇದೆ ಅಲ್ವಾ, 2024ರಲ್ಲಿ ನಮ್ಮ ಭಾರತ ಜೊತೆ ಒಂದು ಒಪ್ಪಂದ ಮಾಡ್ಕೋತಾರೆ. ಯಾವುದಪ್ಪ ಅಂತ ಹೇಳ್ಬೋದಾ? ನಾಗರಿಕ ಪರಮಾಣು ಒಪ್ಪಂದ, ನಾಗರಿಕ ಅಣು ಒಪ್ಪಂದ ಮಾಡ್ಕೋತಾರೆ ನಮ್ಮ ಭಾರತದ ಜೊತೆ, ಸರಿನಾ? ಇವು ನೆನ್ಪಿಟ್ಕೊಳ್ಳಿ. ಹಾಗೆ ನಮ್ಮ ಭಾರತ ಅಲ್ಜೇರಿಯಾ ಜೊತೆ ಒಂದು ಒಪ್ಪಂದ ಮಾಡ್ಕೋತ್ತೆ. ಯಾವ ಒಪ್ಪಂದ? ಯುದ್ಧಾಭ್ಯಾಸ. ಓಕೆ, ಯುದ್ಧ ವ್ಯಾಯಾಮ ಏನು ಮಾಡ್ತೇವೆ ಅಲ್ವಾ ನಾವು, ಯಾವುದು ಮಿಲಿಟ್ರಿ ಎಕ್ಸಸೈಸು, ಅದರ ರಿಲೇಟೆಡು ಎಕ್ಸಸೈಸ್ದು ಒಪ್ಪಂದ ಮಾಡ್ಕೊಳೋದು ಯಾವ ದೇಶದ ಜೊತೆ ಅಂದರೆ ಅಲ್ಜೇರಿಯಾ ಜೊತೆ. ಓಕೆ, ಅಲ್ಜೇರಿಯಾ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಕೇಳಿದ್ದಾನೆ ಅಂತ ಕೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಕೆಳಗಿನ ಯಾವ ಆಮ್ಲ ಬ್ಯಾಕ್ಟೀರಿಯಾವು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ? ಓಕೆ, ಯಾವ ಬ್ಯಾಕ್ಟೀರಿಯಾ ಅಥವಾ ಯಾವ ಒಂದು ಆ್ಯಸಿಡು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ? ಇವಾಗಲೇ ಹೇಳಿದೆ ಅಲ್ವಾ, ಯಾವುದು? ಲ್ಯಾಕ್ಟಿಕ್ ಆ್ಯಸಿಡು. ಹಾಲು, ಮೊಸರು ಏನೇ ಬರಲಿ, ಲ್ಯಾಕ್ಟಿಕ್ ಆ್ಯಸಿಡು, ಲ್ಯಾಕ್ಟೋಬ್ಯಾಸಿಲಸ್ಸು. ಓಕೆ, ಸೊ ಇದನ್ನೆಲ್ಲ ಹಾಕಿಬಿಡ್ಬೇಕು. ಒಟ್ಟು ಲ್ಯಾಕ್ಟೋ ಅಂತ ಏನಾದರೂ ಬಂತ ಅದು ಹಾಲಿಗೆ ಸಂಬಂಧಿಸಿರುತ್ತೆ. ಓಕೆ, ಅಷ್ಟೇ ಸಿಂಪಲ್ಲಾಗಿ, ಸರಿನಾ? ಸೊ ಹೇಗೆ ಮಾಡುತ್ತೆ? ಲ್ಯಾಕ್ಟೋಸ್ನ ಹುದುಗುವಿಕೆಯಿಂದ ಉತ್ಪತ್ತಿಯಾಗುವ ಲ್ಯಾಕ್ಟಿಕ್ ಆ್ಯಸಿಡು ಆಮ್ಲವು ಮೊಸರಿನ pH ಅನ್ನು ಹೆಚ್ಚಿಸುವ ಮೂಲಕ ಮೊಸರಿನ ಹುಳಿ ರುಚಿಗೆ ಕೊಡುಗೆ ನೀಡುತ್ತದೆ. ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದಿಂದ ಹಾಲಿನ ಪರಿವರ್ತನೆಯೊಂದಿಗೆ ವಿಟಮಿನ್ B12 ಪ್ರಮಾಣವು ಹೆಚ್ಚಾಗುತ್ತದೆ. ಓಕೆ, ಕೊಬಾಲ್ಟು ಹೆಚ್ಚಾಗ್ತದೆ, B12 ಹೆಚ್ಚಾಗುತ್ತದೆ, ವಿಟಮಿನ್ B12 ಹೆಚ್ಚಾಗ್ತದೆ. ಇದರಿಂದ ಹಾಲು ಮೊಸರಾಗೋದ್ರಿಂದ, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909. ಓಕೆ, ಭಾರತೀಯ ಕೌನ್ಸಿಲ್ ಆ್ಯಕ್ಟ್ 1909 ನಾವು ಏನಂದ ಕರೆಯಲಾಗ್ತದೆ? ಮಿಂಟೋ ಮಾರ್ಲೆ ಸುಧಾರಣೆ ರೀ. ಓಕೆ, ಮಿಂಟೋ ಮಾರ್ಲೆ ಸುಧಾರಣೆಯನ್ನು 1909 ಆ್ಯಕ್ಟ್ ಅಂತ ಕರೆಯಲ್ವಾ ನಾವು? ಸೊ ಮಿಂಟೋ ಮಾರ್ಲೆ ಕಾಯ್ದೆ. ಮಿಂಟೋ ಏನಾಗಿರ್ತಾನೆ ಆ ಸಮಯದಲ್ಲಿ? ಈ ಮಿಂಟೋ ವಯಸ್ಸರಾಗಿರ್ತಾನೆ, ಈ ಮಾರ್ಲೆ ಕಾರ್ಯದರ್ಶಿ ಆಗಿರ್ತಾನೆ. ಸೊ ಅದಕ್ಕೆ ಅವ್ರ ಹೆಸರು ಮೇಲೆ ಈ 1909 ಕಾಯ್ದೆಗೆ ಒಂದು ಶಾರ್ಟ್ ಆಗಿ ನಿಕ್ ನೇಮ್ ಇಟ್ಟಿದ್ದಾರೆ, ಮಿಂಟೋ ಮಾರ್ಲೆ ಕಾಯ್ದೆ ಅಂತ. ಹಾಗೆ ಮೌಂಟೆಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ ಕರಿತೀವಿ ನಾವು. ಓಕೆ, ಯಾವುದು? ಮೌಂಟೆಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ. ಇದು ಎಷ್ಟನೇ ಕಾಯ್ದೆ? 1919 ಭಾರತ ಸರ್ಕಾರದ ಕಾಯ್ದೆ ಏನಿದೆ ಅಲ್ವಾ, ಸೊ ಈ ಭಾರತದ ಕೌನ್ಸಿಲ್ ಕಾಯ್ದೆಯನ್ನು ಏನಂತ ಕರಿತೀವಿ ನಾವು? ಮೌಂಟೆಗೋ ಚೆಮ್ಸ್ಬರ್ಡ್ ಕಾಯ್ದೆ ಅಂತ ಕರಿತೀವಿ. ಇಲ್ಲಿ ಚೆಮ್ಸ್ಬರ್ಡ್ ಅನ್ನೋನು ವೈಸ್ರಾಯಿ, ಮೌಂಟೆಗೋ ಅನ್ನೋನು ಕಾರ್ಯದರ್ಶಿ. ಅಲ್ಲಿ ಫಸ್ಟ್ ಇದ್ದವನು ವೈಸ್ರಾಯ್ ಇರ್ತಾನೆ, ಮೀನ್ಸು ಮಿಂಟೋ ಅನ್ನೋನು ವೈಸ್ರಾಯ್ ಇರ್ತಾನೆ, ಮಾರ್ಲೆ ಅನ್ನೋನು ನಿಮಗೆ ಕಾರ್ಯದರ್ಶಿ ಆಗಿರ್ತಾನೆ. ಬಟ್ ಇಲ್ಲಿ ಹಾಗಲ್ಲ, ನಿಮಗೆ ಇಲ್ಲಿ ಚೆಮ್ಸ್ಬರ್ಡೇ ವೈಸ್ರಾಯ್ ಇದ್ದಾನೆ, ಮಾರ್ಲೆ ಕಾರ್ಯದರ್ಶಿ ಇದ್ದಾನೆ, ಸರಿನಾ? ಮೌಂಟೆಗೋ ಕಾರ್ಯದರ್ಶಿ ಇದ್ದಾನೆ, ಸರಿನಾ? ಇದೇನಿರಲಿ ನಿಮಗೆ ಎಷ್ಟರಲ್ಲಿ? 1919ರಲ್ಲಿ, ಸರಿನಾ? ಸೊ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಮಾಡಿಕೊಟ್ಟ ಕಾಯ್ದೆ ಯಾವುದು ಅಂತ ಕೇಳ್ತಾರೆ ನಿಮಗೆ. ಇದೇ 1919 ಕಾಯ್ದೆ, ಸರಿನಾ? ನೆನಪಿರಲಿ ನಿಮಗೆ. ಸೊ ಹೇಗೆ ಅಂದರೆ ಒಂದು ಎಲೆಕ್ಷನ್, ಯಾವುದೋ ಒಂದು ಕ್ಷೇತ್ರ ಇರುತ್ತೆ. ಲೈಕ್ ದಟ್ ಇವಾಗ ಯಾವ ಕ್ಷೇತ್ರ ಅಂತ ತಗೊಳ್ಳಿ, ಬಾಗಲಕೋಟೆ ಕ್ಷೇತ್ರ ಅಂತ ತಗೊಳ್ಳಿ. ಓಕೆ, ಬಾಗಲಕೋಟೆ ಕ್ಷೇತ್ರ ಅಂತ ತಗೊಳ್ಳಿ, ಅಥವಾ ಬೇಡ ದಾವಣಗೆರೆ ಕ್ಷೇತ್ರ ಅಂತ ತಗೊಳ್ಳಿ. ದಾವಣಗೆರೆಯ ಕ್ಷೇತ್ರದಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಮೀನ್ಸ್ ಮುಸ್ಲಿಂ ವ್ಯಕ್ತಿನೇ ನಿಲ್ಲಬೇಕಲ್ಲಿ. ಓಕೆ, ವ್ಯಕ್ತಿ ನಿಲ್ಲೋದು ಮುಸ್ಲಿಮೇ,
ಸರಿನಾ? ವ್ಯಕ್ತಿ ನಿಲ್ಲೋದು ಮುಸ್ಲಿಮೇ, ಇಬ್ಬರು ಮೂರು ನಿಲ್ಲಿ, ಅವರೆಲ್ಲರೂ ಮುಸ್ಲಿಮೇ ಆಗಿರಬೇಕು. ಅವ್ರಿಗೆ ಓಟ್ ಹಾಕೋರು ಕೂಡ ಮುಸ್ಲಿಂ ಏನು ಧರ್ಮದವ್ರು ಇರ್ತಾರಲ್ವ, ಅವರೇ ಓಟ್ ಹಾಕಬೇಕು ಅನ್ನೋ ಒಂದು ಕಾಯ್ದೆ ಬಂದಿರೋದು ಯಾವಾಗ ಅಂದರೆ ಇದೇ 1919 ಕಾಯ್ದೆ. ಮೀನ್ಸು ಅಲ್ಲಿ ಹಿಂದೂಗಳಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ ಬೇರೆ ಯಾರಿಗೂ ಕೂಡ ಅಲ್ಲಿ ಓಟಿನ ಅಧಿಕಾರ ಇರಲಿಲ್ಲ. ಸೊ ಆ ರೀತಿ ಮತೀಯ ತೀರ್ಪಲ್ಲ, ಯಾವುದಿದು ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನದ ಅಧಿಕಾರ ಮಾಡಿಕೊಟ್ಟಿದ್ದ ಕಾಯ್ದೆ ಯಾವುದು ಅಂದರೆ ನಿಮಗೆ 1919 ಕಾಯ್ದೆ, ನೆನಪಿರಲಿ ನಿಮಗೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಗ್ರೇಟ್ ಇಂಡಿಯನ್ ಮರುಭೂಮಿ ಯಾವುದು ಅಂತ ಕೇಳಿದ್ದಾನೆ. ಓಕೆ, ಗ್ರೇಟ್ ಇಂಡಿಯನ್ ಮರುಭೂಮಿ ಎಲ್ಲಿದೆ ಮತ್ತು ಯಾವುದು ಏನಂತ ಕರಿತೀವಿ? ಥಾರ್ ಮರುಭೂಮಿ ರೀ. ಓಕೆ, ಈ ಥಾರ್ ಮರುಭೂಮಿ ಏನಿದೆ ಅಲ್ವಾ, ಈ ಥಾರ್ ಮರುಭೂಮಿಯನ್ನು ನಾವು ಏನಂತ ಕರಿತೀವಿ? ಗ್ರೇಟ್ ಇಂಡಿಯನ್ ಮರುಭೂಮಿ ಅಂತ ಕರಿತೀವಿ. ಹಾಗೆ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಮರುಭೂಮಿ ಹೆಸರೇನು? ಇದೇ ಥಾರ್ ಮರುಭೂಮಿ. ಹಾಗೆ ಈ ಥಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ ಅಂತ ಕೇಳ್ತಾನೆ. ಓಕೆ, ಏನಂತ ಕರೀತಾರೆ? ಚೋಲಿಸ್ತಾನ್ ಅಂತ ಕರೀತಾರೆ. ಓಕೆ, ಯಾವುದು? ಚೋಲಿಸ್ತಾನ್ ಅಂತ ಕರೀತಾರೆ. ಚೋಲಿಸ್ತಾನ್ ಅಂತ ನಿಮ್ಗೆ ಎಲ್ಲಿ ಕರೀತಾರೆ? ಇದೇ ಮರುಭೂಮಿಗೆ ಅಂತ ಕೇಳಿದ್ರೆ ಪಾಕಿಸ್ತಾನದಲ್ಲಿ ಕಂಡು ಬರ್ತಕ್ಕಂಥ ಇದೇ ಥಾರ್ ಮರುಭೂಮಿಗೆ ಅಲ್ಲಿ ಚೋಲಿಸ್ತಾನ್ ಅಂತ ಕರೀತಾರೆ. ಹಾಗೆ ಅಫ್ಘಾನಿಸ್ತಾನದಲ್ಲಿ ಕಂಡು ಬರ್ತಕ್ಕಂತಹ ಮರುಭೂಮಿಗೆ ರೇಗಿಸ್ತಾನ್ ಅಂತ ಕರೀತಾರೆ. ಓಕೆ, ಯಾವುದು? ರೇಗಿಸ್ತಾನ್ ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ, ನಮ್ಮಲ್ಲಿ ಥಾರು, ಪಾಕಿಸ್ತಾನದಲ್ಲಿ ಚೋಲಿಸ್ತಾನು, ಹಾಗೆ ಅಫ್ಘಾನಿಸ್ತಾನದಲ್ಲಿ ರೇಗಿಸ್ತಾನ್ ಅಂತ ಕರೀತಾರೆ. ಸರಿನಾ? ಇವೆಲ್ಲವೂ ಕೂಡ ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ನಿಮಗೆ ಗ್ರಂಥಿಗಳ ಬಗ್ಗೆ ಹೇಳಬೇಕಾಗಿತ್ತು. ಗ್ರಂಥಿಗಳ ಬಗ್ಗೆ ಅಂದರೆ ನಮ್ಮ ಏಷ್ಯಾದಲ್ಲಿ ಎಷ್ಟು ಗ್ರಂಥಿಗಳು ಬರ್ತವೆ ಅಂತ ಕೇಳ್ತಾನೆ. 2 ಗ್ರಂಥಿಗಳು ಬರ್ತವೆ. 2 ಗ್ರಂಥಿಗಳು ಯಾವುದು ಅಂದರೆ ಒಂದು ಪಾಮೀರ್ ಗ್ರಂಥಿ ಅಂತ, ಇನ್ನೊಂದು ಅರ್ಮೇನಿಯನ್ ಗ್ರಂಥಿ ಅಂತ ಬರುತ್ತೆ. ಓಕೆ, ಒಂದು ಪಾಮೀರ್ ಗ್ರಂಥಿ, ಇನ್ನೊಂದು ಅರ್ಮೇನಿಯನ್ ಗ್ರಂಥಿ. ಯಾಕೆಂದರೆ ಸ್ವಲ್ಪ ಏನೋ ಈ ರಿಲೇಟೆಡ್ ಪ್ರಶ್ನೆ ಬಂದಿದೆ ಅಂತ ಹೇಳಿದ್ರು ಹುಡುಗರು, ಬಟ್ ಎಕ್ಸಾಕ್ಟ್ ಯಾವ ಪ್ರಶ್ನೆ ಬಂದಿದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಪಾಮೀರ್ ಗ್ರಂಥಿ ಅಂದರೆ ಏನೂ ಅಲ್ಲ, ಏನೋ ಒಂದು ಪ್ರದೇಶ ಇರುತ್ತೆ, ಆ ಪ್ರದೇಶದಿಂದನೇ ಪರ್ವತಗಳು ಹರಡ್ಕೊಂಡು ಹೋಗಿರ್ತವೆ. ಲೈಕ್ ಇವಾಗ ಇಲ್ಲಿ ನಿಮಗೆ ಪಾಮೀರ್ ಗ್ರಂಥಿ ಅಂತ ತೊಗೊಳ್ಳಿದು, ಇದು ಪಾಮೀರ್ ಗ್ರಂಥಿ ಇದೆ. ಸರಿನಾ? ಈ ಪಾಮೀರ್ ಗ್ರಂಥಿಯಿಂದ ಈ ಕಡೆ ಈ ಕೆಳಗಿನ ಸೈಡು ನಿಮಗೆ ಯಾವುದು ಹೋಗಿದೆ? ಹಿಮಾಲಯ ಪರ್ವತ ಶ್ರೇಣಿ ಹೋಗಿದೆ. ಹಾಗೆ ಇಲ್ಲಿ ರೈಟ್ ಸೈಡ್ ಯಾವುದು ಹೋಗಿದೆ ಅಂದರೆ ನಿಮಗೆ ಕಾರಾಕೋರಂ ಶ್ರೇಣಿ ಹೋಗಿದೆ. ಹಾಗೆ ನಿಮಗೆ ಇಲ್ಲಿ ಲೆಫ್ಟಲ್ಲಿ ಯಾವುದು ಹೋಗುತ್ತೆ ಅಂದರೆ ಓಕೆ ಹಿಂದೂ ಕುಶ್ ಅಂತ ಬರುತ್ತೆ. ಓಕೆ, ಹಿಂದೂ ಕುಶ್ ಶ್ರೇಣಿ ಅಂತ ಬರುತ್ತೆ. ಆ ಹಿಂದೂ ಕುಶ್ ಶ್ರೇಣಿ ಹೋಗಿದೆ. ಹಾಗೆ ಈ ದಿಕ್ಕಲ್ಲಿ ನಿಮಗೆ ಮೀನ್ಸು ನೈಋತ್ಯ ದಿಕ್ಕಲ್ಲಿ ನಿಮಗೆ ಯಾವ್ದು ಹೋಗಿದೆ ಅಂದರೆ ಸುಲೇಮಾನ್ ಅಂತ ಬರುತ್ತೆ. ಓಕೆ, ಸುಲೇಮಾನ್ ಅಂತ ಕಂಡು ಬರುತ್ತೆ. ಈ ಸುಲೇಮಾನ್ ಶ್ರೇಣಿ ಹೋಗಿದೆ. ಸೊ ಒಂದೇ ಒಂದು ಕೇಂದ್ರದಿಂದ ಬೇರೆ ಬೇರೆ ಪರ್ವತಗಳು ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ಹೋಗ್ತಾ ಇದ್ವು ಅಂದರೆ ಅದಕ್ಕೆ ನಾವು ನಾಟ್ ಅಂತ ಕರಿತೀವಿ. KNOT. ನಾಟ್ ಅಂದರೆ ಏನು? ಗಂಟು ಕಟ್ಟದ್ರಿ. ನೋಡ್ರಿ, ಎಲ್ಲ ಸೇರಿ ಇಲ್ಲೇ ಗಂಟು ಕಟ್ಟಿಲ್ವಾ? ಸೊ ಅದಕ್ಕೆ ನಾಟ್ ಅಂತ ಕರಿತೀವಿ. ಇನ್ನೊಂದು ಹೋಗುತ್ತೆ ಇಲ್ಲಿ ಈ ದಿಕ್ಕಿನಲ್ಲಿ. ಓಕೆ, ಆ ಶ್ರೇಣಿ ಹೆಸರು ಏನಂತ ನೀವು ಹೇಳ್ಬೋದಾ? ಓಕೆ, ತುರ್ಕ್ಮೆನಿಸ್ತಾನಿಗೆ ಹೋಗ್ತದೆ, ಅಫ್ಘಾನಿಸ್ತಾನ ಮೇಲ್ಗಡೆ ಇದು ಹೋಗ್ತದೆ ಅದು. ಸರಿನಾ? ಸೊ ತುರ್ಕ್ಮೆನಿಸ್ತಾನಿಗೆ ಹೋಗ್ತದೆ ಮ್ಯಾಕ್ಸಿಮಮ್ ಅದು. ಸೊ ಅದಕ್ಕೆ ಏನಂತ ಕರಿತೀವಿ ಅದನ್ನು ನೀವು ಒಂದು ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ ನೋಡೋಣ. ಸೊ ನಮ್ಮ ಏಷ್ಯಾ ಖಂಡದಲ್ಲಿ ಕಂಡುಬರ್ತಕ್ಕಂಥ ಗ್ರಂಥಿಗಳೇ ಅಷ್ಟು 2 ಗ್ರಂಥಿ. ಸರಿನಾ? ಒಂದು ಯಾವುದು? ಪಾಮೀರ್ ಗ್ರಂಥಿ. ಆ ಪಾಮೀರ್ ಗ್ರಂಥಿಯಿಂದ ಎಷ್ಟು ಶ್ರೇಣಿಗಳು ಹೋಗ್ತವೆ ಅಂದರೆ 5 ಶ್ರೇಣಿಗಳು ಹೋಗ್ತವೆ. 1 ಹಿಮಾಲಯ, 2 ಕಾರಾಕೋರಮ್, 3 ಹಿಂದೂ ಕುಶು, 4 ಸುಲೈಮಾನು, ಹಾಗೆ 5ನೇದು ನೀವು ಕಮೆಂಟ್ ಮಾಡ್ತೀರಾ. ಹಾಗೆ ಇನ್ನೊಂದು ಯಾವುದು ನಿಮಗೆ ಪಾಮೀರ್ ಗ್ರಂಥಿ ಬಿಟ್ಟು ಇನ್ನೊಂದು ಗ್ರಂಥಿ ಯಾವುದು ನಿಮಗೆ? ಅರ್ಮೇನಿಯನ್ ಗ್ರಂಥಿ. ಅರ್ಮೇನಿಯನ್ ನಾಟು, ಪಾಮೀರ್ ನಾಟು, 2 ನೆನಪಿರಲಿ ನಿಮಗೆ. ಸರಿನಾ? ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇಲ್ಲಿವರೆಗೂ ನೀವು ಕ್ಲಾಸ್ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಇದಾಗಿತ್ತು ಇಲ್ಲಿವರೆಗೆ RPF ಕಾನ್ಸ್ಟೇಬಲ್ ಮಾರ್ಚ್ 9th ಫಸ್ಟ್ ಶಿಫ್ಟ್ದು ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ RRB D ಗ್ರೂಪು ಯಾವ ರಿಲೇಟೆಡ್ ಕ್ಲಾಸ್ ಬೇಕು, ಯಾವುದನ್ನು ಹೇಳಬೇಕು ಅಂತ ನೀವು ನನ್ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತೀರಲ್ವಾ? ಸೊ ಯಾವ ಕ್ಲಾಸ್ನ ನಿಮಗೆ ಕೊಡಬೇಕು, ಓಕೆ, ನಾನು ಯಾವ ಕ್ಲಾಸ್ನ ನಿಮಗೆ ಮಾಡಬೇಕು ಅಂತ ನಿಮಗೆ ಅನಿಸಿಕೆ ಇದೆ ಅಲ್ವಾ? ಸೊ ಅದನ್ನು ನೀವು ಕಮೆಂಟ್ ಮಾಡಿ. ಸೊ ಅದಕ್ಕೆ ನಾನು ಮಾರ್ಚ್ 18ರ ನಂತರ ನಿಮಗೆ ಡೈಲಿ ಬೇಸಸ್ನಲ್ಲಿ ಕ್ಲಾಸ್ನ ಮಾಡಿಕೊಡ್ತೀನಿ. ಓಕೆ, ಮೀನ್ಸ್ ನಿಮಗೆ RRB D ಗ್ರೂಪಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕವರ್ ಮಾಡಿಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ಮಿನಿಮಮ್ ಇನ್ನೂ ಅಂದರೂ ನಿಮಗೆ ಒಂದು 3-4 ಮಂತ್ಸ್ ಅಂತೂ ಮಿನಿಮಮ್ ಹೋಗುತ್ತೆ ನಿಮಗೆ ಯಾವುದೋ RRB D ಗ್ರೂಪ್ ಎಕ್ಸಾಮ್ ನಡೆಯೋಕ್ಕೆ. ಸರಿನಾ? ಸೊ ಅದಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.